ಭಾರತೀಯರು ಈ ದುರ್ವಸ್ಥೆಯನ್ನು ಕಂಡು ಸ್ವಾಮಿ ವಿವೇಕಾನಂದ ಯೋಚನೆ ಮಾಡಿದ್ರು, ಓಹೋ ಇವರಿಗೆ ತಮ್ಮ ಶಕ್ತಿಗಳ ಪರಿಚಯ ಆಗಿಲ್ಲ, ಇವರಿಗೆ ಶಕ್ತಿಯ ಪರಿಚಯಗಳನ್ನು ಮಾಡಿಕೊಡಬೇಕು. ಆದ್ದರಿಂದ ಇವತ್ತಿನ ಸದ್ಯದ ಭಾರತೀಯರು ಹೇಳಿದ್ದಾರೆ ಮೀನ್ನೆಸ್ ಅಂದ್ರೆ ಸಣ್ಣತನ, ಸಣ್ಣವ್ರನ್ನ ಹಾಗೆ ಇಟ್ಕೊಳ್ಳೋಣ, ಲೇಸಿನೆಸ್ ಸೋಮಾರಿತನ, ಹಿಪೋಕ್ರಸಿ ಒಳಗೊಂದು ಹೊರಗೊಂದು, ಒಳಗ ಆಸೆ ಇಟ್ಕೊಳ್ಳೋದು, ಹೊರಗಡೆ ಏನೂ ಆಸೆಗಳಿಲ್ಲದವರಂತೆ ಇರೋದು, ಮೀನ್ನೆಸ್, ಪೆಟ್ಟಿನೆಸ್, ಲೇಸಿನೆಸ್, ಹಿಪೋಕ್ರಸಿ ಹ್ಯಾವ್ ಟೇಕನ್ ಪೊಸೆಷನ್ ಆಫ್ ದಿ ಲ್ಯಾಂಡ್. ಇಡೀ ದೇಶವನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಕ್ಯಾನ್ ಅನ್ ಇಂಟೆಲಿಜೆಂಟ್ ಮ್ಯಾನ್ ಲುಕ್ ಅಟ್ ಆಲ್ ದಿಸ್ ಅಂಡ್ ರಿಮೈನ್ ಕ್ವೈಯಟ್? ಒಬ್ಬ ಬುದ್ಧಿವಂತ ಮನುಷ್ಯ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಡಸ್ ಇಟ್ ನಾಟ್ ಬ್ರಿಂಗ್ ಟೀಯರ್ಸ್ ಟು ದಿ ಐಸ್? ಕಣ್ಣಲ್ಲಿ ನೀರು ಬರಲ್ವಾ ನನ್ನ ದೇಶದ ದುರ್ವಸ್ಥೆ, ನನ್ನ ಸೋದರಿಗಿರ್ತಕ್ಕಂಥ ಈ ದುರ್ವಸ್ಥೆ ನೋಡ್ತಾ ಇದ್ರೆ? ಡಸ್ ಇಟ್ ನಾಟ್ ಬ್ರಿಂಗ್ ಟೀಯರ್ಸ್ ಟು ದಿ ಐಸ್? ದೇರ್ಫೋರ್ ಐ ಸೇ I want to rouse the inherent power of the Atman inside by sending young monks all over the country who will preach them the message of divinity, message of strength, message of self-reliance and message of infinite possibilities hidden up inside the human coil. ಒಬ್ಬ ಮನುಷ್ಯನ ಶರೀರದ ಒಳಗಡೆ ಹುದುಗಿರ್ತಕ್ಕಂಥ ಅನಂತ ಶಕ್ತಿಗಳು, ಅನಂತ ಸಾಧ್ಯತೆಗಳು, ಅನಂತ ವೈಭವಗಳು. ಎಷ್ಟು ಶಕ್ತಿ ಇದೆಯೋ ಮನುಷ್ಯ ನಿನ್ನ ಒಳಗಡೆ, ಎಷ್ಟೆಲ್ಲ ಶಕ್ತಿ, ಅದರ ಕೇವಲ ಒಂದು ತುಣುಕು ಆಚೆಗೆ ಬಂದ್ರೆ ಈ ಪ್ರಪಂಚಕ್ಕೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟು ಶಕ್ತಿಗಳಿದೆಯೋ ಮನುಷ್ಯ, ನಿನಗೇನಾಗಿದೆ ದುರ್ವಸ್ಥೆ, ಬಾ ಆ ಶಕ್ತಿಗಳನ್ನ ಆಚೆಗೆ ತೆಗೆದುಕೊಂಡು ಬಾ, ಬ್ರಿಂಗ್ ಇಟ್ ಔಟ್, ಆಚೆಗೆ ತೆಗೆದುಕೊಂಡು ಬಾ, ಅಸರ್ಟ್ ಯುವರ್ ಸೆಲ್ಫ್. ನಿನ್ನ ರಾಜತ್ವವನ್ನ, ನಿನ್ನ ಗಾಂಭೀರ್ಯವನ್ನ, ನಿನ್ನ ಮಹತ್ವವನ್ನ ಪ್ರತಿಷ್ಠಾಪಿಸು. ರಾಜನಂತೆ ಮೆರಿಬೇಕಾದವನು. ಯಾಕೆ? ನಿಮ್ಮ ತಾತ ಮುತ್ತಾತಂದಿರು ಪ್ರಪಂಚಕ್ಕೆ ರಾಜರಾಗಿದ್ರು, ಅದೇ ರಕ್ತ ನಿಮ್ಮಲ್ಲಿ ಹರಿತಾ ಇದೆ. ಆವತ್ತು ಅಲೆಕ್ಸಾಂಡರ್ ಇಂಡಿಯಾ ದೇಶಕ್ಕೆ ಬರಬೇಕು ಅಂತಂದಾಗ ಅವನ ಗುರು ಅರಿಸ್ಟಾಟಲ್ ಹೇಳಿದ್ದೇನು ಗೊತ್ತಾ? ಇಂಡಿಯಾ ನೀನು ತಿಳ್ಕೊಂಡಿರೋ ಹಾಗೆ ಪರ್ಷಿಯಾ ದೇಶದ ಹಾಗೆ, ಈಜಿಪ್ಟಿನ ಹಾಗೆ ಅದು ಯಾವುದೋ ಸಾಮಾನ್ಯ ದೇಶ ಅಂತ ತಿಳ್ಕೊಳ್ಬೇಡವೋ, ಅದು ಜ್ಞಾನಿಗಳಿಂದ ತುಂಬಿ ತುಳುಕಾಡ್ತಾ ಇರ್ತಕ್ಕಂಥ ದೇಶ, ಜ್ಞಾನಿಗಳಿಂದ ತುಂಬಿ ತುಳುಕಾಡ್ತಾ ಇರ್ತಕ್ಕಂಥ ದೇಶ. ಒಬ್ಬ ಇಂಡಿಯನ್ ಒಂದು ದೇಶದ ಚಿತ್ರವನ್ನೇ ಬದಲಾವಣೆ ಮಾಡ್ತಾನೆ. ಒಬ್ಬ ಇಂಡಿಯನ್ ಒಂದು ದೇಶಕ್ಕೆ ಹೋದ ಅಂತಂದ್ರೆ ಆ ದೇಶದ ಭವಿಷ್ಯವನ್ನೇ, ಹಣೆ ಬರವನ್ನೇ ಬದಲಾವಣೆ ಮಾಡ್ತಾನೆ. ಅರಿಸ್ಟಾಟಲ್ ಸುಮ್ಮನೆ ಹೇಳಿದ್ನ, ಚೈನಾದಿಂದ ಹಿಡಿದು ಜಪಾನ್ವರೆಗೆ ಅವೆಲ್ಲ ಕೂಡ ಕಾಡು ಮೃಗಗಳಂತೆ ಬದುಕ್ತಾ ಇದ್ರು ಆ ಜನ. ಇಲ್ಲಿಂದ ಬೌದ್ಧ ಸನ್ಯಾಸಿಗಳು ಹೋದ್ರು ನೋಡಿ, ಒಂದೊಂದು ದೇಶಕ್ಕೆ ಬೌದ್ಧ ಸನ್ಯಾಸಿಗಳು ಹೋದ್ರು, ಒಂದೊಂದು ದೇಶದ ಚಿತ್ರವನ್ನೇ ಬದಲಾವಣೆ ಮಾಡಿದ್ರು. ಇದೆಲ್ಲ ಅರಿಸ್ಟಾಟಲ್ ಗೊತ್ತಿತ್ತು. ಆದ್ದರಿಂದ ಅಲೆಕ್ಸಾಂಡರ್ ಹೇಳಿದ, ನೀನು ಬರುವಾಗ ಒಂದು 4 ಜನ ಅಲ್ಲಿಯ ಫಿಲಾಸಫರ್ಸ್ ಕರ್ಕೊಂಡ್ ಬಾ, ಅಲ್ಲಿಯ ತತ್ವಜ್ಞಾನಿಗಳನ್ನ ಕರ್ಕೊಂಡ್ ಬಾ, ನಿನ್ನ ಗ್ರೀಸ್ ದೇಶ ಉದ್ಧಾರ ಆಗುತ್ತೆ. ಅಲೆಕ್ಸಾಂಡರ್ ಕರ್ಕೊಂಡು ಹೋದ. ಹೀಗೆ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ನಾನು ಒಂದೊಂದು ಕಾಲೇಜನ್ನು ಪ್ರಾರಂಭ ಮಾಡಿ ಮಹಾ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ತ್ಯಾಗಿಗಳಾಗಿರ್ತಕ್ಕಂಥ ಯುವಕರನ್ನು ನಿರ್ಮಾಣ ಮಾಡಿ, ಅವ್ರು ಒಬ್ಬೊಬ್ಬರು ಒಂದೊಂದು ಊರಿಗೂ ಹೋಗಿ, ಮನುಷ್ಯ ನಿನ್ನ ಶಕ್ತಿಗಳು ಎಷ್ಟು ಅಂದ್ರೆ ಒಂದು ತುಣುಕು ಸಾಕು ಪ್ರಪಂಚಕ್ಕೆ ತಾಳಿಕೊಳ್ಳೋದಕ್ಕಾಗೋದಿಲ್ಲ, ಒಂದು ತುಣುಕು ಆಚೆಗೆ ತೆಗೆದುಕೊಂಡು ಬಾರೋ, ಅದ್ಭುತಗಳು ನಡೆಯುತ್ತೆ ಎನ್ನುವ ಪಾಠವನ್ನ. ದೇರ್ಫೋರ್ ಐ ಸೇ ಐ ವಾಂಟ್ ಟು ರೌಸ್ ದ ಇನ್ಹೆರೆಂಟ್ ಪವರ್ ಆಫ್ ದಿ ಆತ್ಮನ್. ಒಳಗಡೆ ಮಲಗಿರುವ ಸಿಂಹವನ್ನು ಬಡಿದೆಬ್ಬಿಸಬೇಕು. ನನ್ನ ಶಿಷ್ಯರು, ತ್ಯಾಗಿ ಸನ್ಯಾಸಿಗಳು ಊರೂರಿಗೆ ಹೋಗಿ ಇಂಥ ಕಾಲೇಜ್ ಮಾಡಬೇಕು, ಆದರೆ ದುಡ್ಡೆಲ್ಲಿಂದ ತರೋದು ಅಂತ ಯೋಚನೆ ಮಾಡಿ ವಿವೇಕಾನಂದರು ಆವತ್ತು ಕನ್ಯಾಕುಮಾರಿಯಲ್ಲಿ 3 ದಿನ ಊಟ ಇಲ್ಲ, ಒಂದು ತೊಟ್ಟು ನೀರಿಲ್ಲ. ಈ ದೇಶಕ್ಕೆ ಬಂದ ದುರ್ವಸ್ಥೆ ಅವರಿಗೆ ಅಷ್ಟು ಚಿಂತೆಗೀಡು ಮಾಡಿತ್ತು. ಅಮೆರಿಕಕ್ಕೆ ಹೋದರು, ದುಡ್ಡು ತಂದ್ರು, ಅಲ್ಲಲ್ಲಿ ಈ ಮಠಗಳನ್ನೆಲ್ಲ ಮಾಡಿದ್ರು, ಯಂಗ್ ಸನ್ಯಾಸಿಗಳನ್ನು ನಿರ್ಮಾಣ ಮಾಡಿದ್ರು. ಹೋಗಿ ಊರಿಗೂ ಹೋಗಿ ಬಡಿದೆಬ್ಬಿಸಿ ಜನರಲ್ಲಿ, ನೀವೆಲ್ಲ ಸಿಂಹಗಳು, ಸುಮ್ಮನೆ ನಿಮ್ಮನ್ನು ಕುರಿಗಳು ಅಂತ ಭಾವಿಸಿಕೊಂಡು ಆ ಸಿಂಹತ್ವ ವೇಸ್ಟ್ ಆಗಿ ಹೋಗ್ತಾ ಇದೆ. ನಿಮ್ಮನ್ನು ಕುರಿಗಳು ಅಂತ ಭಾವಿಸಿಕೊಂಡು ಜೀವನವೇ ಹಾಳಾಗಿ ಹೋಗ್ತಾ ಇದೆ, ವ್ಯರ್ಥವಾಗ್ತಾ ಇದೆ. ಸಿಂಹತ್ವವನ್ನು ತನ್ನೆ ಆಚೆಗೆ ಅನ್ನುವಂಥ ಮೆಸೇಜ್ ಕೊಡಿ ಅಂತ ನಾನು ಹೇಳಬೇಕು ಅಂತ ವಿವೇಕಾನಂದರು ಭಾವಿಸಿದರು. ಇದು ಎಲ್ಲಿದೆ? ಇದು ಉಪನಿಷತ್ತುಗಳ ತತ್ವ. ವಿವೇಕಾನಂದರು ಹೇಳ್ತಾರೆ, ಭಾರತೀಯರೇ, ಗೋ ಬ್ಯಾಕ್ ಟು ಉಪನಿಷತ್ಸ್. ಹೋಗಿ ಉಪನಿಷತ್ತುಗಳ ಜೀವನ ಧರ್ಮ, ಜೀವನ ರಚನೆಗೆ ವಾಪಸ್ ಹೋಗಿ. ಆ ಉಪನಿಷತ್ತು ಏನು ಹೇಳುತ್ತೆ? ಮನುಷ್ಯನ ಶಕ್ತಿಯನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಇದೆಲ್ಲ ಥಿಯರಿ ಅಂತ ಅನ್ಕೋಬಹುದು. ನಿಮ್ಮಲ್ಲಿ ಕೆಲವು ಕುಳಿತಿರೋರು ಥಿಯರಿ ಅಂತ ಅನ್ಕೋಬಹುದು. ಥಿಯರಿ ಅಲ್ಲ. ಗದಗಿನ ರಾಮಕೃಷ್ಣ ಆಶ್ರಮಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದ. ಕನ್ನಡ ಮೀಡಿಯಂನಲ್ಲಿ 1ನೇ ಕ್ಲಾಸ್ನಿಂದ BA ವರೆಗೆ ಕನ್ನಡ ಮೀಡಿಯಂನಲ್ಲಿ ಓದ್ದವನು. 3 ಸಲ ಸ್ಕೂಲ್ ಡ್ರಾಪ್ ಔಟ್ ಆದವನು. 3 ಸಲ ಸ್ಕೂಲ್ ಡ್ರಾಪ್ ಔಟ್ ಆದ. 1 ಸಲ ಅಲ್ಲ, 2. ಯಾಕೆ ಸ್ಕೂಲ್ ಡ್ರಾಪ್ ಔಟ್ ಆದ? ಕಿತ್ತು ತಿನ್ನೋ ಬಡತನ. ಅವರಪ್ಪ ಎಲ್ಲೋ ಪ್ಯೂನು, ಒಂಚೂರು ಗಳಿಸ್ತಾನೆ.
ಗಳಿಸಿದ್ದು ಕೂಡ ಎಲ್ಲೋ ಏನೇನೋ ಆಗ್ಬಿಡುತ್ತೆ, ಹಾಳಾಗಿ ಹೋಗುತ್ತೆ. ತಾಯಿ ಅಂಗನವಾಡಿನಲ್ಲಿ ಅಡುಗೆ ಮಾಡುವ ವ್ಯಕ್ತಿಗೆ ಸಹಾಯಕಳು, ಅಡುಗೆ ಮಾಡೋಳು ಅಲ್ಲ. ಅವಳಿಗೆ ದಿನಕ್ಕೆ 20 ರೂಪಾಯಿ ಡೈಲಿ ವೇಜು, 20 ರೂಪಾಯಿ, 600 ರೂಪಾಯಿನಲ್ಲಿ ಏನಾದರೂ ನಡೆಯುತ್ತಾ? ಸಾಲದಕ್ಕೆ ಗಂಡ ಏನು ಹೇಗೋ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ಹಣ. 3-4 ಜನ ಮಕ್ಕಳು ಸಾಕಾಗುತ್ತಾ? ಆದ್ದರಿಂದ ರಜಾ ದಿನಗಳಲ್ಲಿ ಏಪ್ರಿಲ್ ಮೇನಲ್ಲಿ ಗೋವಾಗೆ ಹೋಗಿ ಅಲ್ಲಿ ಬಿಲ್ಡಿಂಗ್ ಕೆಲಸ ಮಾಡು, ಮತ್ತೊಂದು ಕೆಲಸ ಮಾಡು, ದುಡಿದು 2 ತಿಂಗಳು ವರ್ಷಕ್ಕಾಗುವಷ್ಟು ಫೀಸು, ಬಟ್ಟೆ, ಪುಸ್ತಕ ಇದಕ್ಕೆಲ್ಲ ದುಡಿದು ಪಾಪ ಏಪ್ರಿಲ್ ಮೇ ತಿಂಗಳಿನಲ್ಲಿ ಜೂನ್ನಿಂದ ಶಾಲೆಗೆ ಹೋಗಬೇಕು. ಇಂತಹ ದುರವಸ್ಥೆ. 3 ಸಲ ಸ್ಕೂಲ್ ಡ್ರಾಪ್ಔಟ್ ಆದ ಕನ್ನಡ ಮೀಡಿಯಂ ಹುಡುಗ, ಅಪ್ಪ ಅಮ್ಮ ಹೀಗೆ. PUCಗೆ ಬಂದರೆ ಜಾಸ್ತಿ ಓದಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಗೋವಾಗೆ ಹೋಗದೆ ಗದಗ್ನಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ. ರಾತ್ರಿ ಸಂಜೆ 6 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು. 1 ಗಂಟೆಗೆ ಮಲ್ಕೊಳ್ಳೋದು, ಬೆಳಗ್ಗೆ 6 ಗಂಟೆಗೆ ಹೇಳೋದು, 7:30 ಕಾಲೇಜು, 7:30 12:00 ಕಾಲೇಜಿಗೆ ಹೋಗೋದು, 12:30 1 ಗಂಟೆವರೆಗೆ ಹೇಗೋ ಏನೋ ಮಾಡ್ಕೊಳ್ಳೋದು. ಹೇಗೆ ಓದಬೇಕು, ಏನು ಮಾಡಬೇಕು? ಈ ಹುಡುಗ PUCನಲ್ಲಿ ತಕ್ಕಮಟ್ಟಿಗೆ ಬುದ್ಧಿವಂತ. PUCನಲ್ಲಿ ಸ್ವಾಮೀಜಿ ನೆಕ್ಸ್ಟ್ ಏನು ಮಾಡಲಿ ಅಂತ ಕೇಳ್ದ. ನಾನು ಅವನಿಗೆ ಹೇಳಿದೆ, IAS ಮಾಡು. ಏನು ಸ್ವಾಮಿಗಳು ಹೀಗೆ ಹೇಳ್ತಾರಲ್ಲ, ನಮ್ಮ ತಂದೆ ತಾಯಿ ಎಷ್ಟು ಬಡವರು, ನಾವು ಕನ್ನಡ ಮೀಡಿಯಂ ಓದ್ಕೊಂಡು ಬಂದಿದ್ದೀನಿ, 3 ಸಲ ಸ್ಕೂಲ್ ಡ್ರಾಪ್ ಔಟ್ ಆಗಿದೆ, ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇರೋನು, ಇಂಥವನಿಗೆ IAS ಮಾಡು ಅಂತ ಹೇಳ್ತಾ ಇದ್ದಾರಲ್ಲ. ಬಹುಶಃ ನಿಮ್ಮಲ್ಲಿ ಯಾರಾದರೂ ನೀವು ಬಿರ್ಲಾ ಆಗಿ, ನೀವು ನಾರಾಯಣ ಮೂರ್ತಿ ಆಗಿ, ನೀವು ಅಂಬಾನಿ ಆಗಿ ಅಂತಂದರೆ ಹೇಗೆ ಯೋಚನೆ ಮಾಡ್ತೀರೋ? ಏನು ಸ್ವಾಮಿಗಳಿದ್ದಕ್ಕಿದ್ದಂಗೆ ಹೀಗೆ ಹೇಳ್ಬಿಟ್ರಲ್ಲ, ನಾವು ಅಂಬಾನಿ ಆಗೋದಾ ಅಂತ ಡೆಫಿನೆಟ್ಲಿ ಕೆಲವರು ಯೋಚನೆ ಮಾಡ್ತೀರಾ. ಭಾರತೀಯರಿಗಿರ್ತಕ್ಕಂಥ ದೊಡ್ಡ ತೊಂದರೆನೇ ಅದು. ಹಿಮಾಲಯವನ್ನು ಕುಟ್ಟಿ ಪುಡಿ ಮಾಡು ಅಂತ ನಾನು ಹೇಳಿದ್ರೆ ನಾಳೆಯಿಂದ ನನ್ನ ಹತ್ರ ಬರೋದೇ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡು, ದಿನಕ್ಕೆ 4 ಸಲ ಬರ್ತಾನೆ. ನೋಡಪ್ಪ, ಹೇಗಿದ್ರು ಕುಂಭಕರ್ಣ ನಿಮ್ಮ ದೇಶದವನೇ. 6 ತಿಂಗಳು ಊಟ, 6 ತಿಂಗಳು ನಿದ್ದೆ, 2 ಪಾಯಿಂಟ್ ಪ್ರೋಗ್ರಾಮ್. ಆದ್ದರಿಂದ ನೀನು ಕೂಡ ಚೆನ್ನಾಗಿ ಊಟ ಮಾಡು, ಅದನ್ನು ಜೀರ್ಣ ಆಗೋದಕ್ಕೆ ನಿದ್ದೆ ಮಾಡು, ಜೀರ್ಣ ಆದಮೇಲೆ ಊಟ ಮಾಡು, ಊಟ ಆದಮೇಲೆ ನಿದ್ದೆ ಮಾಡು. ಬರೀ ಹೀಗೇನಾ ಅಂತಂದರೆ ಕಾಡು ಹರಟೆ ಹೊಡಿ. ಆ ಊರಿ ಮನಮೋಹನ್ ಸಿಂಗ್ ನನ್ನನ್ನು ಕನ್ಸಲ್ಟ್ ಮಾಡದೆ ಯಾವ ಕೆಲಸವೂ ಮಾಡೋದಿಲ್ಲ ಅಂತ ಕಾಡು ಹರಟೆ ಹೊಡಿತಾ ಇರು. ಮನಮೋಹನ್ ಸಿಂಗ್ ಅನ್ನುವ ಪದ ನಿಂಗೆ ಬರೆಯೋದಕ್ಕೆ ಬರೋದಿಲ್ಲ ಅಂತ ನನಗೆ ಗೊತ್ತು, ಆದರೂ ಈ ಕಾಡು ಹರಟೆ ಹೊಡಿತಾ ಇರು. ಇಷ್ಟು ಮಾತ್ರ ನೀವು ಹೇಳಿ ದಿನಕ್ಕೆ 10 ಸಲ ಸ್ವಾಮಿಗಳು ಅಂದರೆ ಹೀಗಿರಬೇಕು, ಮಠ ಅಂದರೆ ಹೀಗಿರಬೇಕು, ಹಿಮಾಲಯವನ್ನು ಕುಟ್ಟಿ ಪುಡಿ ಮಾಡೋ, ಸಮುದ್ರವನ್ನು ಕುಡಿಯೋ ಅಂತ ಹೇಳಿದ್ರೆ ಈ ತಂದೆ ತಾಯಿ ಅಂದರೆ ಕಳಿಸೋದಿಲ್ಲ. ಏನೇನೋ ಹೇಳಿ ತಲೆ ಕೆಡಿಸ್ತಾರೆ ಆ ಸ್ವಾಮಿಗಳು. ನಮ್ಮ ಮಕ್ಕಳಿಗೆ ಏನೇನೋ ಹೇಳಿ ತಲೆ ಕೆಡಿಸ್ತಾರೆ. ಎಕ್ಸಾಮಿನೇಷನ್ ಕಾಪಿ ಹೊಡಿಬೇಡ ಅಂತಾರೆ. IAS ಮಾಡು. ಅವನು ಕನ್ನಡ ಮೀಡಿಯಂ ಹುಡುಗ, ಅವನೇನು CBSEನ, ಅವರಪ್ಪ ಏನಾದರೂ ಪ್ರೈಮ್ ಮಿನಿಸ್ಟರ್, IAS ಮಾಡು ಅಂತ ಹೇಳ್ತಾರಂತೆ. ತಂದೆ ತಾಯಿನೇ ಮೊದಲು ಕಳಿಸಲ್ಲ ಆಶ್ರಮಕ್ಕೆ. ಆ ಹುಡುಗ ಗಟ್ಟಿ ಕುಳ ಆಗಿದ್ರೆ ಬರ್ತಾನೆ, ಜೊಳ್ಳ ಆಗಿದ್ರೆ ಅವನು ಬರೋದಿಲ್ಲ. ಆದರೆ ಇವನು ಗಟ್ಟಿ ಇದ್ದ. IAS ಮಾಡು ಅಂದೆ. ಅವನಿಗೆ ಒಂದು ಪುಸ್ತಕ ನೋಡು, ವಿವೇಕಾನಂದರು ಏನು ಹೇಳಿದ್ದಾರೆ ಗೊತ್ತೇನೋ? ನೆನಪಿಟ್ಕೊಳ್ಳಿ, ವಿವೇಕಾನಂದರ 10 ವಾಕ್ಯಗಳನ್ನು ಕೊಡ್ತೀನಿ ನಿಮಗೆ. ಆ 10 ವಾಕ್ಯಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಬೈಹಾರ್ಟ್ ಮಾಡಿಸಿ ಅದರಂತೆ ಜೀವನ ಮಾಡಿ ಅಂತ ಹೇಳಿ, ಅವನೊಬ್ಬ ಬಿರ್ಲಾ ಆಗ್ತಾನೆ. ವಿವೇಕಾನಂದರ ಪುಸ್ತಕ ಓದದೆ CBSE ಮತ್ತೊಂದು ಮಗದೊಂದು ಎಲ್ಲ ಮಾಡಿ, ಟ್ಯೂಷನ್ನು ಇನ್ನೇನೋ ಒಂದು ಎಲ್ಲ ಮಾಡ್ಕೊಳ್ಳಿ, ಎಲ್ಲ ಮಾಡಿ ಕಳಿಸಿ, ಅವ ಹೆಚ್ಚಂದ್ರೆ ಒಬ್ಬ ಇಂಜಿನಿಯರ್ ಆಗ್ತಾನೆ, ಈ ಬಿರ್ಲಾನ ಕೆಳಗಡೆ ಕೆಲಸಕ್ಕೆ ಬರ್ತಾನೆ. ವಿವೇಕಾನಂದರ 10 ವಾಕ್ಯ ಓದಿಸಿ ಅವನು ಬಿರ್ಲಾ ಆಗ್ತಾನೆ. ಎಕ್ಸಾಮಿನೇಷನ್ನಲ್ಲಿ ಕಾಪಿ ಹೊಡೆಯೋದಕ್ಕೆ ಹೋಗಿ ಸಿಕ್ಕಾಕೊಂಡು ಇನ್ನು ಮುಂದೆ ಓದೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಂಥ ಆಶ್ರಮದ ಒಬ್ಬ ಹುಡುಗ, ಕನ್ನಡವೂ ಬರೆಯೋದಿಲ್ಲ, ಕಾಪಿ ಮಾಡೋದಕ್ಕೆ ಹೋದ. ನನಗೆ ಹೇಳಿದ್ರೆ ನಾನು ಬೈತೀನಿ ಅಂತ ಸುಮ್ಮನೆ ಇದ್ದ. ಯಾರ ಮೂಲಕವೋ ಗೊತ್ತಾಯಿತು, ತಕ್ಕಮಟ್ಟಿಗೆ ಆಶ್ರಮದಲ್ಲಿ ಸ್ವಾಮಿಗಳಿಗೆ ಸೇವೆ ಮಾಡಬೇಕು ಅನ್ನೋ ಸಂಸ್ಕಾರ ಇತ್ತು. ಅಡುಗೆ ಚೆನ್ನಾಗಿ ಮಾಡ್ತಾ ಇದ್ದ. ಅವನು ಹೇಳಿದೆ, ಒಂದು ಹೋಟೆಲ್ ಇಡು, ಹೋಗ್ಲಿ ಉದ್ಧಾರ ಆಗ್ತೀಯ. ಅದು ಚೆನ್ನಾಗಿ ಬೈದು ಒಂದು ಹೋಟೆಲ್ ಇಡು. 5 ಹೋಟೆಲ್ ಇಟ್ಟಿದ್ದಾನೆ ಇವತ್ತು. 5 ಹೋಟೆಲ್ ಇಟ್ಟಿದ್ದಾನೆ. 200 ಜನರಿಗೆ ನೌಕರಿ ಕೊಡ್ತಾ ಇದ್ದಾನೆ. ವರ್ಷಕ್ಕೆ 20 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ನಾನು ಅವನಿಗೆ ಹೇಳೋದುಂಟು, ನೋಡು, ಜೀವನದಲ್ಲಿ ತಪ್ಪು ಮಾಡಿಯೂ ಉದ್ಧಾರ ಆಗೋರು ಎಷ್ಟೋ ಜನ ಇರ್ತಾರೆ. ನೀನು ಕಾಪಿ ಮಾಡದೆ ಹೋಗಿದ್ದಿದ್ರೆ ನಿನ್ನ ಜೀವನದಲ್ಲಿ ಉದ್ಧಾರವೇ ಆಗ್ತಾ ಇರಲಿಲ್ಲ. ಕಾಪಿ ಮಾಡಿ ಸಿಕ್ಕಾಕೊಳ್ಳದೆ ಹೋಗಿದ್ದಿದ್ರೆ ಇನ್ನೂ ಉದ್ಧಾರ ಆಗ್ತಾ ಇರಲಿಲ್ಲ. ಕಾಪಿ ಮಾಡೋರು ಇವತ್ತು ಕೋಟ್ಯಾಂತರ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾಡೋದೇ ಅದು. ದಕ್ಷಿಣ ಕರ್ನಾಟಕದಲ್ಲಿ ಕಾಫಿ ಕುಡಿತಾರೆ, ಉತ್ತರ ಕರ್ನಾಟಕದಲ್ಲಿ ಕಾಪಿ ಮಾಡ್ತಾರೆ. ನೀನು ಸಿಕ್ಕಾಕೊಳ್ಳದೆ ಹೋಗಿದ್ರೆ, ನಿನಗೆ ಅವಮಾನವಾಗದೆ ಹೋಗಿದ್ದಿದ್ರೆ, ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಅವಮಾನ, ಕಷ್ಟ, ಕಣ್ಣೀರು ಇದು ಭಗವಂತ ಕೊಡುವಂಥ ವರ.
ಯಾರಿಗೆ ಜೀವನದಲ್ಲಿ ಕಷ್ಟ ಬರೋದಿಲ್ಲ, ಕಣ್ಣೀರು ಬರೋದಿಲ್ಲ, ಅವಮಾನವಾಗಿಲ್ಲ, ಆ ಲೈಫ್ ವೇಸ್ಟ್, ಟೋಟಲ್ ವೇಸ್ಟ್. ಕುಂತಿ ಕೃಷ್ಣನಿಗೆ ಒಂದು ವರ ಕೇಳ್ತಾಳೆ. ಅತ್ತೆ, ನಿನಗೇನು ವರ ಬೇಕು ಅಂತಂದ ಕುಂತಿ ಕೇಳ್ತಾಳೆ. ಕೃಷ್ಣ, ಹೆಜ್ಜೆ ಹೆಜ್ಜೆಗೂ ದುಃಖಗಳು, ಕಷ್ಟಗಳು, ಅವಮಾನಗಳು, ಕಣ್ಣೀರುಗಳು, ಇಂಥ ವರ ಕೊಡು, ಇಂಥದ್ದೊಂದು ವರ ಕೊಡು. ಯಾಕೆ ಅವಳು ಆ ರೀತಿ ಕೇಳಿದ್ಲು? ಹಾಗೆ ಮಾಡ್ತಾ ಮಾಡ್ತಾ ಕಣ್ಣೀರು ಬರ್ತಾ, ದುಃಖ ಬರ್ತಾ, ಅವಮಾನವಾಗ್ತಾ, ನಿಟ್ಟುಸಿರು ಬರ್ತಾ ಧೀರರಾಗ್ತೇವೆ. ಇಲ್ಲದೆ ಹೋದರೆ ಜನಾನ ಹೆಂಗಸರಾಗ್ಬಿಡ್ತೇವೆ. ಜನಾನ ಹೆಂಗಸರು, ಹಳೆ ಕಾಲದ ಈ ಸುಲ್ತಾನರು, ನವಾಬರು, ಇವರೆಲ್ಲ ರಾಜರಿದ್ದರೆ ಅವರ ಪತ್ನಿಯರು ಜನಾನ ಹೆಂಗಸರು. ಅವರ ಜನಾನ ಬಿಟ್ಟು ಆಚೆಗೆ ಬರೋ ಹಾಗಿರಲಿಲ್ಲ, ಅಲ್ಲೇ ಇರೋದು. ಸುಂದರವಾದಂಥ ಗೊಂಬೆಗಳು, ಅದರ ಆಚೆಗೆ ಇನ್ನೇನು ಮಾಡಲಾರರು, ಅಲ್ಲೇ ಇರತಕ್ಕಂಥದ್ದು. ಆ ಥರ ಆಗ್ಬಿಡ್ತೀವಿ. ರಣರಂಗಕ್ಕೆ ಇಳಿದು ಒಬ್ಬ ನೆಪೋಲಿಯನ್ ಆಗುವಂತಹ ಒಂದು ತಾಕತ್ತು ಬರಬೇಕಾ? ಕಣ್ಣೀರು ಬರಬೇಕು, ಅವಮಾನ ಆಗಬೇಕು, ನಿಟ್ಟುಸಿರಾಗಬೇಕು, ಜೀವನದಲ್ಲಿ ಜಿಗುಪ್ಸೆ ಬರಬೇಕು. ಆ ಜಿಗುಪ್ಸೆ ಬಂದಾಗ ಮುಷ್ಟಿ ಹಿಡಿದು ನಾವು ಪ್ರತಿಜ್ಞೆ ಮಾಡ್ತೀವಿ, ಛೇ, ಈ ಮನುಷ್ಯ ಒಂದು ದಿನ ನನ್ನ ಪಾದಕ್ಕೆ ಶರಣಾಗಬೇಕು, ಹಾಗೆ ಮಾಡಲಿಲ್ಲ ಅಂದರೆ ನಾನೊಬ್ಬ ಮನುಷ್ಯ ಅಲ್ಲ. ಆವಾಗ ನಿಮ್ಮ ಜೀವನದ ಉದ್ಧಾರ ಪ್ರಾರಂಭ ಆಗುತ್ತೆ. ಈ ಹುಡುಗನಿಗೆ ಹೇಳಿದೆ, ನೋಡು, IAS ಮಾಡು. ಯಾಕೆ ಗೊತ್ತಾ? ವಿವೇಕಾನಂದರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಏನಾದರೂ ಪಾಪ ಅನ್ನುವಂಥದ್ದಿದ್ರೆ ಏನು ಗೊತ್ತಾ? ಪಾಪ ಇದೆಲ್ಲ ಅರ್ಥ ಮಾಡಿಕೊಳ್ಳಿ. ಯಾವ ರೀತಿಯ ಜ್ಞಾನವೂ ನಮ್ಮ ದೇಶದ ಜನರಿಗೆ ಇವತ್ತಿಲ್ಲ. ಉದ್ಧಾರವಾಗಬೇಕಾದ್ರೆ ಏನು ಜ್ಞಾನ ಬೇಕೋ ಅದರ ಒಂದು ವಾಕ್ಯವೂ ನಮ್ಮ ದೇಶದ ಜನರಿಗೆ ಗೊತ್ತಿಲ್ಲ ಇವತ್ತು. ನಾನು ಆವಾಗ ಒಂದು ಪ್ರಶ್ನೆ ಕೇಳೋದುಂಟು. ಅಮೆರಿಕ ದೇಶದವರು ಲಕ್ಷ್ಮೀ ಪೂಜೆ ಮಾಡ್ತಾರಾ? ಅವ್ರ್ಯಾಕೆ ಶ್ರೀಮಂತರಾದರು? ನೀವು ಯಾವ ಲಕ್ಷ್ಮಿನ ಬಿಟ್ರಿ? ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಲಕ್ಷ್ಮಿ ಕೃಪೆ ಮಾಡಿದ್ಲ? ಜಪಾನ್ ದೇಶದವರು ಸರಸ್ವತಿ ಪೂಜೆ ಮಾಡ್ತಾರಾ? ಅವ್ರ ಬುದ್ಧಿ ಕೊರತೆ ಇದೆಯಾ? ನಾವು ಸರಸ್ವತಿ, ಶಾರದಾ, ಅದರಲ್ಲೂ ಈಗಂತೂ ಎಕ್ಸಾಮಿನೇಷನ್ ಟೈಮು. ಯಾವ ಗಣೇಶನ ದೇವಸ್ಥಾನ ಮುಂದೆ ನೋಡಿದ್ರು ಸ್ಟೂಡೆಂಟ್ಸೇ ಇರ್ತಾರೆ, ಯಾವ ದೇವಸ್ಥಾನದ ಮುಂದೆ ನೋಡಿದ್ರು ಸ್ಟೂಡೆಂಟ್ಸೇ ಇರ್ತಾರೆ. ಆ ದೇವರು ಇನ್ನೂ ಬುದ್ಧಿವಂತ. ಅವನು ಹೇಳ್ತಾನೆ, ನೋಡು, ನಿನ್ನ ಕಾಲೇಜ್ ಪ್ರಾರಂಭ ಆಗಿದ್ದು ಜುಲೈ ತಿಂಗಳಲ್ಲಿ, 5-6 ತಿಂಗಳು ಬಿಟ್ಕೊಂಡು ಇವಾಗ ಬಂದಿಯಾ? ಇಷ್ಟು ದಿವಸ ನನ್ನ ನೆನಪು ನಿನಗೆ ಆಗಲೇ ಇಲ್ವಾ? ಏನು ಯೋಚನೆ ಮಾಡಬೇಡ, ನಾನು 5-6 ತಿಂಗಳಾದ್ಮೇಲೆ ಅಕ್ಟೋಬರ್ನಲ್ಲಿ ನಿನಗೆ ಆಶೀರ್ವಾದ ಮಾಡ್ತೇನೆ. ಏನು ಯೋಚನೆ ಮಾಡಬೇಡ, ಅಕ್ಟೋಬರ್ನಲ್ಲಿ ಆಶೀರ್ವಾದ ಮಾಡ್ತಾನೆ. ಅವರೆಲ್ಲ ಉದ್ಧಾರವಾದರು, ನಾವು ಯಾಕೆ ಉದ್ಧಾರವಾಗೋದಕ್ಕೆ ಕಷ್ಟವಾಗ್ತಾ ಇದೆ? ಯಾಕೆ? ಭಗವಂತ ಹೇಳ್ತಾನೆ, ಏ ಮನುಷ್ಯ, ಭಾರತೀಯ, ನಿನ್ನ ತಲೆ ಒಳಗಡೆ ಬುದ್ಧಿ ಎನ್ನುವಂಥ ವಜ್ರದ ಒಂದು ಮೈನ್, ಒಂದು ಗಣಿಯನ್ನು ಇಟ್ಟಿದ್ದೇನೆ ನಾನು. ನಿನ್ನ ಮಾನವ ಶರೀರ ಅಂತಿದೆಯಲ್ಲ, ಇದರ ಒಳಗಡೆ ವಜ್ರದ ಗಣಿ ಇಟ್ಟಿದ್ದೇನೆ. ನನ್ನ ಮುಂದೆ ಯಾಕೋ ಗೋಗರಿತೀಯ? ನನ್ನ ಮುಂದೆ ಯಾಕೆ ಹಲ್ಗಿಂಚ್ತೀಯ? ಉಪಯೋಗ ಮಾಡ್ಕೋ ಅದನ್ನು. ಯಾವುದನ್ನು ಉಪಯೋಗ ಮಾಡ್ಕೋಬೇಕು? ಮಾನವ ಶರೀರ ಅನ್ನುವಂಥ ವಜ್ರದ ಗಣಿ. ಕೇವಲ ಮ್ಯಾಂಗನೀಸ್ ಗಣಿ ಉಪಯೋಗ ಮಾಡಿಕೊಂಡು ಎಷ್ಟು ದುಡ್ಡು ಹೊಡೆದ್ರು ಅವರು. ಬಳ್ಳಾರಿ ಗಣಿಗಳು ಮ್ಯಾಂಗನೀಸ್ ಗಣಿ, ಅದರಿಂದ ಅಷ್ಟು ಮೇಲೆ ಬಂದರು, ಅಷ್ಟೆಲ್ಲ ಹಣ ಮಾಡಿದರು. ವಜ್ರದ ಗಣಿ ಇದೆಯಲ್ಲೋ ನಿನ್ನ ಶರೀರದ ಒಳಗಡೆ, ಇದನ್ನು ಉಪಯೋಗ, ಮಾನವ ಶರೀರ ಅನ್ನೋದು ವಜ್ರದ ಗಣಿ ಇದು. ಇದನ್ನು ಉಪಯೋಗ ಮಾಡಿಕೊಳ್ಳದೆ ದೇವರ ಮುಂದೆ ಹಲಗಿಂಜೋದನ್ನು. ತಂದೆ ಮಗನಿಗೆ 100 ಕೋಟಿ ರೂಪಾಯಿ ಕೊಟ್ಟರು ಕೂಡ, ತಂದೆ ನನಗೆ ಸಹಾಯ ಮಾಡುವಂತ ಹಲಗಿಂಜಿದ್ರೆ ಕಪಾಳಕ್ಕೊಂದು ಹೊಡಿತಾನೋ ಇಲ್ವೋ? 100 ಕೋಟಿ ನಿನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ, ಬ್ಯಾಲೆನ್ಸ್ ನಿನ್ನ ಹೆಸರಿನಲ್ಲಿ, ಅಯೋಗ್ಯ, ಮತ್ತೆ ಹಲಗೆ ಉಪಯೋಗ ಮಾಡ್ಕೋ, ಹೋಗೋದನ್ನು ಯೂಸ್ ಮಾಡ್ಕೋ ಅಂತಾನೋ ಇಲ್ವೋ? ಹಾಗೆ ದೇವರು ಹೇಳ್ತಾನೆ, ಭಾರತೀಯರೇ, ಅಮೆರಿಕನ್ನರಿಗೆ ನಾನು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೀನೋ, ನೀವು ನನ್ನ ಮಕ್ಕಳೇ ನಿಮ್ಮ ಬ್ಯಾಂಕ್ನಲ್ಲೂ ಅಷ್ಟು ಬ್ಯಾಲೆನ್ಸ್ ಇಟ್ಟಿದ್ದೀನಿ. ಅವರು ಈ ಬ್ಯಾಂಕ್ ಬ್ಯಾಲೆನ್ಸ್ ಉಪಯೋಗ ಮಾಡಿಕೊಂಡ್ರು, ನೀವು ಮೂರ್ಖರು, ನೀವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾವುದು ಬ್ಯಾಂಕ್ ಬ್ಯಾಲೆನ್ಸ್? ಅದ್ಭುತವಾದ ಮಾನವ ಶರೀರ, ಅದ್ಭುತವಾದ ಮಾನವ ಶರೀರ. ಅವರು ಉದ್ಧಾರವಾದರೂ ನೀವು ಹಲ್ಗಿಂಚ್ತಾನೇ ಇರ್ತೀರಿ. ಇದನ್ನೆಲ್ಲ ವಿವೇಕಾನಂದರು ಹೇಳಿದ್ದಾರೆ ಕಣೋ. ಆ ಹುಡುಗನಿಗೆ ಹೇಳಿದೆ, ಸ್ಕೂಲ್ ಡ್ರಾಪ್ ಔಟ್ ಆಗಿದ್ದಂಥ ಹುಡುಗನಿಗೆ ಹೇಳಿದೆ, ವಿವೇಕಾನಂದರ ಪ್ರಕಾರ ಪಾಪ ಅಂದ್ರೆ ಏನು ಗೊತ್ತಾ? ನಾನು ಕೈಲಾಗದವನು ಅಂತ ಭಾವಿಸುವುದೇ ಪಾಪ. ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ನಿಮ್ಮ ಮನಸ್ಸಿಗೇನಾದರೂ ಒಂದು ಭಾವನೆ ಬಂತ, ದೊಡ್ಡ ಪಾಪ ಮಾಡಿದ್ರೆ ನೀವು ಅಂತ ಅರ್ಥ. ಈ ಪಾಪ ಭಾರತೀಯರು ಮಾಡ್ತಾ ಇರ್ತಾರೆ. ಈ ಪಾಪ ಅಮೆರಿಕನ್ನರು ಮಾಡಲ್ಲ. ಅವ್ರು ಮಾಡೋ ಪಾಪ ಬೇರೆ, ಕಳ್ಳತನ, ಸುಳ್ಳುತನ, ವ್ಯಭಿಚಾರ. ನಾವು ಎಷ್ಟು ಮಾಡ್ತೀವೋ ನಮ್ಮ 100 ಪಟ್ಟು ಮಾಡ್ತಾರೆ ಪಾಪ ಅವರು, ಆ ಪಾಪಗಳು. ಆದರೂ ದೇವರ ಕೃಪೆ ಅವ್ರಿಗಾಗಿದೆಯಲ್ಲ. ಕಳ್ಳತನ, ಸುಳ್ಳುತನ, ವ್ಯಭಿಚಾರ ಭಾರತೀಯರು ಎಷ್ಟು ಮಾಡ್ತಾರೋ ಅದರ 100 ಪಟ್ಟು ಅಮೆರಿಕನ್ನರು ಮಾಡ್ತಾರೆ. ಆದರೂ ಭಗವಂತನ ಕೃಪೆ ಅವ್ರಿಗಾಗಿದೆ.
ಕಳ್ಳತನ ಸುಳ್ತನ ಅವೆಲ್ಲ ನಾವು ಮಾಡ್ತಾ ಇಲ್ಲ. ನಮ್ಮ ಮೇಲೆ ಭಗವಂತನ ಕೃಪೆ ಆಗಲಿಲ್ಲ. ಯಾಕೆ? ಮಹಾಪಾಪವನ್ನು ನಾವು ಮಾಡುವಷ್ಟು ಅವರು ಮಾಡುವುದಿಲ್ಲ. ಅವರು ಮಾಡೋದು ಸಣ್ಣ ಪಾಪಗಳು, ಕಳ್ಳತನ ಸುಳ್ಳತನ. ನಾವಾದರೂ ಮಹಾಪಾಪ ಮಾಡ್ತೇವೆ. ಯಾವುದಾ ಮಹಾಪಾಪ? ನಾನು ಕೈಲಾಗದವನು, ನನ್ನ ಕೈನಲ್ಲಿ ಏನಾಗುತ್ತೆ? ನಮ್ಮ ಭಾರತೀಯರ ಯೋಚನೆ ಹೇಗೆ ಅಂದರೆ, ನಾನು ಸುಮ್ಮನೆ ಕೂತಿರ್ತೀನಿ, ಅಕ್ಕಿ ನೀರು ಅವೆಲ್ಲ ತಮ್ಮಿಂದ ತಾವೇ ಮಿಕ್ಸ್ ಆಗಬೇಕು. ಸೌದೆ ತನಗೆ ತಾನೇ ಬೆಂಕಿ ಹಚ್ಕೊಂಡು ಒಲೆ ಆಗಬೇಕು. ಆ ಒಲೆ ಮೇಲೆ ಪಾತ್ರೆ ತಾನಾಗೆ ಬಂದು ಕೂತ್ಕೋಬೇಕು. ಅಕ್ಕಿ ಮತ್ತು ನೀರು ತಮ್ಮಿಂದ ತಾವೇ ಚೆನ್ನಾಗಿ ಬೇಕಾಗಬೇಕು. ಘಮ್ ಘಮ್ ಘಮ ಅಂತ ವಾಸನೆ ಬರುವಂಥ ಸುಂದರ ಅದ್ಭುತವಾದಂಥ ಒಂದು ಅನ್ನ, ಚಿತ್ರಾನ್ನ ಎಲ್ಲ ತಮ್ಮಿಂದ ತಾವೇ ಆಗಬೇಕು. ತಾವೇ ಬಂದು ಬಾಯಿಗೆ ಬೀಳಬೇಕು. ಆವಾಗ ನಾನು ಊಟ ಮಾಡ್ತೇನೆ. ಅಡುಗೆ ಮಾಡ್ಕೊ ಅಂದರೆ ನಾನು ಮಾಡಿಕೊಳ್ಳೋದಿಲ್ಲ. ಸೋಮಾರಿ, ಉದ್ಧಾರವಾಗುವ ಲಕ್ಷಣ. ಇದನ್ನೆಲ್ಲ ನೋಡಿ ವಿವೇಕಾನಂದರು 3 ದಿವಸ ನಿದ್ದೆ ಕೆಟ್ಟರು. ಭಾರತೀಯರೇ, ನಿಮ್ಮಲ್ಲಿ ಉದ್ಧಾರವಾಗುವ ಲಕ್ಷಣವೇ ಇಲ್ವಲ್ಲ, ನೀವು ಹೇಗೆ ಉದ್ಧಾರ ಆಗ್ತೀರಿ? ಅದು ಎಷ್ಟು ತಮೋಗುಣ, ಅದು ಎಷ್ಟು ಸೋಮಾರಿತನ, ಅದೆಷ್ಟು ಹೇಡಿತನ. 2 ಸಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಮೊರೇಲ್, 2 ಸಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಉತ್ಸಾಹ, ಧೈರ್ಯ ಎಲ್ಲ ಪೂರ್ತಿ ಒಣಗೇ ಹೋಗ್ಬಿಡುತ್ತಲ್ಲ. ನೀವು ಮನುಷ್ಯರ ಜೀವನ ಅಂದರೆ ಏನು ಗೊತ್ತಾ? ವಿವೇಕಾನಂದ ಹೇಳ್ತಾರೆ, ಸ್ವಾಮೀಜಿ ವಾಟ್ ಈಸ್ ಯುವರ್ ಮೆಸೇಜ್? ನಿಮ್ಮ ಸಂದೇಶ ಏನು ಸ್ವಾಮೀಜಿ? ವಿವೇಕಾನಂದ ಹೇಳ್ತಾರೆ, 10 ವರ್ಷಗಳ ಹಿಂದೆ ನಾನು ಕೊಟ್ಟಂತ ಸಂದೇಶ ಏನು ಅಂತಂದ್ರೆ ಹೋರಾಡು. ಇವತ್ತು ನಾನು ಕೊಡೋ ಸಂದೇಶ ಏನು ಅಂದ್ರೆ ಹೋರಾಡು. 10 ವರ್ಷಗಳ ನಂತರ ನಾನು ಕೊಡುವ ಸಂದೇಶ ಹೋರಾಡು. ಯಾರು ಹೋರಾಡ್ತಾ ಇದ್ದಾರೆ ಅವರು ಬದುಕಿದ್ದಾರೆ, ಯಾರು ಹೋರಾಡ್ತಾ ಇಲ್ಲ ಅವರ ಬದುಕಿಯೂ ಸತ್ತಿದ್ದಾರೆ. ಇದನ್ನೆಲ್ಲ ಹುಡುಗನಿಗೆ ಹೇಳಿದೆ. ಸ್ಕೂಲ್ ಡ್ರಾಪ್ ಔಟ್ ಆದ ಹುಡುಗ ದಿನ ಬರ್ತಿದ್ನಲ್ಲ ನನ್ನ ಹತ್ರ. ಆದ್ದರಿಂದ ನೋಡು, ಮಾರೇ ತೋ ಹಾಥಿ ಮಾರ್ನಾ, ಲೂಟೇ ತೋ ಭಂಡಾರ್ ಲೂಟ್ನಾ. ವಿವೇಕಾನಂದರು ಹೇಳ್ತಾರೆ, ಮಹಾಬುದ್ಧಿಶಾಲಿಯೋ ಮಹಾಶಕ್ತಿಶಾಲಿಯೋ ಆದ ದುಷ್ಟನನ್ನ ನಾನು ಯೋಗಿಯನ್ನಾಗಿ ಮಾಡ್ತೇನೆ ಬೇಕಾದರೆ. ಯಾಕೆ? ಅವನಲ್ಲಿ ಶಕ್ತಿ ಇದೆ. ಮಹಾಬುದ್ಧಿಶಾಲಿಯೋ ಮಹಾಶಕ್ತಿಶಾಲಿಯೋ ಆದ ದುಷ್ಟನನ್ನ ನಾನು ಯೋಗಿಯನ್ನಾಗಿ ಮಾಡ್ತೇನೆ. ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಯಾರ ತಂಟೆಗೂ ಹೋಗುವುದಿಲ್ಲ, ಒಳ್ಳೆಯವನು ಅಂತಿದಾನಲ್ಲ, ಅವನನ್ನು ನಾನು ಯಾವ ಕಾಲಕ್ಕೆ ಯೋಗಿಯನ್ನಾಗಿ ಮಾಡಲಾರೆ. ಅವನು ಯೋಗಿಯಾಗಲಾರ, ಅವನು ಅನ್ಫಿಟ್, ಟೋಟಲ್ ಅನ್ಫಿಟ್. ಇದರ ಅರ್ಥ ಏನು? ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಮಾತ್ರ ಆಧ್ಯಾತ್ಮಿಕತೆ ಇದೆ, ಯೋಗಿಯಾಗುವ ಯೋಗ್ಯತೆ ಇದೆ, ಅರ್ಹತೆ ಇದೆ. ಆಧ್ಯಾತ್ಮಿಕತೆ ಅಂದರೆ ಶಕ್ತಿ. ಮೊದಲು ಶಕ್ತಿಯನ್ನು ದುಷ್ಟಶಕ್ತಿಯಾಗಿರಲೇಬೇಕಾದ್ರೆ ಪರಮ ದುಷ್ಟನ ಏನು ಯೋಚನೆ ಮಾಡೋ ಹಾಗಿಲ್ಲ. ಪರಮ ಬುದ್ಧಿಶಾಲಿಯೂ ಆಗಿದ್ದಾನ, ಜೊತೆಗೆ ಪರಮ ಶಕ್ತಿಶಾಲಿಯೂ ಆಗಿದ್ದಾನ, ಅವನು ಯೋಗಿ ಆಗಬಲ್ಲ. ರತ್ನಾಕರ ದಿನಕ್ಕೆ 100-200 ಕೊಲೆ ಮಾಡ್ತಾ ಇದ್ದ. ವೀರಪ್ಪನ್ ನಾಚ್ಕೊಂಡು ಸಾಯ್ಬೇಕು ಅವನ ಮುಂದೆ, ಅಂತಹ ದುಷ್ಟ. ದಿನಕ್ಕೆ 100-200 ಕೊಲೆ ಮಾಡ್ತಾ ಇದ್ದ. ನಾರದ ಹೇಳ್ದ, ಎಷ್ಟು ದೊಡ್ಡ ದುಷ್ಟನಾಗಿದ್ದೀಯೋ ನೀನು, ಚಿಂತೆ ಇಲ್ಲ, ನಿನ್ನಲ್ಲಿ ಮಹಾಶಕ್ತಿ ಇದೆ, ಆದ್ದರಿಂದ ನೀನು ಯೋಗಿ ಆಗಬಲ್ಲೆ. ಈ ಪಾಪಗಳಿಂದ ಪಾರಾಗಬೇಕು ಅಂದರೆ ನೀನು ಯೋಗಿ ಆಗೋದೊಂದೇ. ಹಿಮಾಲಯಕ್ಕಿಂತಲೂ ದೊಡ್ಡದಾಗಿದೆ ನಿನ್ನ ಪಾಪ ರಾಶಿ. ಏನು ಯೋಚನೆ ಮಾಡಬೇಡ, ನಾನು ನಿನ್ನ ಯೋಗಿಯನ್ನಾಗಿ ಮಾಡ್ತೇನೆ. ತಗೋ ಈ ಮಂತ್ರ ಜಪಿಸು ಅಂತ ರಾಮನಾಮವನ್ನು ಕೊಟ್ಟ. ರಾಮ್ 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 ಅಂತ ಧ್ಯಾನ ಮಾಡ್ತಾ ಕೂತ್ಕೊಂಡ. ನೀವೆಷ್ಟು ಧ್ಯಾನ ಮಾಡ್ತೀರಿ? 15 ನಿಮಿಷ ಮಾಡ್ತೀರಾ? 15 ನಿಮಿಷದಲ್ಲಿ ನಿಮ್ಮ ಮನಸ್ಸು 15 ಸಲ ವರ್ಲ್ಡ್ ಟೂರ್ ಹೋಗಿರುತ್ತೆ. LTCನೂ ಬೇಡ, ಏನೂ ಬೇಡ, ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ. 15 ನಿಮಿಷ ಧ್ಯಾನ ಕೂತ್ಕೊಳ್ಳಿ. 10 ಸಲ ಆಲ್ ಇಂಡಿಯಾ ಟೂರ್, ನಿರ್ಮಲ್ ಟ್ರಾವೆಲ್ಸ್, ವರ್ಲ್ಡ್ ಟೂರ್, ಇನ್ಯಾವುದೋ ಒಂದು ಟ್ರಾವೆಲ್ಸ್. 15 ನಿಮಿಷ ಮಾಡ್ತೀರಾ? ಈ ಪರಮ ದುಷ್ಟ ಅಂತ ನಾವು ಕರಿತೀವಿ ನೋಡಿ ಭಾರತೀಯರು. ಆ ರತ್ನಾಕರ ಧ್ಯಾನಕ್ಕೆ ಕೂತ. ಎಷ್ಟೊತ್ತು ಧ್ಯಾನ ಮಾಡಿದ? ಮೈ ಮೇಲೆ ಹುತ್ತ ಬರೋವರೆಗೂ ಏಳಲಿಲ್ಲ, ಹಾಗೆ ಧ್ಯಾನಕ್ಕೆ ಕೂತ. ಯೋಗಿಯ ಲಕ್ಷಣ ಇರಲಿಲ್ವ ಅವನಲ್ಲಿ? ದಿನಕ್ಕೆ 100 ಕೊಲೆ ಮಾಡ್ತಾ ಇದ್ದವನು ಪರಮ ದುಷ್ಟನು, ಬುದ್ಧಿಶಾಲಿಯೋ ಶಕ್ತಿಶಾಲಿಯೋ. ಯೋಗಿಯ ಲಕ್ಷಣ ಅವನಲ್ಲಿರುವಷ್ಟು ನಮ್ಮಲ್ಲಿದೆಯಾ? ನಾವು ಯಾರ ತಂಟೆಗೂ ಹೋಗಿಲ್ಲ. ನೀನು ಯಾರ ತಂಟೆಗೂ ಯಾಕೆ ಹೋಗಿಲ್ಲ ಗೊತ್ತಾ? ನೀನೊಂದು ಬಂಡೆ, ನೀನೊಂದು ಗೋಡೆ, ನಿನ್ನಲ್ಲಿ ಜೀವವೇ ಇಲ್ಲ. ಆದ್ದರಿಂದ ಯಾರ ತಂಟೆಗೂ ಹೋಗಿ ಮಹಾ ಸಾತ್ವಿಕ ಅಂತ ಯಾರ ತಂಟೆಗೂ ಹೋಗದೆ ಕೂತವನೇನಲ್ಲ ನೀನು, ರಣಹೇಡಿ. ವಿವೇಕಾನಂದರ ಮಾತಿನಲ್ಲಿ ಅರ್ಥ ಇಲ್ವಾ? ವಾಲ್ಮೀಕಿ ಆ ಮೈ ಮೇಲೆ ಹುತ್ತ ಬೆಳೆಯೋವರು ಕೂತ್ ದಿನಕ್ಕೆ 100 ಕೊಲೆ ಮಾಡ್ತಾ ಇದ್ದವನು ಮೈ ಮೇಲೆ ಹುತ್ತ ಬೆಳೆಯೋವರಿಗೆ ಧ್ಯಾನ ಕೂತ್ನಲ್ಲ. ಸಾತ್ವಿಕ ಮನುಷ್ಯ ಅಂತ ತಿಳ್ಕೊಂಡಿರೋನೇ. ನೀನು ಎಷ್ಟೊತ್ತಯ್ಯ ಕೂಡ್ತೀಯ ಧ್ಯಾನಕ್ಕೆ?
15 ನಿಮಿಷ ಕೊಡ್ತೀಯನಯ್ಯ, ಅರ್ಧ ಗಂಟೆ ಕೊಡ್ತೀಯ, 1 ಗಂಟೆ ಕೊಡ್ತೀಯ, ಮೈ ಮೇಲೆ ಹುತ್ತ. ಒಂದು ದಿನವಾ? ವರ್ಷಗಳ ಗಟ್ಟಲೆ ಕೂತ್ರೆ ಮೈ ಮೇಲೆ ಹುತ್ತ ಬರೋದು. 1 ವರ್ಷ ಕೂತ್ಕೋಬೇಕು ಕನಿಷ್ಠ. ಧ್ಯಾನ ಕೂತವನು ಏಳಲಿಲ್ಲ, ಮಧ್ಯೆ ಮಧ್ಯೆ ಎದ್ದು ಹೋದವನಲ್ಲ. ಒಂದು ಸಲ ಧ್ಯಾನಕ್ಕೆ ಕೂತವನು 1 ವರ್ಷ ಏಳಲಿಲ್ಲ ಅಂದರೆ ಅವನೇನು ಸಾಮಾನ್ಯ ಯೋಗಿಯೋ? ಅಂಥ ಯೋಗಿಯೂ ಆಗಬಲ್ಲ ದುಷ್ಟನಾದವನು, ಶಕ್ತಿಶಾಲಿಯಾದವನು. ದುಷ್ಟನೂ ಅಲ್ಲ, ಶಕ್ತಿಶಾಲಿಯೂ ಅಲ್ಲ. ನಿನ್ನ ಕೈಯಲ್ಲಿ ಏನಾಗುತ್ತೆ? ಮಣ್ಣಂಗಟ್ಟೆ. ಆದ್ದರಿಂದ ನೆನಪಿಟ್ಕೋ, ಹೋರಾಡು. ಹೋರಾಟಗಾರ ಇದಾನ, ಅವನು ಕಳ್ಳನೇ ಆಗಿರ್ತಾನೆ, ಕೊಲೆಪಾತಕನೇ ಆಗಿರ್ತಾನೆ. ಹೋರಾಟಗಾರನ ಅವನು ಯಾವ ಮಟ್ಟಕ್ಕೂ ಏರ್ತಾನೆ. ಆಧ್ಯಾತ್ಮಿಕವಾಗಿಯೂ ಏರ್ತಾನೆ, ಪ್ರಾಪಂಚಿಕವಾಗಿಯೂ ಏರ್ತಾನೆ, ಅಧಿಕಾರದಲ್ಲೂ ಏರ್ತಾನೆ, ಮತ್ತೊಂದರಲ್ಲೂ ಏರ್ತಾನೆ. ಆದ್ದರಿಂದ ಹೋರಾಡೋದನ್ನು ಕಲಿ. ನಿನ್ನ ಜೀವನದ ಉಸಿರನ್ನಾಗಿ ಮಾಡ್ಕೋ, ಸ್ವಭಾವವನ್ನಾಗಿ ಮಾಡ್ಕೋ. ಭಾರತೀಯನೇ, ನಿನಗೆ ಈ ಲಕ್ಷಣವೇ ಇಲ್ಲ. 130 ವರ್ಷಗಳ ಹಿಂದೆ ಅತ್ಯಂತ ಶ್ರೀಮಂತನಾದವನು ಹಾಗಿದ್ದವನು, ಅದು ಏನಾಯಿತು ಇದ್ದಕ್ಕಿದ್ದ ಹಾಗೆ ನಿನಗೆ? ಇದನ್ನೆಲ್ಲ ವಿವೇಕಾನಂದರು 8-9 ಪುಸ್ತಕಗಳಲ್ಲಿ ಭಾರತೀಯರನ್ನು ಕುರಿತು ಅದು ಎಷ್ಟು ಮಾತುಗಳನ್ನು ಹೇಳಿದ್ದಾರೆ. ಇದನ್ನೆಲ್ಲ ಹುಡುಗನಿಗೆ ಹೇಳಿದೆ. ಆದ್ದರಿಂದ ನೋಡು, ನೀನು IAS ಮಾಡಬೇಕು. ನಿಮಗೆಲ್ಲ ಆಶ್ಚರ್ಯವಾಗುತ್ತೆ. ಕನ್ನಡ ಮೀಡಿಯಂ, ಆ ಹೆಸರು ಕೇಳಿದ್ರೇ ನಮಗೆ ತಡ್ಕೊಳ್ಳೋಕೆ ಕಷ್ಟ. ಮಕ್ಕಳು ಕನ್ನಡ ಮೀಡಿಯಂನಲ್ಲಿ ಓದೋದಾ? ಇಂಗ್ಲೀಷ್ ಮೀಡಿಯಂನೇ ಓದಬೇಕು, CBSE ಓದಬೇಕು. ಏನು ಮಾಡಿದ್ದಾರೆ ನಿಮ್ಮ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಓದಿ? ಈ ಹುಡುಗ ಕನ್ನಡ ಮೀಡಿಯಮು ಮೊದಲನೇ ಅಟೆಂಪ್ಟ್ಗೆ IPS ಪಾಸ್ ಮಾಡಿದ. ಮೊದಲನೇ ಅಟೆಂಪ್ಟ್. ಇವತ್ತು ಬೆಳಗಾಂನಲ್ಲಿದ್ದಾನೆ, ಅಡಿಷನಲ್ SP. ಇನ್ನೊಂದು ವರ್ಷಕ್ಕೆ SP ಆಗ್ತಾನೆ. ಅವ್ನು ಮೊನ್ನೆ ಮದುವೆ ಆಯಿತು 15 ದಿವಸದ ಹಿಂದೆ. ಎಲ್ಲಿಂದ ಬಂತು? ಸರಿಯಾದ ಶಕ್ತಿಯ ಪಾಠಗಳನ್ನು ಹೇಳಿಕೊಡಿ ನಮ್ಮ ದೇಶದ ಜನರಿಗೆ. ಯಾರಿಗೂ ಏನು ಕಡಿಮೆ ಇಲ್ಲ ಈ ದೇಶದ ಜನ, ಆದರೆ ಪಾಪ ಅವರ ದುರದೃಷ್ಟ, ಶಕ್ತಿಯ ಪಾಠ ಹೇಳೋರೆ ಯಾರೂ ಇಲ್ಲ. ಶಕ್ತಿಯ ಪಾಠ ಹೇಳೋರೆ ಯಾರೂ ಇಲ್ವಾ? ಆ ಮೋದಿ ಕೇರ್ನವರು ಆ 2 ಪುಸ್ತಕಗಳಲ್ಲಿ ಶಕ್ತಿಯ ಪಾಠ ಹೇಳಿದ್ದಾರೆ. ಆದ್ದರಿಂದ ಈ ಸಂಸ್ಥೆಯನ್ನು ಮೆಚ್ಚಿದೆ ನಾನು. ಇವತ್ತು ಮುಖ್ಯಮಂತ್ರಿ ಬರ್ತಾರೆ ಮೈಸೂರಿಗೆ. ನನಗೆ ದೊಡ್ಡ ಕಾರ್ಯಕ್ರಮ ಇದೆ. ಆಲ್ ಸೌತ್ ಇಂಡಿಯಾ ಆಲ್ ಮಾಂಕ್ಸ್ ಕಾನ್ಫರೆನ್ಸ್. 3,000 ಜನ 300 ಜನ ಸಾಧುಗಳು ಮೈಸೂರಿನ ನೆನೆ ಸಾಯಂಕಾಲ ಉಪನ್ಯಾಸ ಇತ್ತು. ನಾನು ಆದರೂ ಬಂದೆ. ಏಕೆ? ಇವರು ಪ್ರತಿಯೊಬ್ಬ ಭಾರತೀಯನೂ ಕೂಡ ಕುರಿಯಾಗಿರುವ ಭಾರತೀಯನನ್ನ ಸಿಂಹವನ್ನಾಗಿಸೋದಕ್ಕೆ ಹೊರಟಿದ್ದಾರೆ. ಯಾವುದನ್ನು ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮಾಡೋಕ್ಕಾಗುತ್ತಾ ಇಲ್ವೋ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಶಿಕ್ಷಣ ಇಲಾಖೆ ಏನು ಮಾಡುತ್ತೆ? ನೀನೊಬ್ಬ ಇಂಜಿನಿಯರ್ ಆಗು, ಎಲ್ಲರ ಮುಂದೆ, ಸಿಕ್ಕಿದವ್ರ ಮುಂದೆ ಎಲ್ಲ ಕೈ ಜೋಡಿಸು, ನಿನ್ನ ಮೂಳೆ ಮುರಿದು ಹೋಗೋ ಹಾಗೆ ಬೆನ್ನು ಬಗ್ಗಿಸು. ಅವ್ರು ಎಷ್ಟು ಬೈದ್ರು ಬೈಸ್ಕೋ, ಅವರ ದಾಸನಾಗಿ ಬದುಕು. ತಿಂಗಳಿಗೆ ಒಂದು 30,000 ರೂಪಾಯಿ ತಗೊಂಡು ಬಾ. ಇದು ನಮ್ಮ ಶಿಕ್ಷಣ ಪದ್ಧತಿ ಕಲಿಸೋದು. ನಾನು ಏನು ಹೇಳ್ತೇನೆ ಗೊತ್ತಾ? ನಿಜವಾಗಿಯೂ ಕೂಡ ಯೋಗ್ಯತೆ ಇರೋ ಮನುಷ್ಯ, ಕ್ವಾಲಿಟಿಯ ಮನುಷ್ಯ, ಅವನು ನೌಕರಿ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವತಂತ್ರವಾಗಿ ಬದುಕ್ತಾನೆ. ಅವನು ಸ್ವತಂತ್ರವಾಗಿ ಬದುಕ್ತಾನೆ. ಒಂದು ತಿಂಗಳಿಗೆ 10 ಲಕ್ಷ ಸಂಬಳ ಬರಬಹುದು. ಆದರೆ ನೆನ್ಪಿಟ್ಕೋ, 10 ಲಕ್ಷ ಸಂಬಳ ತಗೊಳ್ಳುವಂತಹ ನೌಕರಸ್ಥನೇ ನೀನೊಬ್ಬ ಹಮಾಲಿ. ಸ್ವತಂತ್ರವಾಗಿ ಬದುಕ್ತಾರ. 10,000 ರೂಪಾಯಿ ಗಳಿಸಿ ತನ್ನ ಕಾಲ ಮೇಲೆ ತನಗೆ ತಾನೇ ಯಜಮಾನನ. ನೀನು ಧೀರ. ಇಂಥ ಶಿಕ್ಷಣ ನಮಗೆ ಬೇಕು. ಇದನ್ನೆಲ್ಲ ಹೇಳಿದೆ ಆ ಹುಡುಗನಿಗೆ. ನೋಡು, ಮನುಷ್ಯನಿಗೆ ಯಾವಾಗಲೂ ಕೂಡ ಸೂರ್ಯನಾಗಬೇಕು ನಾನು ಅನ್ನೋ ಆಸೆ ಇರಬೇಕು. ಒಂದು ಮನೆ ದೀಪ ಒಂದು ಬುಡ್ಡಿ ಅಲ್ಲ. ಇಂಗ್ಲೀಷಲ್ಲಿ ಇದೇ ಉಪನಿಷತ್ತುಗಳು ಹೇಳುತ್ತವೆ, ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಯಾವುದು ದೊಡ್ಡದೋ ಅದರಲ್ಲಿ ಮಾತ್ರ ಸುಖ ಇದೆ, ಅಲ್ಪದರಲ್ಲಿ ಸುಖವಿಲ್ಲ. ಅಲ್ಪಕ್ಕೆ ಆಸೆ ಪಡಬೇಡ, ಸಣ್ಣವನಾಗಬೇಕು, ಸಣ್ಣ ಸಾಧನೆ ಮಾಡಬೇಕು, ಎಂದಿಗೂ ಯೋಚನೆ ಮಾಡಬೇಡ. ಅದನ್ನೇ ಇಂಗ್ಲೀಷಲ್ಲಿ ಹೇಳ್ತಾರೆ, ಲೋ ಏಮ್ ಇಸ್ ಎ ಕ್ರೈಮ್. ಸಣ್ಣ ಗುರಿ ಇಟ್ಕೊಂಡ್ರೆ ಅದು ಅಪರಾಧ ಮಾಡಿದಂತೆ. ಒಂದು ಸಣ್ಣ ಗುರಿ ಇಟ್ಕೊಂಡ್ರೆ ಅದು ಅಪರಾಧ ಮಾಡಿದಂತೆ. ನಮ್ಮ ಮಕ್ಕಳಿಗೆ ಈ ಸಣ್ಣ ಗುರಿ ಎಂದಿಗೂ ಇಟ್ಕೋಬಾರದು. ಏನಾಗಬೇಕು? ಏಮ್ ಅಟ್ ದಿ ಸನ್. ಸೂರ್ಯನಾಗೋದಕ್ಕೆ ಪ್ರಯತ್ನ ಪಡು. ಈವನ್ ಇಫ್ ಯು ಫೇಲ್, ಒಂದು ವೇಳೆ ಫೇಲ್ ಆದರೂ ಕೂಡ ಯು ವಿಲ್ ಬಿಕಮ್ ಎ ಸ್ಟಾರ್. ಏಮ್ ಅಟ್ ದಿ ಸನ್. ನಾನು ಸೂರ್ಯ ಆಗಬೇಕು ಅಂತ ಪ್ರಯತ್ನ ಪಡು.
ನೀನು ಫೇಲ್ ಆದರೂ ಕೂಡ ಒಂದು ಸ್ಟಾರ್ ಆಗ್ತೀಯ, ಸಾಕು. ಆಫ್ಟರ್ ಆಲ್ ಯು ಆರ್ ಎ ಸ್ಟಾರ್. ಸಾಮಾನ್ಯ ನಾನೇನು, ಯು ಆರ್ ಎ ಸ್ಟಾರ್. ಇದನ್ನೆಲ್ಲ ಹುಡುಗನಿಗೆ ಹೇಳಿದೆ. ಆತ ಒಂದು ಅಟೆಂಪ್ಟಲ್ಲಿ IPS ಪಾಸ್ ಮಾಡಿಬಿಟ್ಟ. 15 ನಂಬರ್ ಬಂದಿದ್ದಿದ್ರೆ IAS ಆಗ್ತಾ ಇತ್ತ ಒಂದು. ಶಬಾಷ್, ನೀನು ಕಣೋ ನಿಜವಾಗಿಯೂ ಕೂಡ ನನಗೆ ಬೇಕಾಗಿರ್ತಕ್ಕಂಥ ಹುಡುಗರು ಅಂದರೆ ನಿನ್ನಂಥವ್ರು ಕಣೋ. ಆ ಕಡೆ ಆ ಹೋಟೆಲ್ ಇಟ್ಟವನು, ಈ ಕಡೆ ಹುಡುಗ, ಇಂಥವರು ಒಂದು 7-8 ಜನ ನನ್ನ ಸಂಪರ್ಕಕ್ಕೆ ಬಂದವರು. ಸ್ವಾಮಿ ವಿವೇಕಾನಂದರ ಸ್ಪಿರಿಟ್ ಅವರಿಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ಕೇವಲ ವಿವೇಕಾನಂದರ ಒಂದು ಸಣ್ಣ ಪುಸ್ತಕ ಮತ್ತು ನನ್ನ ಕೆಲವು ಸಿಡಿಗಳಿದೆ. ದಿ ಎನರ್ಜೀಸ್ ಆಫ್ ಮ್ಯಾನ್ ಅಂತ ಇಂಗ್ಲೀಷಲ್ಲಿ ಒಂದಿದೆ. ಭವ್ಯ ಜೀವನ ಪರಿಚಯ, ರಾಜನಂತೆ ಬದುಕಬೇಕಾದ್ರೆ ನಾವು ಹೇಗಿರಬೇಕು, ಅದೊಂದು ಸಿಡಿ ಇಲ್ಲಿದೆ. ಮತ್ತು ಇದೇ ಶಿಕ್ಷಣ, ವಿದ್ಯಾರ್ಥಿಗಳ ಶಿಕ್ಷಣ ನಿಜವಾಗಲೂ ಹೇಗಿರಬೇಕು, ಹುಲಿಗಳನ್ನಾಗಿಸುವಂತೆ ಇರಬೇಕು. ಇದೆಲ್ಲ ಇಲ್ಲಿ ಸಿಡಿಗಳಿದೆ. ಇಲ್ಲಿ ನಮ್ಮ ಆಶ್ರಮದ ಭಕ್ತೆ ಶ್ರೀಮತಿ ಲತಾ ರಾಜಶೇಖರ್ ಅವ್ರ ಹತ್ರ ಇವೆಲ್ಲ ಈ ಸಿಡಿಗಳು ಸಿಗುತ್ತವೆ. ನಮ್ಮ ಮುಂದ್ಗಡೆ ಕುಳಿತಿರ್ತಕ್ಕಂಥ ವಾಲಂಟಿಯರ್ಸ್ ಹತ್ರ ಕೂಡ ಇದೆ. ಮುಂದೆ ಬೇಕು ಅಂತಂದರೆ ಅವ್ರ ಕಡೆ ಸಿಗುತ್ತೆ. ಇಂಥ ಮಾತುಗಳನ್ನು ಆ ಹುಡುಗನ ಹೇಳಿದಾಗ ಡೈಲಿ ವೇಜರ್ ಹುಡುಗ ಈ ಮಟ್ಟಕ್ಕೆ ಬಂದನಲ್ಲ. ವಿವೇಕಾನಂದರು ನಿಮ್ಮ ಒಳಗಡೆ ಅದ್ಭುತವಾದ ಶಕ್ತಿಗಳಿದೆ, ಆಚೆಗೆ ತನ್ನಿ ಅಂತ ಹೇಳಿದ್ದು ಸುಳ್ಳ? ಕನಸಲ್ಲಿ ಯೋಚನೆ ಮಾಡ್ತೀರಾ? ಕೂಲಿ ಹುಡುಗ ಫಸ್ಟ್ ಅಟೆಂಪ್ಟ್ಗೆ IPS ಪಾಸ್ ಮಾಡ್ತಾನೆ, ಕನಸಲ್ಲಿ ಹೇಳ್ತಾರೆ. ಹಿಂದೂ ಪೇಪರ್ನಲ್ಲಿ ಇಂಟರ್ವ್ಯೂ ಬಂದಿದೆ, ಅದರಲ್ಲಿ ನನ್ನ ಹೆಸರು ಹಾಕಿದ್ದಾನೆ. ನನಗೆ BA ಆದಮೇಲೆ MA ಮಾಡಬೇಕು, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಬೇಕು ಡೆಲ್ಲಿನಲ್ಲಿ ಅಂತ ಆಸೆ ಇತ್ತು. ಗದಗ ರಾಮಕೃಷ್ಣ ಆಶ್ರಮದ ಸ್ವಾಮಿ ನಿರ್ಭಯಾನಂದರು ನೀನು IAS ಮಾಡಬೇಕು ಅಂತ ನನಗೆ ಇದಕ್ಕೆ ತಳ್ಳಿದ್ರು. ಇದರಿಂದ ನಾನು IPS ಪಾಸ್ ಮಾಡಿದೆ ಅಂತ ಹಿಂದೂ ಇಂಟರ್ವ್ಯೂನಲ್ಲಿ ಹೇಳಿದ್ದಾನೆ. ಅದೇ ಥರ ಆವಾಗಲೇ ಒಂದು ಮಾತು ಹೇಳಿದೆ ನಾನು ಹೀಗೆ ಹೇಳಿದ್ರೆ ನಿಮ್ಗೆ ಅನಿಸುತ್ತೆ, ಸ್ವಾಮೀಜಿ ನಾನು ಕೂಡ ಲೈಫಲ್ಲಿ ಸಾಧನೆ ಮಾಡಬೇಕು. ವೆರಿ ಗುಡ್, ರಕ್ತ ಬಿಸಿಯಾಗಬೇಕು. ಇವತ್ತಿನಿಂದಲೇ ನನಗೆ ಹೊಸ ಜನ್ಮ ಬಂದಿದೆ, ಹೊಸದಾಗಿ ನಾನು ಹೊಸ ಮನುಷ್ಯನಾಗಿದ್ದೇನೆ, ಒಬ್ಬ ಹೊಸ ಜನ್ಮ ಬಂದಿದೆ, ನನ್ನ ಬರ್ತ್ಡೇ ಚೇಂಜ್ ಆಯಿತು, ಅದು ಇವತ್ತು ನಾನು ಹೊಸ ಮನುಷ್ಯನಾಗಿ ಹುಟ್ಟಿದ್ದೇನೆ. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಜನ್ಮ ಬೇರೆ, ಇವತ್ತಿನ ಜನ್ಮ ಬೇರೆ. ಮೊದಲು ನಿರ್ಧರಿಸಬೇಕು ನೀವು ಇದನ್ನು. ಶಿಕ್ಷಣ ಅಂದರೆ ಏನು ಗೊತ್ತಾ? ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣ ಅಂತಂದರೆ ದ್ವಿಜತ್ವಂ. ದ್ವಿಜ ಅಂತಂದರೆ ಬ್ರಾಹ್ಮಣ ಅಂತಲ್ಲ. ಇವೆಲ್ಲ ಏನೇನೋ ಅರ್ಥಗಳು ಕೆಡಿಸಿಟ್ಬಿಟ್ಟಿದ್ದು, ಅದು ಹೌದು, ಆದರೆ ಅಷ್ಟೇ ಅಲ್ಲ. ದ್ವಿಜ, ಎರಡನೇ ಜನ್ಮ ಪಡ್ಕೊಂಡವನು. ಎರಡನೇ ಜನ್ಮ. ಯಾರು ಎರಡನೇ ಜನ್ಮ? ಈ ರವಿ, ಹಿಂದುಳಿದ ವರ್ಗಗಳ ಹುಡುಗ, ಎರಡನೇ ಜನ್ಮ ಪಡ್ಕೊಂಡ, ದ್ವಿಜನಾದ. ತಂದೆ ತಾಯಂದ್ರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಜನ್ಮಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಮಹತ್ವವನ್ನೇ ಕೊಡೋದಿಲ್ಲ. ವಾಲ್ಮೀಕಿಗೆ ನಾವು ಮಹತ್ವ ಅವನು ಎಲ್ಲಿ ಹುಟ್ಟಿದ? ಅವನು ಬೇಡ್ರವನು. ಯಾರು ಮಹತ್ವ ಕೊಟ್ಟಿದ್ದಾರೆ ಅವನಿಗೆ? ಮಹಾ ಮಡಿವಂತರಾಗಿರ್ತಕ್ಕಂಥ, ಸಂಪ್ರದಾಯಸ್ಥರಾಗಿರ್ತಕ್ಕಂಥ, ಪರಮ ಸಂಪ್ರದಾಯಸ್ಥರಾಗಿರ್ತಕ್ಕಂಥ ಬ್ರಾಹ್ಮಣರು ವಾಲ್ಮೀಕಿ ಮುನಿಪುಂಗವ ನಿನ್ನ ಕೃಪಾಶೀರ್ವಾದ ಇರಲಿ ಅಂತ ಕೈ ಜೋಡಿಸಿ ಅವನು ಬರೆದ ಪುಸ್ತಕಕ್ಕೆ ಸಾಷ್ಟಾಂಗ ನಮಸ್ಕಾರ, ಅವನ ಫೋಟೋಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇಲ್ವಾ? ಯಾರು ಬೆಲೆ ಕೊಡ್ತಾರೆ ಮೊದಲನೇ ಜನ್ಮಕ್ಕೆ? ಬೆಲೆ ಕೊಡುವುದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಎರಡನೇ ಜನ್ಮ. ಯಾವುದು ಎರಡನೇ ಜನ್ಮ? ಗುರುವಿನ ಕೈನಲ್ಲಿ ಶಿಕ್ಷಣ ಪಡ್ಕೊಂಡ ಮೇಲೆ ನೀನು ಎಂಥ ಮನುಷ್ಯನಾಗಿ ಎರಡನೇ ಜನ್ಮ ಪಡ್ಕೊಂಡೆ. ಎರಡನೇ ಜನ್ಮ ಪಡ್ಕೊಂಡಿಯೋ ಆ ಹಳೆ ಮನುಷ್ಯ, ಹಳೆ ರಾಗ, ಅದೇ ಹಳೆ ಮನುಷ್ಯ ಹಳತು, ಆ ಹಳತು ಮನುಷ್ಯನಾಗಿ ಉಳಿದೆಯೋ, ಹೊಸ ಹೀರೋ, ಹೊಸ ಹುಲಿಯಾಗಿ ಮತ್ತೆ ಬಂದಿಯೋ. ಈ ಟ್ರೈನಿಂಗ್ ಕೈನಲ್ಲಿ, ಈ ಮೋಟಿವೇಶನ್ ಕ್ಯಾಂಪ್ನಲ್ಲಿ, ಈ ಶಿಬಿರದಲ್ಲಿ, ಈ ತರಬೇತಿ ಕ್ಲಾಸ್ನಲ್ಲಿ, ಈ ಗುರುಗಳ ಕೈನಲ್ಲಿ ಹೊಸ ಮನುಷ್ಯನಾಗಿ ಬಂದಿಯೋ, ಅದೇ ಹಳತು ಹಳೆ ಮನುಷ್ಯನಾಗಿ ಉಳಿದಿಯೋ. ಹಳೆ ಮನುಷ್ಯನಾಗಿ ಉಳಿದ ಛೇ, ಹೋಗಿ ಮತ್ತೆ ಹೊಸ ಮನುಷ್ಯನಾಗಿ ಬಾ. ಶಿಕ್ಷಣ, ಗುರುಗಳು, ತಂದೆ ತಾಯಿಯಂದರು, ಸಂಸ್ಕಾರಗಳು ಹೊಸ ಮನುಷ್ಯನ ನಿರ್ಮಾಣ ಮಾಡಬೇಕು. ಯಾವಾಗ ಹೊಸ ಮನುಷ್ಯ? ಹೊಸ ಮನಸ್ಸಾದರೆ ಆಯಿತು. ಶರೀರಕ್ಕೆ ಏನು ಬೆಲೆ? ಅದೇ ಶರೀರ ಇರಲಿ. ಮೋಹನದಾಸ ಕರಮಚಂದ ಗಾಂಧಿ ಅವನು ಮಾಡದೇ ಇದ್ದಂಥ ಚಟಗಳೇ ಇಲ್ಲ, ಅವನಲ್ಲಿದ್ದಂಥ ದುರ್ವಿದ್ಯೆಗಳೇ ಇಲ್ಲ. ಎಲ್ಲ ದುರ್ವಿದ್ಯೆಗಳು ಇತ್ತು ಅವನಲ್ಲಿ. ಮೋಹನದಾಸ ಕರಮಚಂದ ಗಾಂಧಿ ಅದೇ ಶರೀರವೇ, ಆದರೆ ಮುಂದೆ ಒಂದು ದಿನ ಚೇಂಜ್ ಆದ. ಮಹಾತ್ಮ ಗಾಂಧಿ ಆದ. ಇಲ್ಲಿ ಮನಸ್ಸು ಪರಿವರ್ತನೆಯಾಗಿ ಪರಮ ನೀಚನು, ಪರಮ ದುಷ್ಟನು, ಪರಮ ಕ್ರೂರಿಯು, ಕೊಲೆಪಾತಕನು ರತ್ನಾಕರ ಅದೇ ಶರೀರ ಮುಂದೆ ಯಾವುದೋ ಮಹಾತ್ಮನ ಕೈನಲ್ಲಿ ಸಿಕ್ಕಿ ಮಹರ್ಷಿ ವಾಲ್ಮೀಕಿಯಾದ. ದ್ವಿಜತ್ವಂ, ಎರಡನೇ ಮನುಷ್ಯ ಆದ. ಶರೀರ ಅದೇ ಇದೆ ಇದ್ರೇನಂತೆ. ಶರೀರಕ್ಕೆ ಏನು ಮಹತ್ವ? ಏನು ಶರೀರಕ್ಕೆ ಮಹತ್ವ? ಮನಸ್ಸಿಗಲ್ವ ಮಹತ್ವ. ಆದ್ದರಿಂದ ಎರಡನೇ ಜನ್ಮ ಪಡ್ಕೊಳ್ಳಿ. ಹಳೆ ಮನುಷ್ಯರಾಗಿ ಉಳಿದ್ರು ಎಷ್ಟು ನಷ್ಟ. ವಜ್ರದ ಗಣಿಯನ್ನಿಟ್ಟುಕೊಂಡು ಸಾಮಾನ್ಯನಂತೆ ಬದುಕುವುದು ಎಂತಹ ದುರವಸ್ಥೆ ಇದು.
ಎಂತಹ ದುರವಸ್ಥೆ ಇದು. ಏನೂ ಇರಲಿಲ್ಲ ಬಡವನಾಗಿದ್ದೀನಿ ಅಂದರೆ ಹೋಗಲಿ, ವಜ್ರದ ಗಣಿಯನ್ನು ಇಟ್ಕೊಂಡು ಬಡವನಾಗೋದು ಅಂದರೆ ಯಾವ ದೇವರು ಕಾಪಾಡ್ತಾನೋ ನಿನಗೆ? ಮನುಷ್ಯ ಜನ್ಮ ಅಂದರೆ ಏನು? ಸ್ವಲ್ಪ ಇದೆಯಾ ಅದರ ಒಳಗಡೆ ಶಕ್ತಿಗಳು? ಈ ಹುಡುಗನ ನೋಡು, ವಾಲ್ಮೀಕಿಯನ್ನು ನೋಡು. ನಮ್ಮ ಹುಡುಗ ನಮ್ಮ ದೇಶದವನೇ, ನೆನ್ನೆ ಮೊನ್ನೆ ಆದ 2-3 ಜನ 2 ವರ್ಷದ ಹಿಂದೆ ನಡೆದ ಘಟನಾವಳಿಗಳನ್ನು ನೋಡು. IPS ನಾಳೆ ಇಡೀ ಇಂಡಿಯಾಗೆ KPS ಗಿಲ್ ಆಗ್ತಾನೆ, ಒಂದು ಸಂಸ್ಥೆ ಗವರ್ನರ್ ಆಗ್ತಾನೆ. ಕೂಲಿ ಮಾಡ್ತಾ ಇದ್ದವನು ಗವರ್ನರ್ ಆದ, ಕೂಲಿಯವನು ಗವರ್ನರ್ ಆಗ್ತಾನೆ. ನಿನಗೇನಾಗಿದೆ? ಅವನ ಅಪ್ಪನಿಗಿದ್ದಷ್ಟು ಕಷ್ಟ ನಿಮ್ಮಪ್ಪನಿಗಿದೆಯಾ? ರಾತ್ರಿ ಹೊತ್ತು ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ, ಕೂಲಿ ಮಾಡಿ, ಕನ್ನಡ ಮೀಡಿಯಂ ಓದಿ, ಎಲ್ಲರಿಗೂ ಜಿ ಅಂತ ಅಂದುಕೊಂಡು ಇಷ್ಟು ಕಷ್ಟದಲ್ಲಿ ಇದೆಯಾ ನೀನು ಯಾಕಪ್ಪ ಆಗ್ತಾ ಇಲ್ಲ? ನಿನ್ನಲ್ಲಿ ವಜ್ರದ ಗಣಿ ಇದೆ ಅಂತ ನಿನ್ಗೆ ಗೊತ್ತಿಲ್ಲ. ಅದಕ್ಕಿಂತಲೂ ದೊಡ್ಡ ಶಾಪ ಯಾವುದೂ ಇಲ್ಲ. ಅವನಿಗೆ ಗೊತ್ತಾಗೋಯ್ತು ವಜ್ರದ ಗಣಿ ಇದೆ ಅಂತ, ಅದಕ್ಕಿಂತಲೂ ದೊಡ್ಡ ವರ ಯಾವುದೂ ಇಲ್ಲ. ಹಾಗಾದರೆ ವರ ಅಂದರೆ ಏನು? ನಾನು ಏನೆಲ್ಲ ಸಾಧಿಸಬಲ್ಲೆ ಅಂತ ತಿಳ್ಕೊಳ್ಳೋದು, ಸಾಧಿಸಬೇಕು ಅನ್ನೋ ಹಠ ಹಿಡಿಯೋದು, ಇದೇ ವರ. ಶಾಪ ಯಾವುದು? ನನ್ನ ಒಳಗಡೆ ಏನೂ ಇಲ್ಲ, ನನ್ನ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳದೇನೆ ಇರೋದು, ಮತ್ತು ತಿಳ್ಕೊಳ್ಳದೆ ಮೂರ್ಖರಂತೆ, ಸಾಮಾನ್ಯರಂತೆ ಇವತ್ತೊಂದು ಕಷ್ಟ, ನಾಳೆ ಒಂದು ಕಷ್ಟ, ಅಸಹಾಯಕತೆ. ಅದನ್ನು ಮಾಡೋಣ ಅಂದರೆ ಒಂದು ಕಷ್ಟ, ಅಸಹಾಯಕತೆ, ಅದಿಲ್ಲ ಇದಿಲ್ಲ. ನನ್ನ ಗುರುಗಳಾದ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಹೇಳ್ತಾ ಇದ್ರು, ನಾವೆಲ್ಲ ಹುಡುಗರಾಗಿದ್ದಾಗ, ನೋಡು, ಹೊರಗಡೆ ಪ್ರಪಂಚದಲ್ಲಿ ಬದುಕ್ತೀಯೋ ಮಹಾರಾಜನಂತೆ ಬದುಕು. ಒಂದು ದಿಕ್ಕಿಗೆ ಹೋಗೋದಕ್ಕೆ ಒಂದು ಕಾರು, 25 ಜನ ಆಳುಗಳು. ಹೊರಗಡೆ ಬದುಕ್ತೀಯೋ ಮಹಾರಾಜನಂತೆ ಬದುಕು. ಇದೆಲ್ಲವೂ ಕೂಡ ಅಶಾಶ್ವತ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೀಯೋ, ಬಾ ಸನ್ಯಾಸಿಯಾಗು, ಭಗವಂತನ ಸಾಕ್ಷಾತ್ಕಾರ ಪಡ್ಕೊ, ದೇವರ ದರ್ಶನ ಪಡ್ಕೊ, ದಿನಕ್ಕೆ 20 ಗಂಟೆ ಧ್ಯಾನ ಮಾಡು, ಭಗವದ್ ದರ್ಶನ ಪಡ್ಕೊ. ಇವೆರಡೂ ಬಿಟ್ಟು ಬೇರೆ ಏನಾದರೂ ಆಗಿದ್ದೀಯಾ, ಯುವರ್ ಲೈಫ್ ಈಸ್ ಅನ್ ಅಟ್ಟರ್ ವೇಸ್ಟ್. ನಿನ್ನ ಜೀವನ ಹಾಳಾಗಿ ಹೋಯಿತು ಅಂತ ಅಂದ್ಕೋ, ವೇಸ್ಟ್ ಆಗೋಯ್ತು ಅಂತ. ಅದೊಂದು ರೀತಿ ಆತ್ಮಹತ್ಯೆ. ಉಸಿರಾಡ್ತಾ ಇದೆಯಾ, ಆದರೆ ಆತ್ಮಹತ್ಯೆ ಮಾಡ್ಕೊಂಡಿದೆಯಾ ಯಾವತ್ತು? ಬದುಕಿದೆಯೋ ಹೊರಗಡೆ ಮಹಾರಾಜನಂತೆ ಬದುಕು, ಗೃಹಸ್ಥನಾಗ್ತೀಯೋ ಒಬ್ಬ ಮಹಾರಾಜನಂತೆ ಬದುಕು. ಇದು ಭಾರತೀಯ ಸಂಸ್ಕೃತಿ. ಗುಬ್ಬಚ್ಚಿಗಳಂತೆ ಬದುಕೋದಲ್ಲ, ಹುಲಿಯಂತೆ ಬದುಕು ಹೊರಗಡೆ ಪ್ರಪಂಚದಲ್ಲಿ. ಯಾಕೆ? ಅಷ್ಟು ಶಕ್ತಿ ಇದೆ. ಏನು ದುರವಸ್ಥೆ ಇದು? ಯಾಕೆ ಈ ರೀತಿ ಬದುಕ್ತಾ? ನಮಗೆ ಕೊಡಬೇಡಿ, ನಮ್ಮ ಮಠಕ್ಕೆ ಪಾದ ಪೂಜೆ ಮಾಡಬೇಡಿ, ನಮಗೆ ದುಡ್ಡು ಕೊಡಬೇಡಿ, ಮಠಕ್ಕೆ ಡೊನೇಷನ್ ಕೊಡಬೇಡಿ, ನೀವು ಬದುಕಿ. ಯಾಕೆ? ವಿವೇಕಾನಂದರು ನಿಮಗೋಸ್ಕರ ಕಣ್ಣೀರು ಹಾಕಿದ್ರು. ನನ್ನ ಭಾರತ, ಆ ಮನುಷ್ಯ ಕಣ್ಣಲ್ಲಿ ರಕ್ತ ಸುರಿಸಿದ ನಿಮ್ಮ ದುರವಸ್ಥೆಯಿಂದ ನೋಡಿ. ನೀವೇನು ದುಡ್ಡು ಕೊಡಬೇಕು ರಾಮಕೃಷ್ಣಾಶ್ರಮಕ್ಕೆ ಅಂತ ಆತ ಬಯಸಿದ್ನ? ಜೀವನದಲ್ಲಿ ನಿದ್ದೆ ಮಾಡಿದ್ದು 2 ರಾತ್ರಿ. ಅವರು ಬೇರೆ ರಾತ್ರಿ ಏನು ಮಾಡಿದ್ರು? ಅಳತಾ ಹೆಣ್ಣಿಗನಂತೆ, ಹೆಂಗಸರಂತೆ ಅಳತಾ ಕೆಲವು ದಿನ 2 ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕಾಗಿತ್ತು, ಅಷ್ಟು ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ರು? ಭಾರತೀಯರೇ, ಎಷ್ಟು ಅದ್ಭುತವಾಗಿದ್ದವರು ನೀವು, ನಿಮಗೆ ಯಾಕೆ ಈ ದುರವಸ್ಥೆ ಬಂತು? ಮತ್ತೆ ನಿಮ್ಮನ್ನು ಹೇಗೆ ನಾನು ಮೇಲಕ್ಕೆತ್ತೋದು? ನಾನು ಏನು ಹೇಳಿದ್ರು ಕೂಡ ನೀವು ಜಾಗೃತರಾಗಬೇಕು ಅಂತ ಅನಿಸ್ತಾ ಇಲ್ವಲ್ಲ? ನಿಮ್ಮ ರೀತಿ ನೀತಿಗಳನ್ನು ಬದಲಾಯಿಸ್ಕೊಳ್ಬೇಕು, ಹುಲಿಗಳಂತೆ ಆಗಬೇಕು ಅನ್ನೋ ಆಸೆನೇ ಬರ್ತಾ ಇಲ್ವಲ್ಲ? ಯಾರು ಶಾಪ ಹಾಕಿದ್ರು ನಿಮಗೆ? ಮರದ ರೆಂಬೆಗಳಂತೆ, ಮರದ ದಿಮ್ಮಿಗಳಂತೆ ಬದುಕ್ತಾ ಇದ್ದೀರಲ್ಲ ಅಂತಾರೆ. ಲಂಪ್ಸ್ ಆಫ್ ಕ್ಲೇ, ಎನ್ಕ್ರಸ್ಟೇಷನ್ಸ್ ಆಫ್ ಇಗ್ನೋರೆನ್ಸ್, ಬ್ರೀತಿಂಗ್ ಕಾರ್ಪ್ಸಸ್, ಉಸಿರಾಡುವ ಹೆಣಗಳಂತೆ ಬದುಕ್ತಾ ಇದ್ದೀರಿ. ದೊಡ್ಡ ಮಣ್ಣಿನ ಬೊಂತೆಗಳಂತೆ ಬದುಕ್ತಾ ಇದ್ದೀರಿ. ನಿಮ್ಮೊಳಗಡೆ ಏನೂ ಇಲ್ವಾ? ಕೊನೆಗೊಂದು ದುಷ್ಟ ಕೆಲಸ ಆದರೂ ಮಾಡಿ, ಅಟ್ಲೀಸ್ಟು ಸ್ವಲ್ಪ ಏನೋ ತಪ್ಪು ಕೆಲಸಗಳಾದರೂ ಮಾಡಿ. ಸೋದರಿ ನಿವೇದಿತಾ ಒಂದ್ಸಲ ಹೇಳಿದ್ಲು, ಭಾರತೀಯರು ಬಹಳ ಒಳ್ಳೆಯವರು ಸ್ವಾಮೀಜಿ, ಯಾಕೆಂದರೆ ಅಪರಾಧಗಳ ಸಂಖ್ಯೆ ಇಂಗ್ಲೆಂಡ್ಗಿಂತ ಇಲ್ಲಿ ಬಹಳ ಕಡಿಮೆ. ವಿವೇಕಾನಂದ ಹೇಳ್ತಾರೆ, ಅಯ್ಯೋ, ಭಾರತೀಯರು ದೊಡ್ಡ ಅಪರಾಧಿಗಳಾಗಿದ್ದರೆ ನಾನು ಎಷ್ಟು ಸಂತೋಷ ಪಡ್ತಾ ಇದ್ದೆ ನಿವೇದಿತಾ. ಯಾಕೆ ಗೊತ್ತಾ? ಅಪರಾಧ ಮಾಡೋ ತಾಕತ್ತೂ ಇಲ್ಲ ಅವರಲ್ಲಿ, ಏನೋ ತಪ್ಪು ಮಾಡೋ ತಾಕತ್ತು ಕೂಡ ಇಲ್ಲ. ಅಷ್ಟು ನಿರ್ಜೀವಿಗಳು, ಉಸಿರಾಡುವ ಹೆಣಗಳದು. ಇಂಗ್ಲೆಂಡ್ನವರು ತಾಕತ್ತಿದೆ, ಅಟ್ಲೀಸ್ಟ್ ಅಪರಾಧ ಆದರೂ ಮಾಡ್ತಾರೆ. ಇವರು ಅದು ಕೂಡ ಮಾಡುವ ಯೋಗ್ಯತೆ ಇಲ್ಲ, ಅಷ್ಟು ನಿರ್ವೀರ್ಯರಾಗ್ಬಿಟ್ಟಿದ್ದಾರೆ. ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂಥದ್ದು ನಮ್ಮ ದೇಶದ, ಅದು ಸನ್ಯಾಸಿಗಳ ಸಂಸ್ಕೃತಿ, ಗೃಹಸ್ಥರ ಸಂಸ್ಕೃತಿ ಅಲ್ಲ. ಗೃಹಸ್ಥನಿಗೆ 1000 ಆಸೆ ಇರಬೇಕು. ಯಾಕೆ? ನಿಮ್ಮ ಆಸೆಗಳಿಂದಲೇ ಜಗತ್ತು ಉದ್ಧಾರ ಆಗೋದು. ನೀವು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತೀರಿ ಅಂತ ಇಟ್ಕೊಳ್ಳಿ, ಒಬ್ಬ ಕಾಂಟ್ರಾಕ್ಟ್ದಾರನಿಗೆ ನೌಕರಿ ಸಿಕ್ತು, 10 ಜನ ಕೂಲಿಗಳಿಗೆ ನೌಕರಿ ಸಿಕ್ತು. ನೀವು ದೊಡ್ಡ ಜಮೀನ್ದಾರ ಆಗಬೇಕು ಅಂತ ಆಸೆ ಪಟ್ರಿ, ಒಂದು 20 ಜನ ಕೂಲಿಗಳಿಗೆ ನೌಕರಿ ಸಿಕ್ತು. ನಾರಾಯಣ ಮೂರ್ತಿ ಅಂತ ಶ್ರೀಮಂತನಾಗಬೇಕು ಆಸೆ ಪಟ್ರಿ, 50,000 ಜನರಿಗೆ ನೌಕರಿ ಸಿಕ್ತು. ನಾನು ಕಾರ್ ಇಟ್ಕೋಬೇಕು, ಒಬ್ಬ ಗ್ಯಾರೇಜ್ ನನಗೆ ಸ್ವಲ್ಪ ನೌಕರಿ ಆಯಿತು, ಒಬ್ಬ ಡ್ರೈವರ್ಗೆ ನೌಕರಿ ಆಯಿತು. ಗೃಹಸ್ಥರಿಗೆ ಆಸೆ ಇಲ್ಲ ಅಂದರೆ ನರಕ ಆಗುತ್ತೆ ಪ್ರಪಂಚ.
ಪಾಶ್ಚಿಮಾತ್ಯರಿಗೆ ಯಾಕೆ ಇಷ್ಟೊಂದು ಉದ್ಧಾರ ಆಗಿದ್ದಾರೆ? ಅವರಿಗೆ ಆಸೆಗಳಿದೆ, 1000 ಆಸೆ, ಒಂದೊಂದು ದಿನಕ್ಕೆ ಒಂದೊಂದು ಹೊಸ ಆಸೆ ಬರುತ್ತೆ. ಈ ಭಾರತೀಯನಿಗೆ ಒಳಗಡೆ ಆಸೆಗಳಿದೆ, ಮೇಲ್ಗಡೆ ನಟನೆ ಮಾಡ್ತಾನೆ. ಪುಕ್ಕಟೆ ಸಿಕ್ಕಿದ್ರೆ ಎಲ್ಲ ತಗೊಳ್ತಾನೆ. ಯಾರಾದರೂ ಉಚಿತ ವಿವಾಹ, ಮದುವೆ ಬೇಡ ಅಂತಿದ್ದೀನಿ, ಯಾಕೆ? ದುಡ್ಡಿಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ. ಯಾರೋ ಒಬ್ರು ಬರ್ತಾನೆ, ಉಚಿತ ವಿವಾಹ ಮಾಡ್ತೇವೆ. ಓ, ಉಚಿತ ವಿವಾಹವಂತೆ, ಹೋಗ್ಲಿ ಒಂದ್ಸಲ ಮದುವೆ ಆಗ್ಬಿಡೋಣ. ದುಡ್ಡಿಲ್ಲದೆ ಮದುವೆ ಬೇಡ ಅಂದಿದ್ದ. ನಮ್ಮ ಬಿಜಾಪುರ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ನನಗೆ ಹಾಲು ಒಲ್ಲೆ, ಮೊಸರು ಒಲ್ಲೆ, ತುಪ್ಪ ಒಲ್ಲೆ. ಎಂಥ ವೈರಾಗ್ಯವಂತನಪ್ಪ ಇವನು. ಯಾಕಪ್ಪ ಒಲ್ಲೆ? ಇಲ್ಲದ್ದಕ್ಕೆ ಒಲ್ಲೆ. ನನ್ನ ಹತ್ರ ಇಲ್ಲ, ಆದ್ದರಿಂದ ಒಲ್ಲೆ. ಹಿಪೋಕ್ರಸಿ, ಆಷಾಢ ಬೋಧಿತನ, ರಾಜಾರೋಷವಾಗಿ ಭೋಗಗಳನ್ನು ಅನುಭವಿಸಿ. ನೀವು ಗೃಹಸ್ಥರು, ನೀವೇನು ಸನ್ಯಾಸಿಗಳಲ್ಲ. ಇದೆಲ್ಲ ವಿವೇಕಾನಂದರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, 10 ಮದುವೆ ಮಾಡ್ಕೋ, ಆದರೆ ವಿವಾಹವಾಗೋ. ರಾಜಾರೋಷವಾಗಿ ಭೋಗ ಜೀವನವನ್ನು ಅನುಭವಿಸಿ. ಯಾರು ಬೇಡ ಅಂತಾರೆ? ಇಂದ್ರ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಒಬ್ಬೊಬ್ಬ ಗೃಹಸ್ಥನಿಗೂ ಇರಬೇಕಾದ ಆಸೆ ಏನು ಗೊತ್ತಾ? ನಾನು ಇಂದ್ರನಾಗಬೇಕು. ಇದು ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದ್ದು ಗೃಹಸ್ಥರಿಗೆ. ವೇದಗಳಲ್ಲಿ ಅದೇ ಬರುವುದು, ನಾನು ಇಂದ್ರನಾಗಬೇಕು. ಏನು ಭೋಗ? ಆ ಇಂದ್ರ ಆಸೆಯೇ ದುಃಖಕ್ಕೆ ಕಾರಣ. ಅದು ಸನ್ಯಾಸಿಗಳಿಗಿರೋ ಧರ್ಮ, ಗೃಹಸ್ಥನಿಗಿರೋ ಧರ್ಮ ಅಲ್ಲ. ಗೃಹಸ್ಥನಿಗಿರೋ, ಕೃಷ್ಣ ಹೇಳ್ತಾನೆ, ಭೋಗವ ಕಾಮವೂ ನಾನಾಗಿದ್ದೇನೆ, ಧರ್ಮ ಸಮ್ಮತವಾದ ಕಾಮ ನಾನಾಗಿದ್ದೇನೆ. ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಅರ್ಜುನ, ಧರ್ಮ ಸಮ್ಮತವಾದ ಕಾಮವೇ ನಾನಾಗಿದ್ದೇನೆ. ಅದು ಭಗವತ್ ಸ್ವರೂಪ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು? ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ಮೊದಲು ನಮ್ಮ ದೃಷ್ಟಿಕೋನ ಬದಲಾವಣೆ ಮಾಡ್ಕೋಬೇಕು. ಸರಳತೆ, ಸಿಂಪಲ್ ಲಿವಿಂಗು ಬೆಂಕಿಗೆ ಹಾಕಿ ಆ ಫಿಲಾಸಫಿಗಳನ್ನ. ಸರಳತೆ ಯಾವುದು ಗೊತ್ತಾ? 25 ಕಾರ್ ಇರಬೇಕು, 2 ಅರಮನೆಗಳಿರಬೇಕು, ಆವಾಗ ಗುಡಿಸಲ್ನಲ್ಲಿ ಮಲ್ಕೋಬೇಕು, ವಾಕಿಂಗ್ ಹೋಗಬೇಕು. ಹತ್ತು ಕಾರು, 25 ಕಾರ್ ಇಟ್ಕೋಬೇಕು. ಇವೆಲ್ಲ ಬೇಡ ಅಂತ ಸೈಕಲ್ನಲ್ಲಿ ಹೋಗ್ತೀಯೋ? ಹೌದು, ಸರಳ. ಏನೂ ಇಲ್ಲ ನಿನ್ನ ಹತ್ರ, ತಿನ್ನೋದಕ್ಕೆ ಇಲ್ಲ, ನನಗೆ ಕಾರ್ ಬೇಡ ಅಂತಂದ್ರೆ ಮೊದಲು ತಿನ್ನು ಹೊಟ್ಟೆ ತುಂಬ, ಆಮೇಲೆ ಕಾರು ಪೀರು ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾವು ಸಂಸ್ಕೃತಿಯನ್ನು ಬದಲಾಯಿಸಿಕೊಳ್ಳಿ. ಇನ್ನು ಮೇಲೆ ಇಂತಹದ್ದು ವಿಚಾರಗಳು ನಿಮ್ಮ ತಲೆ ಕಿತ್ತು ಬಿಸಾಕಿ, ಕಸ ಅದು ಟ್ರ್ಯಾಶ್ ಬಿಸಾಕಿ ಮೊದಲದನ್ನ. ನಮ್ಮ ಧರ್ಮ ಹೇಳೋದಿಲ್ಲ ಹೀಗೆ. ನಮ್ಮ ಧರ್ಮ ನೋಡಿ, ಯಾವುದೇ ದೇವತೆ ಯಾವ ಭೋಗ ಬಿಟ್ಟಿದ್ದಾನೆ? ನಮ್ಮ ದೇಶದ ಅವತಾರ ಪುರುಷ ಯಾರು ಭೋಗ ಬಿಟ್ಟಿದ್ದಾರೆ? ಕೃಷ್ಣನಿಗಿರುವಷ್ಟು ಹೆಂಡತಿಯರು ಯಾರಿಗಿದ್ದಾರೆ? ಆದರೆ ಗೃಹಸ್ಥನ ಲಕ್ಷಣ ಏನು? ಯಾವುದನ್ನು ಬೇಕಿದ್ರೆ ಒಂದು ಕ್ಷಣಕ್ಕೆ ದೂರಕ್ಕೆ ಕಳಿಸಬಲ್ಲೆ, ಒಂದು ತಕ್ಷಣಕ್ಕೆ ಡಿಟ್ಯಾಚ್ ಆಗಬಲ್ಲೆ. ದಟ್ಸ್ ಆಲ್. ಯಾವುದಕ್ಕೂ ನಾನು ಗುಲಾಮನಲ್ಲ. ಎಲ್ಲವನ್ನೂ ಇಟ್ಕೊಂಡಿದ್ದೇನೆ, ಆದರೆ ಯಾವುದಕ್ಕೂ ಗುಲಾಮನಲ್ಲ. ಬೇಕಿದ್ರೆ ಇಟ್ಕೊಳ್ತೇನೆ, ಬೇಡ ಅಂದರೆ ಬಿಸಾಕ್ತೇನೆ. ಇದು ಬೇಕಿದ್ರೆ ಇಟ್ಕೊಳ್ತೇನೆ, ಆದರೆ ಇಲ್ಲದ್ದೇನೆ ಇದೆಲ್ಲ ಹೇಳುವಂಥದ್ದಲ್ಲ. ಆದ್ದರಿಂದ ಉತ್ಸಾಹ, ಗೃಹಸ್ಥ ಧರ್ಮ ಅನುಭವಿಸಬೇಕು, ಮುಂದಕ್ಕೆ ಹೋಗಬೇಕು. ಆಮೇಲೆ ನೆನ್ಪಿಟ್ಕೊಳ್ಳಿ, ಇಷ್ಟೆಲ್ಲವನ್ನು ಕೂಡ ಕೊಡಬೇಕಾದ್ರೆ ನಿಮ್ಮ ಕಾರ್ಯ ಕೊಡುವಂಥದ್ದು ಹಾರ್ಡ್ ವರ್ಕ್. ಕಾರ್ಯ, ಕ್ರಿಯೆ, ವರ್ಕ್, ಇದು ಕೊಡದೇ ಇರತಕ್ಕಂಥದ್ದು ಏನಿದೆ ಈ ಜಗತ್ತಿನಲ್ಲಿ? ಎಷ್ಟೋ ಜನ ಭಾವಿಸ್ತಾರೆ ಕೆಲಸ ಮಾಡೋದು ಬೇಡ, ಸಕ್ಸಸ್ ಬಂದ್ಬಿಡ್ಬೇಕು. ಪಾಶ್ಚಿಮಾತ್ಯರು ಇಂಥ ಮಾತುಗಳನ್ನು ಎಷ್ಟು ಹೇಟ್ ಮಾಡ್ತಾರೆ ಗೊತ್ತಾ? ಸುಮ್ಸುನೆ ಉದ್ಧಾರ ಆಗ್ತಾರ ಅವರು? ಸುಮ್ಸುನೆ ಉದ್ಧಾರ ಆಗ್ತಾರ? ನೆಪೋಲಿಯನ್ ಹೇಳ್ತಾನೆ, ಸಕ್ಸಸ್ ಕಮ್ಸ್ ಬಿಫೋರ್ ವರ್ಕ್ ಓನ್ಲಿ ಇನ್ ಡಿಕ್ಷನರಿ. ಸಕ್ಸಸ್ ಅನ್ನುವಂಥದ್ದು ವರ್ಕ್ಗಿಂತ ಮುಂಚೆ ಬರೋದು ಡಿಕ್ಷನರಿನಲ್ಲಿ ಮಾತ್ರ. ಬೇರೆ ಎಲ್ಲೂ ಕೂಡ ಮೊದಲು ವರ್ಕ್ ಆಮೇಲೆ ಸಕ್ಸಸ್. ಏನೆಲ್ಲ ಕೊಡಬಲ್ಲದು? ಲಿಯನಾರ್ಡೋ ಡೆವಿಂಚಿ, ಇನ್ನೊಬ್ಬ ಪಾಶ್ಚಿಮಾತ್ಯ ಚಿಂತಕ, ಅವನು ಹೇಳ್ತಾನೆ, ದೇವರೇ ನೀನು ಈ ಜಗತ್ತಿಗೆ ಇನ್ನು ಬೇರೆ ವರ ಏನು ಕೊಡಬೇಕಾಗಿಲ್ಲ. ದೊಡ್ಡ ಚಿಂತಕ, ದೊಡ್ಡ ಜೀನಿಯಸ್ ಅವನು ಹೇಳ್ತಾನೆ, ಭಗವಂತ ಈ ಜಗತ್ತಿಗೆ ಇನ್ನು ಯಾವ ವರವನ್ನೂ ನೀನು ಕೊಡಬೇಕಾಗಿಲ್ಲ. ಈಗಾಗಲೇ ಒಂದು ದೊಡ್ಡ ವರ ಕೊಟ್ಬಿಟ್ಟಿದೀಯಾ. ಏನು ಆ ವರ? ಪ್ರಯತ್ನಕ್ಕೆ ಫಲ ಅನ್ನುವಂತಹದ್ದು, ಕಟ್ಟಿಟ್ಟ ಬುತ್ತಿ ಅನ್ನೋ ವರ ಕೊಟ್ಟಿದೆಯಲ್ಲ, ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಇನ್ನು ಯಾವ ವರವೂ ಬೇಕಾಗಿಲ್ಲ. ಇಂಥದ್ದೊಂದು ನಿಯಮವನ್ನು ನೀನು ಜಗತ್ತಿನಲ್ಲಿ ಮಾಡಿದ್ದೀಯಲ್ಲ, ಇನ್ನು ಈ ಜಗತ್ತಿಗೆ ಇನ್ನೇನು ನೀವು ವರ ಕೊಡಬೇಕಾಗಿದೆ? ಇಂಥದ್ದೊಂದು ನಿಯಮ ಮಾಡಿದ್ದೀಯ ನೀನು ಪ್ರಕೃತಿಯಲ್ಲಿ. ಏನು ನಿಯಮ? ಪ್ರಯತ್ನಕ್ಕೆ ಫಲ, ಕಟ್ಟಿಟ್ಟ ಬುತ್ತಿ.
ಸಾಕಲ್ಲ. ಪ್ರಯತ್ನ ಪಟ್ಟರೆ ಫಲ ಬಂದೇ ಬರುತ್ತೆ. ಆರಾಮವಾಗಿ ಪ್ರಯತ್ನ ಪಡ್ತೀನಿ. ನಾನೇನು ಸುಮ್ಮನೆ ಪ್ರಯತ್ನ ಪಡೋದಿಲ್ಲ. ಫಲ ಬಂದೇ ಬರುತ್ತೆ. ಪ್ರಯತ್ನ ಪಟ್ಟರೆ ಆಯಿತು. ಸುಮ್ಮನೆ ಕೂತ್ಕೊಂಡು ನನಗೇನು ಬೇಡ. ಪ್ರಯತ್ನ ಪಟ್ಟರೂ ಏನೂ ಸಿಗೋದಿಲ್ಲ ಅಂದರೆ ನಾನು ಕಣ್ಣೀರು ಹಾಕಬೇಕು. ಪ್ರಯತ್ನ ಪಟ್ಟರೆ ಫಲ ಕಟ್ಟಿಟ್ಟು ಬುತ್ತಿ ಅನ್ನುವಾಗ ಜಿಗಿದಾಡಿಕೊಂಡು 24 ಗಂಟೆ ಪ್ರಯತ್ನ ಪಡ್ತೀನಿ. ಇದೆಲ್ಲ ಎಲ್ಲಿ ಹೋಯಿತು? ಈ ಭಾರತೀಯರ ತಲೆಗಳಿಗೆ ಯಾಕೆ ಇಂಥ ವಿಚಾರಗಳು ಬರೋದಿಲ್ಲ? ಇವರು ಯಾಕೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಿಲ್ಲ? ಪಾಶ್ಚಿಮಾತ್ಯರು ಹಾಗಾದರೂ ಹೀಗಾದರೂ ಅಂತ ಅವ್ರ ಹೇರ್ ಸ್ಟೈಲು, ಅವರ ಜನವರಿ 1ನೇ ತಾರೀಕು, ಅವ್ರ ಇನ್ನು ಬೇರೆ ಬೇರೆ ತಾರೀಕುಗಳು, ಕುಡಿಯೋದು, ಕುಣಿಯೋದು, ಇದನ್ನೆಲ್ಲ ಅನುಸರಿಸ್ತಾರಲ್ಲ. ಅವರು ಉದ್ಧಾರವಾಗುವ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಅದನ್ನ ಯಾಕೆ ಭಾರತೀಯರು ಅನುಸರಿಸ್ತಾ ಇಲ್ಲ? ಏನಾಗಿದೆ ಈ ಭಾರತೀಯರಿಗೆ? ಲಿಯೋನಾರ್ಡೋ ಡೆವಿಂಚಿನ ಮಾತಿದೆ, ಪ್ರಯತ್ನಕ್ಕೆ ಫಲ ಅನ್ನುವಂಥ ವರ ಕೊಟ್ಟು, ಓ ಲಾರ್ಡ್, ದೌ ಗಿವೆಸ್ಟ್ ಎಸ್ ಎವ್ರಿಥಿಂಗ್ ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್, ಹೌ ಗ್ರೇಟ್ ಆರ್ ಯು. ದೌ ಗಿವೆಸ್ಟ್ ಎಸ್ ಎವ್ರಿಥಿಂಗ್, ನೀನು ಏನು ಬೇಕಾದ್ರೂ ಕೊಡ್ತೀಯ ನಮಗೆ, ಅಟ್ ದಿ ಪ್ರೈಸ್ ಆಫ್ ಅನ್ ಎಫರ್ಟ್. ಒಂದು ಎಫರ್ಟ್ ಹಾಕಿದರೆ, ಪ್ರಯತ್ನ ಹಾಕಿದರೆ, ದೌ ಗಿವೆಸ್ಟ್ ಎಸ್ ಎವ್ರಿಥಿಂಗ್, ಎಲ್ಲವನ್ನೂ ಕೊಡ್ತೀಯ. ಹೌ ಗ್ರೇಟ್ ಆರ್ ಯು, ಎಷ್ಟು ಗ್ರೇಟ್ ನೀನು ನಿಜವಾಗಲೂ ಕೂಡ. ಪ್ರಯತ್ನವೇ ಮಾಡಲ್ಲ ನಾವು. 1-2 ದಿನ ಪ್ರಯತ್ನ ಮಾಡಿದ್ರು, 3ನೇ ದಿನಕ್ಕೆ ಸಾಕಾಯ್ತು. ಯಾಕೆ? ನಾನು ಯಾರ ಮನೆಗಾದರೂ ಹೋಗಬೇಕು ಅಂದರೆ ಅವ್ರ ಮನೆಯಲ್ಲಿ ನನಗೆ ವೆಲ್ಕಮ್ ಸ್ಪೀಚೇ ಮಾಡಲ್ಲ. ಅವ್ರ ಮನೆಯಲ್ಲಿ ನನಗೆ 3-3, 4-4 ಹಾರಗಳೇ ಹಾಕೋದಿಲ್ಲ. ಹಾರಗಳು ಹಾಕ್ತಾರೆ, ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ, ನಿಮಗೆ ಪೂರ್ಣ ಕುಂಭ ಸ್ವಾಗತನೂ ಕೊಡ್ತಾರೆ. ಯಾವಾಗ? ಒಂದು 10 ವರ್ಷ ತಡೀರಿ, ಒಂದು 5 ವರ್ಷ ತಡೀರಿ, ಒಂದು 12 ವರ್ಷ ತಡೀರಿ, 12 ವರ್ಷ ತಪಸ್ಸು ಮಾಡಿ. 12 ವರ್ಷ ತಪಸ್ಸು ಮಾಡದೆ ಈ ಜಗತ್ತಿನಲ್ಲಿ ಏನೂ ಸಿಗುವುದಿಲ್ಲ ಅಂತ ಬರೆದಿಟ್ಕೊಳ್ಳಿ. 12 ವರ್ಷ ತಪಸ್ಸು ಮಾಡದೆ ಈ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ಆದರೆ 12 ವರ್ಷ ತಪಸ್ಸು ಮಾಡಿದ್ರು ನೀವು 1 ಬಯಸಿದರೆ 4 ಸಿಗುತ್ತದೆ. ನೀವು 1 ಬಯಸಿದರೆ 4 ಸಿಗುತ್ತದೆ. ಮೊದಲು ಸ್ವಲ್ಪ ತಪಸ್ಸು ಅಂತಂದ್ರೆ ಧ್ಯಾನ ಮಾಡೋದಂದೇ ಅಷ್ಟೇ ಅಲ್ಲ, ಅದು ಒಂದು ರೀತಿ ತಪಸ್ಸು. ತಪಸ್ಸು ಅಂತಂದ್ರೆ ಏನು? ಹಗಲು ಒಂದು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳೋದು. ಏನು ತಪಸ್ಸು ಅಂದರೆ ಇಚ್ಛಾಶಕ್ತಿ. ಮುಷ್ಟಿ ಹಿಡಿದು ನಾನು ಸಾಧಿಸಬೇಕಿದನ್ನ. ನನ್ನ ಕಣ್ಣು ಮುಂದೆ ಅರ್ಜುನನ ಕಣ್ಣಿಗೆ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಿತ್ತಂತೆ. ಅರ್ಜುನನ ಕಣ್ಣಿಗೆ ನನ್ನ ಕಣ್ಣು ಮುಂದೆ ಇದು ಮಾತ್ರ ಕಾಣ್ತಾ ಇದೆ. ಏನದು? ನಾನೊಬ್ಬ ಕರೋಡ್ಪತಿ ಆಗಬೇಕು, ನಾನು ಒಂದು 100 ಕೋಟಿ ಗಳಿಸ್ಬೇಕು, ಒಂದು 100 ಕೋಟಿ ನಾನು ಗಳಿಸ್ಬೇಕು. ಯಾರ ಮನೆಯಲ್ಲಿ ನೋಡಿದ್ರು ನನ್ನ ಪ್ರಾಡಕ್ಟೇ ಇರಬೇಕು. ಯಾರ ಮನೆಯಲ್ಲಿ ನೋಡಿದ್ರು ನನ್ನ ಪ್ರಾಡಕ್ಟೇ, ಯಾರ ಮನೆಯಲ್ಲಿ ನೋಡಿದ್ರು ನನ್ನ ಪ್ರಾಡಕ್ಟೇ, ಯಾರ ಮನೆಯಲ್ಲಿ ನೋಡಿದ್ರು ನನ್ನ ಪ್ರಾಡಕ್ಟ್. ಇದು ಯಾವಾಗ ಆಗುತ್ತೆ ಗೊತ್ತಾ? ಮೊದಲು ಒಳ್ಳೆ ಹೆಸರು ಮಾಡಿ, ಮೊದಲು ಒಳ್ಳೆ ಹೆಸರು ಮಾಡಿ. ಯಾವುದೇ ಒಂದು ಕಾಲೇಜ್ ಕಟ್ತೀರಿ, ಮೊದಲನೇ ವರ್ಷ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, 2ನೇ ವರ್ಷ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಆದರೆ ನಿಮ್ಮ ಶ್ರಮದಿಂದ ನೀವು ಕಾಲೇಜು ಹೈಸ್ಕೂಲು ಮಾಡೋದ್ರಲ್ಲ, ಯಾವುದಾದ್ರೂ ಒಂದು ವರ್ಷ ಒಂದು 4 ರ್ಯಾಂಕು ನಿಮ್ಮ ಕಾಲೇಜಿಗೆ ಬಂದ್ಬಿಡ್ತಲ್ಲ, ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ? ಪ್ರತಿ ವರ್ಷ ಇಷ್ಟು ಜನರನ್ನು ತಗೊಳ್ತೀವಿ, ಇಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡು, ಇಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡು. ಅಲ್ಲಿಂದ ಇಲ್ಲಿಂದ ವಿದ್ಯಾರ್ಥಿಗಳು ಬಂದು ಮುತ್ತುತ್ತಾರೆ ನಿಮ್ಮ ಕಾಲೇಜಿಗೆ. ಇಲ್ಲ, ನಾವು 100 ವಿದ್ಯಾರ್ಥಿಗಳನ್ನ ತಗೊಳ್ಳೋದು, 500 ಜನ ವಿದ್ಯಾರ್ಥಿಗಳನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೇವೆ. ಮೊದಲು ವಿದ್ಯಾರ್ಥಿಗಳು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಆಮೇಲೆ ವಿದ್ಯಾರ್ಥಿಗಳು ಬೇಡ ಅಂತ ಅವರು ತಿರಸ್ಕರಿಸ್ತಾರೆ. ಯಾಕೆ ಹಾಕ್ತಾರೆ? ಹೆಸರು ಬಂದುಬಿಡ್ತು, ಹೆಸರು ಬಂದುಬಿಡ್ತು. ಹೆಸರು ಬಂದ ಮೇಲೆ ನಾಮೊಂದು ತಾಮೊಂದು ಅಂತ ಬಂದರು. ಆವಾಗ ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಯಿತು, ಯಾರನ್ನು ತಗೊಳ್ಳೋಣ, ಯಾರನ್ನು ಬೇಡ ಅಂತ ಪಕ್ಕಕ್ಕೆ ಕಳಿಸೋಣ. ಯಶಸ್ಸಿನ ಗುರಿ ಇಷ್ಟೇ. ಮೊದಲು ಹೆಸರು ಮಾಡಿ. ಯಾವಾಗ ಹೆಸರು ಮಾಡ್ತೀರಿ ನೆನ್ಪಿಟ್ಕೊಳ್ಳಿ, ದುಡ್ಡನ್ನು ಗುರಿಯಾಗಿಟ್ಕೊಂಡ್ರೆ ಹೆಸರು ಬರಲ್ಲ. ದುಡ್ಡನ್ನು ಗುರಿಯಾಗಿಟ್ಕೊಂಡ್ರೆ ಹೆಸರು ಬರಲ್ಲ. ನನ್ನ ಕಸ್ಟಮರ್ಸು, ನಿಮ್ಮ ಕಸ್ಟಮರ್ಸ್ ಏನನ್ಬೇಕು ಅಂದರೆ, ಇಂಥ ಮನುಷ್ಯ ಮೋದಿ ಕೇರ್ ನನ್ನ ಮನೆಗೆ ಬರ್ತಾನೆ, ಎಂಥ ಪ್ರಾಡಕ್ಟ್ ಕೊಡ್ತಾನೆ, ಎಷ್ಟು ಒಳ್ಳೆ ಪ್ರಾಡಕ್ಟ್ ಕೊಡ್ತಾನೆ, ಮತ್ತು ಆತ ಬಂದಾಗ ಅದು ಎಷ್ಟು ಸುಸಂಸ್ಕೃತವಾಗಿ ನಮ್ಮ ಜೊತೆ ಮಾತಾಡ್ತಾನೆ, ಎಂತಹ ಮಾನವೀಯ ಗುಣಗಳು. ಎಂಥ ಅದ್ಭುತವಾದಂಥ ವ್ಯಕ್ತಿ. ನಾನೇನಾದರೂ ಸೋಪ್ ತಗೊಂಡ್ರೆ ಅವನ ಹತ್ರ ತಗೊಳ್ತೇನೆ, ಇಲ್ಲಾಂದ್ರೆ ಸೋಪೇ ಇಲ್ಲದೆ 3 ದಿನ ಸ್ನಾನ ಮಾಡ್ತೇನೆ. ಇದನ್ನು ನಾನೇನೋ ಥಿಯರಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಜೀವನದಲ್ಲಿ ಹಾಗೆ ಸಾಧನೆ ಮಾಡಿದವನು ನಾನು.
ಪೂರ್ವಾಶ್ರಮದಲ್ಲಿ ನಾನು ಕೂಡ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿದ್ದೆ. ವಿಶೇಷವಾಗಿ ಮುದುಕರು, ಬಡವರು, ಬ್ಯಾಂಕು ಅಂದರೆ ಹಣಕಾಸಿನ ವ್ಯವಹಾರ. ಅವರು ದುಡ್ಡು ತುಂಬೋದಕ್ಕೆ, ದುಡ್ಡು ತಗೊಳ್ಳೋದಕ್ಕೆ ಅಂತ ಬ್ಯಾಂಕಿಗೆ ಬರೋರು. ಆವತ್ತು ನಾನೇನಾದರೂ ಬ್ಯಾಂಕ್ನಲ್ಲಿಲ್ಲ ಅಂದರೆ ಹೊರಟೋಗೋರು, ಮಾರನೇ ದಿನ ಬರೋರು. ನನ್ನ ನೋಡೋರು, ಅಲ್ಲಿ ನಾನಿಲ್ಲ ಅಂತಂದರೆ ಹೊರಟೋಗ್ಬಿಡೋರು. ಏನ್ರಿ ಬಂದ್ರಿ? ಹಾಗೆ ಬಂದಿದ್ದೀವ್ರಿ. ಬೇರೆಯವ್ರು ಕೇಳ್ತಿದ್ರು, ಏನ್ರಿ ಬಂದ್ರಿ ಹಾಗೆ ಹೊರಟಿದ್ದೀರಲ್ರಿ? ಹಾಗೆ ಬಂದಿದ್ದೀವಿ ಹೇಳ್ರಿ. ಕಸ್ಟಮರ್ ಬ್ಯಾಂಕಿಗೆ ಬರೋನು. ಆವತ್ತು ನಾನು ಬ್ಯಾಂಕ್ನಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಬೇರೆ 4-5 ಜನ ಇದ್ದರು, ಎಲ್ಲ 5-6 ಜನ ಇದ್ದರು. ಆದರೆ ಅವನು ದುಡ್ಡು ತುಂಬ್ತಿರ್ಲಿಲ್ಲ, ದುಡ್ಡು ವಿತ್ಡ್ರಾನು ಮಾಡ್ತಿರ್ಲಿಲ್ಲ, ಡಿಪಾಸಿಟು ಮಾಡ್ತಿರ್ಲಿಲ್ಲ. ಇದು ಬಿಜಾಪುರ ಭಾಷೆ, ತುಂಬೋದು ತಗೊಳ್ಳೋದು ಎಲ್ಲ ಕೂಡ. ಆವತ್ತು ಅವನು ತುಂಬುತ್ತಾನೂ ಇರಲಿಲ್ಲ, ಅಥವಾ ಡೆಪಾಸಿಟು ಮಾಡ್ತಿರ್ಲಿಲ್ಲ, ತಗೊಳ್ತಾನೋ, ಹಾಗೆ ಹೊರಟೋಗೋನು. ನಾನು ಬಂದಿದ್ದೀನಿ ಅಂತ ಗೊತ್ತಾದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಬ್ಯಾಂಕಿಗೆ ಬರೋನು. ಆವಾಗ ಅದನ್ನು ಡೆಪಾಸಿಟ್ ಮಾಡೋದು, ವಿತ್ಡ್ರಾ ಮಾಡೋನು. ಆವಾಗ ಬೇರೆಯವರೆಲ್ಲ ಅಂದರು, ನಿನ್ನೆ ಬಂದಿದ್ರು, ನೀವಿರಲಿಲ್ಲ, ಹಾಗೆ ವಾಪಸ್ ಹೋಗಿದ್ದಾರೆ ನೋಡ್ರಿ ಇವರು. ಇದೆಲ್ಲ ನಾನು ಲೈಫ್ನಲ್ಲಿ ಮಾಡಿ ತೋರಿಸ್ದವನು. ಏನೋ ಥಿಯರಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹಾಗೇನೆ ನೀವು ಕೂಡ ನಿಮ್ಮ ಕಸ್ಟಮರ್ಸ್ ಏನನ್ನು ಬೇಕು ಗೊತ್ತಾ? ಈ ಮೋದಿ ಕೇರ್ನವರು ಇಂಥ ಮನುಷ್ಯ ಈ ಪ್ರಾಡಕ್ಟ್ ತಂದು ಕೊಡ್ತಾನ, ನನಗಿರಲಿ, ಇಲ್ಲ ಅಂದರೆ ಒಂದು 8 ದಿನ ತಡ ಆಗಲಿ, ಆದರೆ ನಾನು ಇನ್ನೊಂದು ಕಡೆ ಪ್ರಾಡಕ್ಟ್ ತಗೊಳ್ಳೋದಿಲ್ಲ. ಇದನ್ನು ನಿಮ್ಮ ಎಲ್ಲರ ಬಾಯಿನಲ್ಲಿ ತರಿಸಿದ್ರು ಯಶಸ್ಸು ನಿಮಗೆ ಕಾಲ ಕಸ. ಯಶಸ್ಸು ನಿಮಗೆ ಕಾಲ ಕಸ. ಒಬ್ಬ ಗುರು, ಒಬ್ಬ ಶಿಕ್ಷಕನಿಗೆ ವಿದ್ಯಾರ್ಥಿಯ ದೇವರು. ಆ ದೇವರು ಸುಪ್ರೀತನಾಗ್ಬಿಟ್ಟ, ಇನ್ನು ಆ ಗುರುವಿಗೆ ಯಾವುದರ ಕೊರತೆಯೂ ಇಲ್ಲ ಜೀವನದಲ್ಲಿ. ಒಬ್ಬ ಬಿಸ್ನೆಸ್ ಮ್ಯಾನ್, ಅವನಿಗೆ ಯಾರು ದೇವರು? ಅವನ ಕಸ್ಟಮರ್ನೇ ದೇವರು. ಆ ದೇವರು ಸುಪ್ರೀತನಾಗ್ಬಿಟ್ಟ, ಆ ಕಸ್ಟಮರ್ ಅನ್ನೋ ದೇವರು ಸುಪ್ರೀತನಾಗ್ಬಿಟ್ಟ, ಆ ಬಿಸ್ನೆಸ್ ಮ್ಯಾನ್ಗೆ ಇನ್ಯಾವ ಕೊರತೆಯೂ ಇಲ್ಲ ಜೀವನದಲ್ಲಿ. ಒಬ್ಬ ಡಾಕ್ಟ್ರಿಗೆ ಪೇಷಂಟೇ ದೇವರು. ಪೇಷಂಟ್ಗಳು ಆ ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ಅವ್ರ ಕೈ ಕೊಟ್ಟು ಅವ್ರ ಕೈ ಹೀಗೆ ಹಿಡ್ಕೊಂಡ್ರೆ ಸಾಕು, ನಮ್ಮ ಕಾಯಿಲೆ ಎಲ್ಲ ಹೋಗ್ಬಿಡುತ್ತೆ ನೋಡ್ರಿ. ಅವ್ರ ಮುಖದಲ್ಲಿ ಎಂಥ ನಗೆ, ಎಂಥ ಒಂದು ಆತ್ಮೀಯತೆ, ಎಂಥ ಎಷ್ಟು ಒಳ್ಳೆಯವರು, ಏನಪ್ಪ ಚೆನ್ನಾಗಿದೆಯಾ ಅಂತ ಒಂದು ವಾಕ್ಯ ಬರುತ್ತೆ ಅವ್ರ ಬಾಯಿನಲ್ಲಿ. ಆ ಕೇಳಿಬಿಟ್ರೆ ಕಾಯಿಲೆನೇ ಹೋಗ್ಬಿಡುತ್ತೆ ನೋಡಿ. ಪೇಷಂಟ್ ಅನ್ನುವಂತಹ ದೇವರನ್ನು ಈ ಡಾಕ್ಟರ್ ಮೆಚ್ಚಿಸಿದಾನ, ಇನ್ನು ಆ ಡಾಕ್ಟರ್ಗೆ ಯಾವ ಕೊರತೆಯೂ ಇಲ್ಲ. ನಿಮ್ಮ ಡಾಕ್ಟ್ರು, ನಿಮ್ಮ ದೇವರುಗಳು ನಿಮ್ಮ ಕಸ್ಟಮರ್ಸ್. ಈ ದೇವರನ್ನು ನೀವು ಸುಪ್ರೀತಿಗೊಳಿಸಿದ್ರೆ ಸಾಕು. ಆಮೇಲೆ ಉತ್ಸಾಹದಿಂದ ಹೋಗ್ತಾ ಇದ್ದೀರಿ. ನಮ್ಮ ಭಾರತೀಯರಿಗೆ ಆರಂಭ ಶೂರತ್ವ, ಉತ್ಸಾಹದಿಂದ ಹೋಗ್ತಾ ಇರ್ತಾರೆ. ಮಧ್ಯೆ ಏನಾದರೂ ಒಂಚೂರು ಅವಮಾನವಾಯಿತು, ಯಾಕೆ ಮನೆಗೂ ನೀವು ಹೋಗ್ತೀರಿ, ಹೋಗ್ರಿ, ನೀವು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಯಾರು ಅಂದ್ಬಿಡ್ತಾರೆ. ಅಲ್ಲ, ಅವರು ನಿಮಗಿಂತ 5 ರೂಪಾಯಿ ಕಡಿಮೆ ಕೊಡ್ತಾರೆ, ಮತ್ತು ನಿಮ್ದು ಯಾಕೆ 5 ರೂಪಾಯಿ ಜಾಸ್ತಿ ಅಂತಂದ್ಬಿಡ್ತಾರೆ. ನಿಮ್ಗೆ ಆವಾಗಲೇ ಅದು ತಲೆನೋವಾಗುತ್ತೆ. ಹೀಗೆ ಯುದ್ಧವನ್ನು ಗೆಲ್ಲುವುದಕ್ಕೆ ಹೊರಟಾಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಹೋರಾಟ, ಜೀವನ ಹೋರಾಟ. ಹೋರಾಟ ಅಂತಂದ್ರೆ ಏನು? ಆರ್ಡ್ಸ್ ವಿರುದ್ಧವಾಗಿ ಕೆಲಸ ಮಾಡೋದು. ನಿಮ್ಮ ಜೀವನವೇ ಒಂದು ಹೋರಾಟ. ಇಲ್ಲಾಂದರೆ ಒಂದು ನೌಕರಿಗೆ ಹೋಗ್ಬಿಡಿ. ಎಲ್ಲೋ ಒಂದು ನೌಕರಿ ಕೊಡ್ತಾರೆ, ತಿಂಗಳು ಬಂದ ಸಂಬಳ ಬರುತ್ತೆ, ಅದು ಗೂಟಕ್ಕೆ ಕಟ್ಟಿ ಹಾಕಿರೋ ದನ ಇದ್ದ ಹಾಗೆ. ಆದರೆ ರೇಡಿಯಸ್ ಆಚೆಗೆ ಎಂದಿಗೂ ಹೋಗೋದಕ್ಕೆ ಸಾಧ್ಯವಿಲ್ಲ. ಅಷ್ಟಂತೂ ಸಿಗುತ್ತೆ, ದೊಡ್ಡದು ಸಿಗೋದು ಇಲ್ಲ, ಸಣ್ಣದು ಹೋಗೋದು ಇಲ್ಲ. 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ. ಆದರೆ ಇದು 6 ಕೋಟಿ ಮಾಡುವ ಕೆಲಸಕ್ಕೆ ಬಂದಿದ್ದೀರಿ. ಆರು ಕೋಟಿ ಮಾಡುವಾಗ ನೀವು ರಣರಂಗದಲ್ಲಿ ಇಳಿದಾಗ, ರಣರಂಗದಲ್ಲಿ ಏನಾದರೂ ಮಸಾಲೆ ದೋಸೆ ತಿನ್ನೋ ಕೆಲಸ ಇರುತ್ತಾ? ರಣರಂಗ ಅಂದರೆ ಯುದ್ಧ, ಹತಾಶೆ, ಜಿಗುಪ್ಸೆ, ಜಯ, ನಗು, ಕೇಕೆ ಎಲ್ಲನೂ ಇದೆ. ಹಾಗೆ ಒಂದು ಮನೆಯಲ್ಲಿ ನಿಮ್ಗೆ ಏನೇನೋ ಮಾತಾಡ್ತಾರೆ. ಇನ್ನೊಮ್ಮೆ, ಸರ್ ಹೋದ್ಸಲ ಒಂದು ಪ್ರಾಡಕ್ಟ್ ಕೊಟ್ಟಿದ್ರಲ್ಲ, ಬ್ಯೂಟಿಫುಲ್, ಈ ಸಲ ಹೋದ್ಸಲ ಕೊಟ್ಟಿದ್ರಲ್ಲ ಅದರ 10 ಟೈಮ್ಸ್ ಆ ಪ್ರಾಡಕ್ಟ್ ಕೊಡಿ ಅಂತ ಇನ್ನೊಂದು ಮನೇಲಿ ಅಂತಾರೆ. ನಮ್ಮ ಫ್ರೆಂಡ್ಗೂ ಹೇಳಿದ್ದೀನಿ, ಸರ್ ನೀವು ಅಲ್ಲಿ ಹೋಗಿ ಆ ಅಡ್ರೆಸ್ನಲ್ಲಿ, ಅವರು ಕೂಡ ನಿಮ್ಮ ಕಸ್ಟಮರ್ ಆಗ್ತಾರೆ ಅಂತಾರೆ. ಪ್ರಪಂಚವೇ ಹಾಗೆ. ಅಕ್ಕ ಮಹಾದೇವಿ ಹೊರಟಾಗ ಕೆಲವರು ಅನ್ನೋರಂತೆ, ನಾಚಿಕೆ ಕೆಟ್ಟವಳು ಹೆಣ್ಣ ಇವಳು, ಚೂರಾದರೂ ನಾಚಿಕೆ ಇದೆಯಾ? ಯಾರಾದರೂ ಬೈದರೆ ಅವಳು ಎಡಗಡೆ ಕೂದಲಲ್ಲಿ ಒಂದು ಗಂಟು ಹಾಕ್ತಾ ಇದ್ಲು. ಇನ್ನು ಕೆಲವರು, ಎಂತಹ ವೈರಾಗ್ಯ ಮೂರ್ತಿ ಮಹಾನುಭಾವಳು ಇವಳು ದರ್ಶನದಿಂದಲೇ ನಮ್ಮ ಪಾಪ ಎಲ್ಲ ಹೋಗುತ್ತೆ ಹಾಗಂದಾಗ ಬಲಗಡೆ ಗಂಟು ಹಾಕ್ತಾ ಇದ್ಲು. ಸಾಯಂಕಾಲ ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಈ ಕಡೆ 10 ಗಂಟು, ಈ ಕಡೆ 10 ಗಂಟು, ಈಕ್ವೇಷನ್ ಕರೆಕ್ಟ್, ಅಕೌಂಟ್ ಬ್ಯಾಲೆನ್ಸ್ ಆಯಿತು. ನೆನಪಿಟ್ಕೊಳ್ಳಿ, ಮಹತ್ತರವಾದ ಕಾರ್ಯ ಮಾಡಬೇಕು ಅಂತ ಹೊರಟಾಗ, ಸಾಧನೆ ಮಾಡಬೇಕು ಅಂತ ಹೊರಟಾಗ, ನಿಮಗೆ ಬೈಯೋರು 10 ಜನ, ಪೂಜೆ ಮಾಡೋರು 10 ಜನ ಕರೆಕ್ಟಾಗಿ ಇರ್ತಾರೆ.
ಇನ್ಫೋಸಿಸ್ ನಾರಾಯಣ ಮೂರ್ತಿ ಇವತ್ತು ನಮ್ಮ ಎಲ್ಲ ಹುಡುಗರು ತಗೊಳ್ಳೋ ಹಾಗೆ IIT ಎಕ್ಸಾಮ್ ತಗೊಂಡ್ರು. ಮೈಸೂರಿಂದ ತಗೊಂಡ್ರು 10-15 ಜನ ಹುಡುಗರು ಕ್ಲಾಸ್ಮೇಟ್ಸ್, ಎಲ್ಲರಿಗಿಂತಲೂ ಟಾಪರ್. ಬೇರೆಯವರೆಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ರು, 15 ಜನ ಸೆಲೆಕ್ಟ್ ಆದರು. ಟಾಪರ್ ನಾರಾಯಣ ಮೂರ್ತಿ. ತಂದೆ ಹೇಳಿದ್ರು, ನೋಡು ನಾರಾಯಣ ಮೂರ್ತಿ, ನಾನು ಮೇಷ್ಟ್ರು, ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಬೇಕು, ನಿನ್ನ ಮೆಡ್ರಾಸ್ IIT ಕಳಿಸಿ ಓದಿಸೋಷ್ಟು ನನ್ನ ಹತ್ರ ದುಡ್ಡಿಲ್ಲ. ಮೈಸೂರಿನಲ್ಲಿ ನೀನು ಇಂಜಿನಿಯರಿಂಗ್ ಓದೋದಾದ್ರೆ ಓದಿಸ್ತೀನಪ್ಪ, ಮೆಡ್ರಾಸ್ಗೆಲ್ಲ ಕಳಿಸೋಷ್ಟು ದುಡ್ಡಿಲ್ಲ. ಪಾಪ ಅಪ್ಪನ ಪರಿಸ್ಥಿತಿ ಮಗನಿಗೆ ಗೊತ್ತಿತ್ತು. ಸರಿ ಅಂತ ಒಪ್ಕೊಂಡ. ಫ್ರೆಂಡ್ಸ್ ಎಲ್ಲ ಮೆಡ್ರಾಸ್ಗೆ ಹೊರಟಿದ್ರು ಮೈಸೂರಿಂದ. ಅವ್ರನ್ನೆಲ್ಲ ಬೀಳ್ಕೊಡೋಣ ಅಂತ ರೈಲ್ವೆ ಸ್ಟೇಷನ್ಗೆ ಬಂದ. ಒಬ್ಬೊಬ್ಬನೂ ಖುಷಿಯಾಗಿದ್ದಾನೆ, ಮೆಡ್ರಾಸ್ IIT ಹೋಗ್ತೀನಿ. IIT ಸೀಟ್ ಸಿಗೋದು ಒಂದೇ, ಅಮೆರಿಕಾಗೆ ವೀಸಾ ಸಿಗೋದು ಒಂದೇ ಆ ಕಾಲದಲ್ಲಿ. ಈಗಿನ ಅಮೆರಿಕ ಬಹಳ ಕೆಳಗೆ ಬಂದಿದೆ. ಆಗಿನ ಕಾಲದಲ್ಲಿ ಅಮೆರಿಕ ಅಂದರೆ ಕೇಳಬೇಕಾ, ಸ್ವರ್ಗ ಅದು, ಎಲ್ಲ ಭಾರತೀಯರಿಗಿದ್ದಂಥ ಕನಸು. ಸೊ ಎಲ್ಲರಿಗೂ ಕೂಡ IIT ಸೀಟ್ ಸಿಕ್ಬಿಟ್ಟಿದೆ. ಎಲ್ಲರೂ ಕೂಡ ಟ್ರೈನ್ ಬಂತು, ಹತ್ತಿದ್ರು. ನಾರಾಯಣ ಮೂರ್ತಿಗೆ ಒಳಗೊಳಗೇ ಪಾಪ ಆ ನೋವು ತಡ್ಕೊಳ್ಳೋಕೆ, ಇವರೆಲ್ಲರಿಗಿಂತಲೂ ಹೆಚ್ಚು ಮಾರ್ಕ್ಸ್ ತಗೊಂಡವನು ನಾನು ಇಲ್ಲೇ ಕೊಳಿಬೇಕಾಗಿದೆ, ಇವ್ರು ಹೋಗ್ತಾ ಇದ್ದಾರೆ ಅಂತ ಹೇಗೋ ತಡ್ಕೊಂಡಿದ್ದ ಆ ದುಃಖ. ಅವರೆಲ್ಲ ಟ್ರೈನ್ ಹತ್ತಿ ಹೋದ ಮೇಲೆ ಇನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ. ಆ ಉಮ್ಮಳಿಸಿ ಬರೋ ದುಃಖ ಅಲ್ಲೇ ರೈಲ್ವೆ ಸ್ಟೇಷನ್ ಕುಳಿತುಕೊಂಡು ಸುಮಾರು 1 ಗಂಟೆ ಕಾಲ ಎಲ್ಲ ದುಃಖ ಉಮ್ಮಳಿಸಿ ಅದೆಲ್ಲ ಆಚೆಗೆ ಹಾಕಿ ಅಲ್ಲೇ ದೊಡ್ಡ ಆಕಾಶವೇ ತಲೆ ಮೇಲೆ ಬಿದ್ದವನಿಗೆ ಏನಪ್ಪ ಈ ಥರ ಆಗೋಯ್ತಲ್ಲ ನನ್ನ ಲೈಫು ಅಂತ ಹತಾಶನಾಗಿ ಕುಳಿತುಕೊಂಡು ಬಿಟ್ಟ. ಆಮೇಲೆ ಎಲ್ಲಿಂದ ಇತ್ತೋ ಆ ರೋಷ ಉಕ್ಕಿ ಬಂತು. ಅಲ್ಲಿ ಕುಳಿತ ಜಾಗದಲ್ಲಿ ಮುಷ್ಟಿ ಹಿಡಿದೊಂದು ಪ್ರತಿಜ್ಞೆ ಮಾಡಿದ, ಈ IITನಲ್ಲಿ ಓದಿರೋ ಹುಡುಗರನ್ನ, ಸಾವಿರಾರು ಹುಡುಗರು ನನ್ನ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿ ನಾನು ಆಗಲಿಲ್ಲ ಅಂತಂದರೆ ನಾನು ನಾರಾಯಣ ಮೂರ್ತಿನೇ ಅಲ್ಲ. ನಾರಾಯಣ ಮೂರ್ತಿ ಕೆಳಗಡೆ ಸಾವಿರಾರು ಜನ IIT ಪ್ರಾಡಕ್ಟ್ಸ್ ನಮಸ್ಕಾರ ಮಾಡಿ ಸಂಬಳ ತಗೊಂಡು ಪಾದಪೂಜೆ ಮಾಡಿ ಅವರ ದೇವರಂತೆ ನೋಡ್ತಾ ಇದ್ದಾರೆ. ನಾರಾಯಣ ಮೂರ್ತಿ ಈ ಮಟ್ಟಕ್ಕೆ ಏರಬೇಕಾದ್ರೆ ಅವರಿಗೆ ಸಿಕ್ಕಿದಂತಹ ದೊಡ್ಡ ಕಾರಣ ಏನು? ಹತಾಶೆ, ಅವಮಾನ, ಜಿಗುಪ್ಸೆ, ಈ 3 ಕೂಡ ಅವರನ್ನು ಆ ಮಟ್ಟಕ್ಕೆ ಏರಿಸ್ತು. IITನಲ್ಲಿ ಸೀಟು ಸಿಕ್ತು. IITಗೆ ಅವರು ಹೋಗ್ಬಿಟ್ಟಿದ್ರೆ ದೇವರು ಶಾಪ ಕೊಟ್ಟಂಗೆ ಆಗ್ತಿತ್ತು. ಹಾಗೇನೆ ಯಾವುದಾದ್ರೂ ಮನೆಯಲ್ಲಿ ನಿಮಗೆ ಅವಮಾನ ಆಗಲಿಲ್ಲ ಅಂದರೆ ದೇವರು ಶಾಪ ಕೊಟ್ಟ ಅಂತ ಅರ್ಥ. ಅವಮಾನ ಆಯ್ತಾ, ದೇವರು ವರ ಕೊಟ್ಟ. ಯಾಕೆ? ನಾರಾಯಣ ಮೂರ್ತಿಗೆ ಆದ ಅವಮಾನ, ನಾರಾಯಣ ಮೂರ್ತಿಗೆ ಆದ ನಿರಾಸೆ, ಅವ್ರಿಗಾದ ಜಿಗುಪ್ಸೆ, ಅವ್ರಿಗೆ ಬಂದ ಕಣ್ಣೀರು, ಇವೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಇಂಥ ನಾರಾಯಣ ಮೂರ್ತಿ ಸಿಗ್ತಿರ್ಲಿಲ್ಲ ನಮಗೆ, ಇಂಥ ನಾರಾಯಣ ಮೂರ್ತಿ ಆಗ್ತಿರ್ಲಿಲ್ಲ. ಅವರ ಅವಮಾನವೇ, ಅವರ ಜಿಗುಪ್ಸೆಯೇ ಅವರನ್ನು ಈ ಮಟ್ಟಕ್ಕೆ ಏರಿಸ್ತು. ಆದ್ದರಿಂದ ನೆನಪಿಟ್ಕೊಳ್ಳಿ, ಒಂದು ಮನೆಯಲ್ಲಿ ಅವಮಾನ ಆಯಿತಾ, ಒಬ್ಬ ಸಣ್ಣ ನಾರಾಯಣ ಮೂರ್ತಿ ಹುಟ್ಕೊಳ್ತಾ ಇದ್ದಾನೆ ಒಳಗಡೆ. ಜಿಗುಪ್ಸೆ ಆಯಿತಾ, ಕಣ್ಣೀರು ಬಂತ, ಭಗವಂತ ಎಂಥ ವರ ಕೊಟ್ಟೆ, ನಾನು ಕೂಡ ಇವತ್ತು ಮುಷ್ಟಿ ಹಿಡಿದು ಒಂದು ದಿನ ನಾನೊಬ್ಬ ಅಂಬಾನಿ ಆಗ್ತೇನೆ, ಆವಾಗ ಇದೇ ಮನುಷ್ಯ, ನನಗೆ ಅವಮಾನ ಮಾಡಿದ ಮನುಷ್ಯ ನನ್ನ ಹತ್ರ ಬಂದು ಅಪಾಯಿಂಟ್ಮೆಂಟ್ ತಗೊಳ್ತಾನೆ ಅನ್ನುವಂಥ ಒಂದು ಜೋರಾದ ಪ್ರತಿಜ್ಞೆ ಮಾಡ್ತೇನೆ. ಆದ್ದರಿಂದ ನೆನಪಿಟ್ಕೊಳ್ಬೇಕು, ಸ್ವಾಮಿ ವಿವೇಕಾನಂದರು ಅವರೆಲ್ಲ ಏನು ಹೇಳ್ತಾರೆ, ಎಲ್ಲಿ ಹೋರಾಟ ಇದೆಯೋ, ಎಲ್ಲಿ ಹೋರಾಟ ಇದೆಯೋ ತನ್ನನ್ನು ಕೆಳಕ್ಕೆ ಒತ್ತಿ ಅದುಮಿ ಸಾಯಿಸಿಬಿಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲೂ ಕೂಡ ಅವುಗಳನ್ನೆಲ್ಲ ಮೀರಿ ನಿಂತವನು ಒಂದು ದಿನ ಧೀರನಾಗ್ತಾನೆ. ನಿಜವಾಗಲೂ ಅವನು ಮಾತ್ರ ಬದುಕಿದ್ದಾನೆ ಅಂತ ಅರ್ಥ. ಅವನು ಮಾತ್ರ ಬದುಕಿದ್ದಾನೆ ಅಂತ ಅರ್ಥ. ಬೇರೆಯವರೆಲ್ಲ ಇದ್ದಾರೆ, ಆದರೆ ಅವರು ಬದುಕಿಲ್ಲ. ಈ ಟಿಪಾಯಿ ಇದೆ, ಈ ಬಾಟ್ಲಿದೆ. ಬೇರೆಯವರು ಇದ್ದಾರೆ, ಆದರೆ ಅವರು ಬದುಕಿಲ್ಲ, ಇವರು ಮಾತ್ರ ಬದುಕಿದ್ದಾರೆ. ಇಂಥ ಹಲವಾರು ವಿಚಾರಗಳನ್ನು ಮೋದಿ ಪುಸ್ತಕಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ. ಅದ್ಭುತವಾದಂಥ ಒಂದು ಮೋಟಿವೇಶನ್ ಅದು. ಅದನ್ನೆಲ್ಲ ನೀವು ಓದ್ಕೋಬೇಕು. ಓದ್ಕೊಂಡು ಕೇವಲ ಓದಿದ್ರೆ ಸಾಲದು, ಒಳಕ್ಕೆ ಅದನ್ನು ಇಳಿಸ್ಕೋಬೇಕು, ಅದರಿಂದ ಪರಿಣಾಮ ಹೊಂದಬೇಕು. ದ್ವಿಜತ್ವಂ, ಹೊಸ ಮನುಷ್ಯನಾಗಬೇಕು. ಎಷ್ಟು ಸಲ ಹೊಸ ಮನುಷ್ಯನಾಗಬೇಕು? ಪ್ರತಿನಿತ್ಯ ಹಾಸಿಗೆಯಿಂದ ಬೆಳಗ್ಗೆ ಎದ್ದಾಗ ಒಬ್ಬ ಹೊಸ ಮನುಷ್ಯ ಎದ್ದು ಬರಬೇಕು.
ಪ್ರತಿನಿತ್ಯವೂ ಕೂಡ ಒಬ್ಬ ಹೊಸ ಮನುಷ್ಯ ಇದ್ದು ಬರಬೇಕು. ನೆನ್ನೆಯವರೆಗೆ ಆಗಿರ್ತಕ್ಕಂತಹ ಜೀವನ ನಾನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನೆನ್ನೆಯವರೆಗೆ ಏನಾಯ್ತು ಆಯ್ತು, ಇವತ್ತಿನಿಂದ ನಾನೊಬ್ಬ ಹೊಸ ಮನುಷ್ಯ, ಹೊಸ ಅನುಭವಗಳನ್ನು ಪಡ್ಕೊಳ್ಳೋಕೆ ಹೋಗ್ತೇನೆ, ಸಾಧಿಸ್ತೇನೆ, ಜೀವನದಲ್ಲಿ ಸಾಧಿಸ್ತೇನೆ. ಹೀಗೆ ಯೋಚನೆ ಮಾಡ್ತಿರೋ ಅಂಥವರು ಹೀರೋಸ್, ಅಂಥವರು ಜಗತ್ತಿನ ಹೂವುಗಳು. ಇಂಥವರನ್ನ ನಿರ್ಮಾಣ ಮಾಡಬೇಕಾದ್ದೇ ಭಾರತೀಯ ಸಂಸ್ಕೃತಿ. ಆ ತೈತ್ರೇಯ ಉಪನಿಷತ್ತಿನಲ್ಲಿ ಹೀಗೆಲ್ಲ ಮನುಷ್ಯ ಶಕ್ತಿಗಳ ಅದ್ಭುತವಾದ ಒಂದು ವರ್ಣನೆ ಕೊಟ್ಟು ಹೇಳುತ್ತೆ. ಅದು ಕೊನೆಗೆ, ಮನುಷ್ಯ ಇಷ್ಟೆಲ್ಲ ಸಾಧಿಸಬಲ್ಲೆ ನೀನು, ಇನ್ನು ಯೋಚನೆ ಮಾಡು ಎಲ್ಲಿ ಹೋಗಿ ಮುಟ್ಟಬೇಕು ಅಂತ ನೀನು ಯೋಚನೆ ಮಾಡು. ಹೀಗಾಗಿ ಅದೇ ಭಾರತೀಯ ಸಂಸ್ಕೃತಿ. ನಿಮ್ಮ ಮುತ್ತಾತನ ಮುತ್ತಾತಂದಿರೇ ಇದನ್ನೆಲ್ಲ ಬರೆದವರು, ಅವರೆಲ್ಲ ಹಾಗೆ ಸಾಧನೆ ಮಾಡಿದ್ದವರು. ಅದ್ಭುತವಾದ ಸಾಧನೆ ಭಾರತೀಯರ ಸಾಧನೆ, ಅಂತಿಂತ ಸಾಧನೆ ಅಲ್ಲ. ಅದೇ ರಕ್ತ ನಿಮ್ಮಲ್ಲಿ ಹರಿತಾ ಇದೆ, ನೆನ್ಪಿಟ್ಕೊಳ್ಳಿ. ಇದ್ಯಾವುದೋ ಬೇರೆ ರಕ್ತ ಅಲ್ಲ, ಅದೇ ರಕ್ತ ಹರಿತಾ ಇದೆ. ನೀವು ಹೇಗೆ ಸಾಮಾನ್ಯರು, ನೀವು ಹೇಗೆ ಅಲ್ಪರು, ಅದಕ್ಕೆ ಅರ್ಥವಿಲ್ಲ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಮುಂದೆ ಒಂದು ಕನ್ನಡಿ ಬೇಕು. ಎಲ್ಲಿದೆ ಸೊಟ್ಟ, ಎಲ್ಲಿ ನಾನು ನೆಟ್ಟಗೆ ಮಾಡ್ಕೊಳ್ಬೇಕು? ಅಲ್ಪ ಆಸೆಯಲ್ಲೇ ನನ್ನ ಎಲ್ಲ ಸೊಟ್ಟಗಳು ಇದೆ. ಸಣ್ಣ ಪುಟ್ಟ ಆಸೆಗಳು, ಇಷ್ಟೇ ಸಾಕು, ಇಷ್ಟೇ ಸಾಕು ಅಂತಂತೀಯೋ. ಯಾರು ನಿಮ್ಮಲ್ಲಿ ಇಷ್ಟೇ ಸಾಕು ಅಂತಂತಿರೋ ನೋಡಿ, ಹುಷಾರಾಗಿರಿ. ವಿಜಯ್ಗೆ ಮತ್ತೆ ರಾಜುಗೆ ನಾನು ಹೇಳ್ತೇನೆ, ಯಾರು ಇಷ್ಟೇ ಸಾಕು ಅಂತಂತೀರೋ ಅವ್ರ ಲಿಸ್ಟ್ ಎಲ್ಲ ಕೊಡಿ ಅಂತ ಕೇಳ್ತೇನೆ. ಯಾರು ಇಷ್ಟೇ ಸಾಕು ಅಂತಂತೀರಿ ಅವ್ರಿಗೆಲ್ಲ ಕೂಡ ಕಾವಿ ಬಟ್ಟೆ ಕೊಡ್ತೇವೆ, ಮಠಕ್ಕೆ ಸೇರ್ಕೊಳ್ಳಿ. ಇಷ್ಟೇ ಸಾಕು ಅಂದರೆ ಮಠಕ್ಕೆ ಸೇರ್ಕೋಬೇಕಾಗತ್ತೆ. ಅಯ್ಯೋ ಸ್ವಾಮೀಜಿ ಬೇಡ್ರಿ ಅಂತೀರೋ, ಹಾಗಾದ್ರೆ ಇಷ್ಟೇ ಸಾಕು ಅಂತ ಅನ್ಬೇಡ್ರಿ. ಎಷ್ಟಿದ್ರೂ ಸಾಕಾಗಲ್ಲ ಅಂತಾನೆ. ಕೆಲವು ಪ್ರಶ್ನೆನ ಅವರು ಉತ್ತರ ಕೊಡ್ತಾರೆ. ನಿಮ್ಮ ಏನಾದರೂ ಮನಸ್ಸಿನ ಒಳಗಡೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರು ಕೇಳ್ತೀರಾ? ಸ್ವಾಮೀಜಿ, ನಿಮ್ಮ ಚರಣಗಳಿಗೆ ಪಾದ ನಮಸ್ಕಾರ. ನನ್ನ ಪ್ರಶ್ನೆ, ಆಧ್ಯಾತ್ಮಿಕ ಜೀವನ ಹಾಗೂ ನಿಜ ಜೀವನದಲ್ಲಿ ಎರಡು ಸಮ್ಮಿಲಿತ ಮಾಡಿಕೊಂಡು ಜೀವನ ಹೇಗೆ ನಡೆಸೋದು. ಒಂದು, ಆಧ್ಯಾತ್ಮಿಕ ಚಿಂತನೆ ಇರೋರು ಇದುವರೆಗೂ ಯಾವ ಮಾರ್ಗ ಸೂಚಿಯನ್ನು ನಮ್ಮ ನಿತ್ಯ ಜೀವನದಲ್ಲಿ ತಿಳಿಸಿದ್ದಾರೆ, ಅದು ನನಗೆ ತಿಳಿಸ್ಬೇಕಾಗಿದೆ. ಆಧ್ಯಾತ್ಮ ಜೀವನ ಮತ್ತು ನಿಜ ಜೀವನ ಇವೆರಡನ್ನು ಒಟ್ಟಿಗೆ ಸೇರಿಸಿ ಒಂದು ಜೀವನ ಪದ್ಧತಿಯನ್ನು ನಮ್ಮ ದೇಶದ ಮಹಾತ್ಮರು ನಿರ್ಮಾಣ ಮಾಡಿದ್ದಾರೆ. ಅದನ್ನೇ ನಾವು ಕರ್ಮಯೋಗ ಅಂತ ಕರಿತೀವಿ. ಕರ್ಮ ಮಾಡ್ತಾ ಇರಬೇಕು, ಜೊತೆಗೆ ಅದು ಯೋಗವೂ ಆಗಿರಬೇಕು. ಕರ್ಮ ಮಾಡ್ತಾ ಇರಬೇಕು ಅಂದರೆ ಏನು? ಪ್ರತಿನಿತ್ಯದ ಸಂಸಾರವೂ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಹೆಂಡತಿ ಮಕ್ಕಳು ಇರ್ತಾರೆ, ನೌಕರಿ ಮಾಡ್ತೀರಿ ಅಥವಾ ಉದ್ದಿಮೆ ಮಾಡ್ತೀರಿ, ಏನನ್ನೂ ಬಿಟ್ಟಿಲ್ಲ, ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಆದರೆ ಅದರ ಜೊತೆಗೆ ನಿಮ್ಮ ಆತ್ಮ ಜಾಗೃತವೂ ಆಗ್ತಾ ಇರಬೇಕು. ಅಂಥದ್ದೊಂದು ಜೀವನ ಪದ್ಧತಿ ನಮ್ಮಲ್ಲಿದೆ. ಅದನ್ನೇ ನಾವು ಕರ್ಮಯೋಗ. ಕೃಷ್ಣ ಭಗವದ್ಗೀತೆಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದು ಅದಕ್ಕೆ. ಯಾಕೆಂದರೆ ಯಾವುದೇ ಸಮಾಜದಲ್ಲಿ 99% ಗೃಹಸ್ಥರೇ ಇರ್ತಾರೆ, 1% ಕೂಡ ಸನ್ಯಾಸಿಗಳಿರಲ್ಲ. ಆದ್ದರಿಂದ ಎಲ್ಲ ಬಹುಜನರಿಗೆ ಅನ್ವಯಿಸುವಂಥ ಧರ್ಮವನ್ನೇ ಹೇಳಬೇಕಾಗುತ್ತೆ ಸಾರ್ವತ್ರಿಕವಾಗಿ ಹೇಳುವಾಗ. ಅರ್ಜುನ ಕೂಡ ಹೇಳಿ ಕೇಳಿ, ಒಬ್ಬ ರಾಜ ಉದ್ಧಾರವಾಗುವಂತಹ ಮಾರ್ಗ ಯಾವುದು ಅಂದರೆ ಏನು? ಬಹಳಷ್ಟು ಕೆಲಸ ಕಾರ್ಯಗಳಿರುತ್ತೆ ರಾಜ ಅಂತಂದರೆ. ಒಬ್ಬ DC-ಗೆ ಎಷ್ಟು ಕೆಲಸ, ಇನ್ನು ರಾಜನಿಗೆ ಎಷ್ಟು. ಅಷ್ಟು ಕೆಲಸಗಳ ನಡುವೆಯೂ ಕೂಡ ನೀನು ಯೋಗಿಯಾಗಬೇಕು ಅಂದರೆ ಏನು ಮಾಡಬೇಕು ಅನ್ನುವಂತಹದ್ದೇ ಕರ್ಮಯೋಗ. ಕೃಷ್ಣ ಗೀತೆಯಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ. ಅದು ಕರ್ಮಯೋಗಕ್ಕೆ ಸಂಬಂಧಪಟ್ಟಂಥ ವಿವರಗಳು ನೀವು ತಿಳ್ಕೊಳ್ಬೇಕು ಅಂತಂದರೆ ಇಷ್ಟು. ಏನದು? ಗಮನವನ್ನೆಲ್ಲ ಕೆಲಸದ ಕಡೆ ಕೊಡಿ. ಯಾಕೆ? ಕೆಲಸವೂ ಒಂದೇ, ಧ್ಯಾನವೂ ಒಂದೇ. ಪೂರ್ತಿ ಕೆಲಸವನ್ನು ಅದರ ಕಡೆ ಕೊಡಿ. ಮತ್ತು ಕೆಲಸವನ್ನು ಪ್ರೀತಿಸಿ. ಕೆಲಸದ ಬಗ್ಗೆ ಬೇಜಾರು ಪಟ್ಕೋಬೇಡಿ. ಯಾರು ಬೇಜಾರು ಪಟ್ಕೊಂಡು ದೇವ್ರ ಪೂಜೆ ಮಾಡ್ತಾರೋ ಅವ್ರಿಗೆ ದೇವರ ಅನುಗ್ರಹ ಆಗುತ್ತಾ? ಇಲ್ಲಿ ಕೆಲಸವೇ ದೇವರ ಪೂಜೆ. ಆದ್ದರಿಂದ ಕೆಲಸವನ್ನು ಮೈ ಮರೆತು, ಟೈಮಿಂಗ್ಸ್ ಇಲ್ಲದೆ, ಮೈ ಮರೆತು ಇಷ್ಟು ಟೈಮಿಂದ ಇಷ್ಟು ಟೈಮು ಅಂತಿಲ್ಲದೆ ಖುಷಿಯಾಗ್ತಾ ಇರುತ್ತೆ ನಾನು ಕೆಲಸ ಮಾಡಿದ್ರೆ
ಶಿವರಾಮ್ ಕಾರಂತರು ಯಾರೋ ಕೇಳಿದ್ರು, ಇಷ್ಟೆಲ್ಲ ಬರೆದ್ರಲ್ಲ ಹೇಗೆ ಸಾಧ್ಯವಾಯಿತು? ನಾನು ಏನೋ ಬಹಳ ಬರಿಬೇಕು ಅಂತ ಬರೀಲಿಲ್ಲ, ಬರಿತಾ ಇದ್ರೆ ನನಗೆ ಖುಷಿಯಾಗ್ತಾ ಇರುತ್ತೆ. ಖುಷಿಯಾಗೋ ಕೆಲಸ ಎಷ್ಟು ಮಾಡಿದ್ರೂ ಸುಸ್ತಾಗಲ್ಲ, ಬೇಜಾರಾಗಲ್ಲ. ಬರಿತಾ ಹೋದೆ ಅವೆಲ್ಲ ಪುಸ್ತಕಗಳಾದವು. ಥಾಮಸ್ ಆಲ್ವಾ ಎಡಿಸನ್ ಒಂದು ದಿನಕ್ಕೆ 20 ಗಂಟೆ ಲ್ಯಾಬೊರೇಟರಿನಲ್ಲಿ ಇರ್ತಿದ್ದ. ಯಾಕೆ? ನನಗೆ ಖುಷಿ ಆಗ್ತಾ ಇರುತ್ತೇನು, ಇದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ. ಹಾಗೆಯೇ ನೀವು ಕೂಡ ಕೆಲಸವನ್ನು ಪ್ರೀತಿಸಿ. ಅದನ್ನು ಹೇಗೆ ಪ್ರೀತಿಸೋದು? ಅದರಿಂದ ಹಣ ಬರುತ್ತೆ, ಅದರಿಂದ ಕೀರ್ತಿ ಬರುತ್ತೆ, ಅದರಿಂದ ಗೌರವ ಬರುತ್ತೆ. ಯಾಕೆ ಹಾಗಾದರೆ ಪ್ರೀತಿ ಮಾಡಬಾರ್ದು? ಯಾವುದರಿಂದ ನಮಗೆ ಹಣ ಬರುತ್ತೆ, ಗೌರವ ಬರುತ್ತೆ, ಕೀರ್ತಿ ಬರುತ್ತೆ, ಸ್ಥಾನಮಾನ ಬರುತ್ತೆ, ನೂರಾರು ಜನರ ಪರಿಚಯ ಆಗುತ್ತೆ, ಅವರಲ್ಲಿ ಎಂತೆಂಥ ದೊಡ್ಡವರೂ ಇರ್ತಾರೆ, ಅಷ್ಟು ಜನರ ಸಂಪರ್ಕ ಸಿಗುತ್ತೆ. ಐ ಆಮ್ ಮೀಟಿಂಗ್ ದಿ ಹೋಲ್ ಸೊಸೈಟಿ, ಇಡೀ ಸೊಸೈಟಿ ನಾನು ಮೀಟ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ವೆರೈಟಿ ಆಫ್ ಎಕ್ಸ್ಪೀರಿಯನ್ಸ್ಗಳಾಗ್ತಾ ಇರುತ್ತೆ. ಒಬ್ಬ ಸಿಡುಕ ಇರ್ತಾನೆ, ಒಬ್ಬ ಒಳ್ಳೆಯವನು ಇರ್ತಾನೆ, ಎಂತೆಂಥ ಜನರು ಕೂಡ ಅನುಭವ ಹೇಗೋ ಎಷ್ಟೋ ಚೆನ್ನಾಗಿರುತ್ತೆ. ಮೀಟಿಂಗ್ ಪೀಪಲ್ ಇಸ್ ಎ ಗ್ರೇಟ್ ಜಾಬ್. ಜನರನ್ನು ಮೀಟ್ ಮಾಡೋದು ಎಂಥ ಆನಂದ ಅದು. ಜನರನ್ನು ಮೀಟ್ ಮಾಡ್ತಾ ಹೋಗೋದು ಎಂಥ ಆನಂದ. ಮತ್ತು ನೀವು ಬಹಳ ಪ್ರೀತಿಯಿಂದ ಪೊಲೈಟ್ ಆಗಿ ಅವರಲ್ಲಿ ಆಸಕ್ತಿ ಇಟ್ಕೊಂಡು ಅವ್ರ ಜೊತೆ ಮಾತನಾಡೋಕೆ ಹೊರಟ್ರೆ ಬೇಗ ಫ್ರೆಂಡ್ಸ್ ಆಗಿಬಿಡ್ತಾರೆ ಅವರು. ವಾಟ್ ಎ ಬ್ಯೂಟಿ ಆಫ್ ಅನ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಜೀವನದಲ್ಲಿ ಅವಕಾಶಗಳಿರುವಾಗ ಅದನ್ನು ಯಾಕೆ ಪ್ರೀತಿ ಮಾಡಬಾರ್ದು? ಪ್ರೀತಿಸಿ. ಆದ್ದರಿಂದ ಮನಸ್ಸನ್ನೆಲ್ಲ ಪ್ರೀತಿಸೋದ್ರಿಂದ ಅದರಲ್ಲಿ ಇಡೀ ಕೆಲಸವನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ, ಬೇರೆ ಏನನ್ನು ಯಾಕೆ? ಬೇರೆ ಏನನ್ನಾದರೂ ಗಮನದಲ್ಲಿ ಇಟ್ಕೊಂಡ್ರೆ ಕೆಲಸದ ಮೇಲೆ ಪ್ರೀತಿ ಬರಲ್ಲ. ನಿಮ್ಮ ಮೋದಿ ಕೇರ್ ಸಂಬಂಧಪಟ್ಟಂತೆ ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲೀಸಿಂಗ್ ದಿ ಕಸ್ಟಮರ್ ಈಸ್ ದಿ ಓನ್ಲಿ ಬಿಸ್ನೆಸ್ ಯು ಹ್ಯಾವ್ ಗಾಟ್. 10 ಇಟ್ಕೋಬೇಡಿ, ಯಾವುದೂ ಆಗಲ್ಲ. ಒಂದೇ ಒಂದು ಇಟ್ಕೊಳ್ಳಿ. ಏನು? ಐ ಮಸ್ಟ್ ಪ್ಲೀಸ್ ಮೈ ಕಸ್ಟಮರ್. And are you pleasing your customer? Automatically the number of customers will increase. Automatically no customer will leave you and switch over his loyalty to any other person. ಒಬ್ಬನೂ ಕಳೆದು ಹೋಗಲ್ಲ, ದಿನೇ ಜಾಸ್ತಿ ಆಗ್ತಾ ಇರ್ತಾರೆ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಪ್ಲೀಸ್ ಯುವರ್ ಕಸ್ಟಮರ್. ಯಾವಾಗ ನೀವು ಪ್ಲೀಸ್ ಮಾಡ್ತೀರಿ? ಕ್ವಾಲಿಟಿನಲ್ಲಿ ಮೋಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಡೀಲಿಂಗ್ಸಲ್ಲಿ ಪೊಲೈಟ್ ಆಗಿರಿ. ದೇವರಲ್ವಾ ಅವನಿಂದ ತಾನೇ ನಿಮ್ಮ ಅಸ್ತಿತ್ವ. ನಿಮ್ಮ ವರ್ಕು, ನಿಮ್ಮ ಕಸ್ಟಮರು ನಿಮ್ಮ ದೇವರುಗಳಿದ್ದ ಹಾಗೆ. ನಿಮ್ಮ ಕಸ್ಟಮರ್ ನಿಮ್ಮ ದೇವರು. ಒಂದು ವೇಳೆ ಅವನೇ ಬೇಜಾರು ಮಾಡ್ಕೊಂಡು ಮತ್ತೊಂದು ಓಕೆ ಸರ್, ಓಕೆ, ದಟ್ಸ್ ನೀವು ಕಳ್ಕೊಳ್ಳೋದು ಏನಿದೆ? ಒಬ್ಬ ಇಲ್ಲಿ ಯಾರೋ ಮತ್ತೇನೋ ಬೇಜಾರು ಮಾಡಿಕೊಂಡು ನೀವು 10 ಜನ ಲೈಫ್ ಲಾಂಗ್ ಫ್ರೆಂಡ್ಸ್ ಸಿಗ್ತಾರೆ. ಸೊ ಹೀಗಾಗಿ ಈ ಕಡೆ ಕೆಲಸವನ್ನೇ ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಯಾರನ್ನು ಉದ್ದೇಶಿಸಿ ಕೆಲಸ ಮಾಡ್ತಾ ಇದ್ದೀವೋ ಅವನೇನಾದರೂ ಸಂತೃಪ್ತನಾದರೆ ಅದು ಆಧ್ಯಾತ್ಮಿಕ ಜೀವನವೇ. ರೋಗಿ ಸಂತೃಪ್ತನಾದರೆ ಡಾಕ್ಟರ್ ಬೇರೆ ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿ ತೃಪ್ತನಾದರೆ ಮೇಷ್ಟ್ರಾದವನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಕಸ್ಟಮರ್ ಪ್ಲೀಸ್ ಆದರೆ ಬಿಸ್ನೆಸ್ ಮ್ಯಾನ್ ಆದವನು ಬೇರೆ ಇನ್ಯಾವುದೇ ಕೂಡ ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ತೊಡಗಬೇಕಾದ ಕಾರಣ ಇಲ್ಲ. ಹಿಯರ್ ಯು ಆರ್ ಅಚೀವಿಂಗ್ ಬೋತ್. ಲತಾ ಅವ್ರದ್ದೇನೋ ಬ್ರೇಸ್ಲೆಟ್ ಕೇಳ್ತೀನಿ. ಲತಾ ಅವರು ಓಕೆ. ಹೀಗಾಗಿ ಎರಡನ್ನೂ ಕೂಡ ನೀವು ಸಾಧಿಸಬಹುದು. ಎನಿ ಅದರ್ ಕ್ವೆಶ್ಚನ್? ಇನ್ನೊಂದು ಪ್ರಶ್ನೆ ಇದ್ರೆ ಹೇಳಿ. ಮೊದಲಿಗೆ ಇಂಥ ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಮೋದಿ ಕೇರ್ನ ಎಲ್ಲ ಲೀಡರ್ಸ್ಗಳಿಗೋಸ್ಕರ ಧನ್ಯವಾದಗಳು. ಅದ್ರ ಜೊತೆಗೆ ಈ ಸ್ವಾಮೀಜಿ ನಮಗೆ ಇಲ್ಲಿಯವರೆಗೆ ಬಂದು ನಾವು ಎಷ್ಟೆಷ್ಟೋ ತರಬೇತಿಗಳನ್ನು ಅಟೆಂಡ್ ಆಗ್ತಾ ಇರ್ತೀವಿ, ಆದರೆ ಯಶಸ್ಸಿನ ಬಗ್ಗೆ ಇಷ್ಟೊಂದು ಅನುಭವನ ಪಡ್ಕೊಂಡು ನಮ್ಮ ಜೊತೆ ಹಂಚ್ಕೊಂಡದಕ್ಕಾಗಿ ನಿಮಗೆ ನಮ್ಮ ಅನಂತ ಧನ್ಯವಾದಗಳು ಸ್ವಾಮೀಜಿಗಳಿಗೆ. ನನ್ನೊಂದು ಪ್ರಶ್ನೆ ಇದೆ ಸ್ವಾಮೀಜಿ. ಸಾಮಾನ್ಯವಾಗಿ ಮನುಷ್ಯನ ಹತ್ರ ಅತಿ ಹೆಚ್ಚು ಪವರ್ ಇದೆ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶ ಇವತ್ತು ಜನಸಂಖ್ಯೆಯಲ್ಲಿ ನಂಬರ್ 1 ಕಡೆ ಹೋಗ್ತಾ ಇದೆ. ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಬೇಕಂತ ನಿಂತ್ಕೊಂಡ್ರೆ ಇವತ್ತು ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಆದರೆ ಎಲ್ಲರಿಗೂ ಕನಸಿರುತ್ತೆ.
ಆದರೆ ಒಂದು ಮುಖ್ಯವಾಗಿ ತೊಂದರೆ ಇರೋದು ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೊಟ್ಟೆಪಾಡಿಗೋಸ್ಕರನೇ ಜೀವನ ನಡೆಸ್ತಾ ಹೊರತು ಯಶಸ್ಸಾಗಬೇಕಂತ ತುಂಬ ಜನಗಳ ಹತ್ರ ಬರಲ್ಲ ಮನಸ್ಸು. ಯಶಸ್ಸಾಗಬೇಕಂತ ಕೆಲವೇ ಜನ ವ್ಯಕ್ತಿ ಹತ್ರ ಇರುತ್ತೆ, ಆದರೆ ಯಶಸ್ಸಾಗಬೇಕು ಅಂತ ತುಂಬ ಜನ ಹತ್ರ ಇಲ್ಲ, ಬರೀ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇರ್ತಾರೆ. ಅವ್ರನ್ನ ಯಶಸ್ವಿ ಆಗ್ಬೇಕಂತ ಬಿಟ್ಟು ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂತ. ಬಹಳ ಒಳ್ಳೆ ಪ್ರಶ್ನೆ. ಹೊಟ್ಟೆಪಾಡಿಗೆ ಮಾಡಿ ತಪ್ಪೇನಿಲ್ಲ, ಆದರೆ ಅಲ್ಲೇ ನಿಲ್ಲಬೇಕು ಯಾಕೆ? ಅಲ್ಲೇ ನಿಂತುಬಿಡ್ತೀರಿ ಯಾಕೆ? ಇದಕ್ಕೆಲ್ಲ ಕಾರಣ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಸಿಕ್ಕಿರ್ತಕ್ಕಂಥ ಕೆಲವು ತಪ್ಪು ಉಪದೇಶಗಳು. ಹೇಳಿದ್ನಲ್ಲ ಆವಾಗಲೇ, ಆಸೆಯೇ ದುಃಖಕ್ಕೆ ಕಾರಣ. ಇದು ನಮ್ಮ ದೇಶವನ್ನು ಹಾಳು ಮಾಡದಂತೆ ಇನ್ಯಾವುದೂ ಹಾಳು ಮಾಡಿಲ್ಲ. ಇಂತಹ ಟೊಳ್ಳು ಪೊಳ್ಳು ಹೇಡಿಗಳನ್ನು ನಿರ್ಮಾಣ ಮಾಡುವ, ಅಲ್ಪರನ್ನು ನಿರ್ಮಾಣ ಮಾಡುವ ಉಪದೇಶಗಳನ್ನು ಗಂಭೀರವಾಗಿ ನಾವು ತಗೊಂಡ್ಬಿಟ್ಟಿದ್ದೇವೆ. ಬಿಡಿ ಅದನ್ನು. ಮೊದಲು ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ನಲ್ಲ ಆವಾಗಲೇ, ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಏನಿದೆ ಅನ್ನುವಂಥ ಅದರ ಆಧಾರದ ಮೇಲೆ ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ನಿರ್ಧರಿಸಬೇಕಾಗುತ್ತೆ. ತೈತ್ರಿಯ ಉಪನಿಷತ್ತಿಗೆ ವಾಪಸ್ ಹೋಗ್ತೇನೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ಸರ್ವೇಷಾಂ ಪೃಥಿವೀಂ ವಿತ್ತಸ್ಯ ಪೂರ್ಣಸ್ಯ ಸ ಏಕೋ ಮಾನುಷ ಆನಂದಃ. ಮನುಷ್ಯನೇ ನೋಡಿ, ಆವತ್ತಿನ ಕಾಲದ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನಿಷತ್ತುಗಳೆಲ್ಲ ಆವತ್ತಿನ ಕಾಲದ ಋಷಿಗಳು ವಿದ್ಯಾರ್ಥಿಗಳಿಗೆ ಮಾತನಾಡಿರೋ ಮಾತುಗಳು. ಸರ್ವೇಷಾಂ ಪೃಥಿವೀಂ ವಿತ್ತಸ್ಯ ಪೂರ್ಣಸ್ಯ. ಇಡೀ ಜಗತ್ತಿನಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳ ಏಕಮೇವ ಒಡೆಯ ನೀನಾಗಿದ್ದೀಯಾ ಅಂತಿಟ್ಕೋ. ಅದರ ಅರ್ಥ ಏನು? ಪ್ರಪಂಚದ ಚಕ್ರವರ್ತಿ ಆಗಿದ್ದೀಯಾ ಅಂತಿಟ್ಕೋ. ಇಡೀ ಪ್ರಪಂಚಕ್ಕೆ ಏಕಚಕ್ರಾಧಿಪತ್ಯ ನಿಂದು ಅಂತಿಟ್ಕೋ. ಯುವಕನಾಗಿದ್ದೀಯ ನೀನು, ಯುವಾಹ. ಸಾಧು, ಬಹಳ ಸದ್ಗುಣವಂತನಾಗಿದ್ದೀಯ. ಅಧ್ಯಾಯಕ, ದೊಡ್ಡ ವಿದ್ವಾಂಸನಾಗಿದ್ದೀಯ. ಸರ್ವೇಷಾಂ ಪೃಥಿವೀಂ ವಿತ್ತಸ್ಯ ಪೂರ್ಣಸ್ಯ. ಆಶಿಷ್ಠೋ, ಆಶಿಷ್ಠೋ ಅಂದ್ರೆ ಏನು? ಆಪ್ಟಿಮಿಸ್ಟಿಕ್, ಆಶಾವಾದಿ ಆಗಬೇಕು. ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತುಗಳ ಏಕಮೇವ ಒಡೆಯ ನೀನಾಗಬೇಕು. ಆವತ್ತಿನ ವಿದ್ಯಾರ್ಥಿಗಳಿಗೆ ಮೇಷ್ ಹೇಳ್ತಾ ಇದ್ದ ಪಾಠ ಏನು? ಇಡೀ ಭೂಮಂಡಲದಲ್ಲಿರುವ ಎಲ್ಲ ಸಂಪತ್ತುಗಳಿಗೆ ನೀನು ಒಡೆಯನಾಗಬೇಕು. ನಮ್ಮ ವಿದ್ಯಾರ್ಥಿಗಳಿಗೂ ಇಂಥ ಮಾತುಗಳು ನಾವು ಮಾತನಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ಮೆಕಾಲೆ ಬಂದ ಒಂದು ಶಿಕ್ಷಣ ಪದ್ಧತಿ ತಂದ ಭಿಕ್ಷುಕರನ್ನು ಮಾಡಿಟ್ಬಿಟ್ಟ ಈ ದೇಶದಲ್ಲಿ. ಭೂಮಂಡಲದಲ್ಲಿರುವ ಎಲ್ಲ ಸಂಪತ್ತುಗಳಿಗೂ ನೀನು ಏಕಮೇವ ಒಡೆಯನಾಗಬೇಕು. ಆಶಾವಾದಿ ಆಗಬೇಕು, ನಿರಾಶಾವಾದಿ ಅಲ್ಲ. ಆಶಿಷ್ಠೋ, ದೃಢಿಷ್ಠೋ, ದೃಢತೆ ಇರಬೇಕು. ಬಲಿಷ್ಠ, ಬಲಿಷ್ಠನಾಗಿರಬೇಕು. ಯುವಕನಾಗಿರಬೇಕು, ಸದ್ಗುಣವಂತನಾಗಿರಬೇಕು, ಮಹಾವಿದ್ವಾಂಸನಾಗಿರಬೇಕು. ಇಷ್ಟು ಸಾಧನೆ ಮಾಡಿದರೆ ಯುವಕನೇ ನೀನು ಒಂದು ಯೂನಿಟ್ ಆಫ್ ಅಚೀವ್ಮೆಂಟ್, ಒಂದು ಯೂನಿಟ್ ಆಫ್ ಅಚೀವ್ಮೆಂಟ್ ಸಾಧನೆ ಮಾಡಿದ ಹಾಗೆ, ಒಂದು ಅಡಿ ಮಾಡಿದ ಹಾಗೆ. ಗಂಧರ್ವನಾಗಬೇಕು ಅಂತ ಇಷ್ಟು ಮಾಡು, ಮೊದಲು ಇಷ್ಟು ಮಾಡು, ಆಮೇಲೆ ಗಂಧರ್ವನಾಗಬೇಕು ಅಂತ ಬಯಸು. ಆ ಗಂಧರ್ವನಿಗೆ ತೇಯೇ ಶತಂ ಮಾನುಷ ಆನಂದ, ಇಂಥ ಆನಂದಗಳು 100 ಮಾಡಿದರೆ ತೇಯೇ ಶತಂ ಮಾನುಷ ಆನಂದ ಸ ಏಕೋ ಗಂಧರ್ವಾಣಾಮಾನಂದ. ಇಂತಹ ಆನಂದಗಳನ್ನು 100 ಪಟ್ಟು ನೀನು ಜಾಸ್ತಿ ಮಾಡಿಕೊಂಡ್ರೆ ಆವಾಗ ಗಂಧರ್ವನಾಗ್ತೀಯ. ಹೀಗೆ ಹೋಗುತ್ತೆ. ತೇಯೇ ಶತಂ ಗಂಧರ್ವಾಣಾಮಾನಂದ ಸ ಏಕೋ ಪಿತೃಣಮಾನಂದ. ಈ ಗಂಧರ್ವರ 100 ಆನಂದಗಳು ನಿಂದಾಯಿತು ಅಂದರೆ ನೀನು ಪಿತೃಲೋಕಕ್ಕೆ ಹೋಗ್ತೀಯ. ಆ ಪಿತೃಗಳ 100 ಪಟ್ಟು ಆನಂದಗಳು ಆದರೆ ನೀನು ದೇವತೆಗಳ ಲೋಕಕ್ಕೆ ಹೋಗ್ತೀಯ, ದೇವತೆಯಾಗ್ತೀಯ. ಅಥವಾ ಇಷ್ಟು ಅಚೀವ್ಮೆಂಟ್ ಮಾಡೋ ಸಾಮರ್ಥ್ಯ ನಿನಗೆ ಬಂತು ಅಂದರೆ ನೀನು ದೇವತೆಯಾಗ್ತೀಯ. ದೇವತೆಗಳ 100 ಸಾಧನೆಗಳನ್ನು ಒಟ್ಟಿಗೆ ಹಾಕಿದರೆ ಒಬ್ಬ ಇಂದ್ರನ ಸಾಧನೆ ಆಗುತ್ತೆ. ನೀನು ಅದೂ ಆಗಬಲ್ಲೆ. ಅಷ್ಟಕ್ಕೆ ಮುಗಿಲಿಲ್ಲ. ಇಂದ್ರನ 100 ಆನಂದಗಳು, 100 ಸಾಧನೆಗಳು ಒಬ್ಬ ಬೃಹಸ್ಪತಿಯ ಸಾಧನೆಗೆ ಸಮವಾಗುತ್ತದೆ. ನೀನು ಅದೂ ಆಗಬಲ್ಲೆ. ಬೃಹಸ್ಪತಿಯ 100 ಆನಂದಗಳು
ಪ್ರಜಾಪತಿ ಅಂದ್ರೆ ಏನು ಗೊತ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲಿ ಬ್ರಹ್ಮ ಇದೆ, ಅವನು ಪ್ರಜಾಪತಿ. ಪ್ರಜಾಪತಿಯ ಆನಂದಕ್ಕೆ ಸಮವಾಗುತ್ತೆ. ಪ್ರಜಾಪತಿಯ 100 ಆನಂದಗಳು ಒಬ್ಬ ಮುಕ್ತ ಪುರುಷನ ಆನಂದಕ್ಕೆ ಸಮವಾಗುತ್ತೆ. ನೀನು ಹುಟ್ಟಿರೋದೇ ಮುಕ್ತ ಪುರುಷನಾಗುವುದಕ್ಕೆ. ಮುಕ್ತ ಪುರುಷನ ಸ್ಥಾನಮಾನ ಏನು? ಪ್ರಪಂಚದ ಚಕ್ರವರ್ತಿಯ ಸ್ಥಾನಮಾನ ಏನು? ಇಡೀ ಪ್ರಪಂಚದ ಚಕ್ರವರ್ತಿಯಾದವನು ಒಂದು ಜುಜುಬಿ, ಒಂದು ಹುಲ್ಲುಕಡ್ಡಿ ಆ ಮುಕ್ತ ಪುರುಷನಿಗೆ ಹೋಲಿಸಿದರೆ. ರಾಮಕೃಷ್ಣರು, ವಿವೇಕಾನಂದರು, ರಮಣ ಮಹರ್ಷಿಗಳು, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಇಂಥ 100 ಜನ ಮುಕ್ತ ಪುರುಷರವರಾದ್ರಲ್ಲ, ನಾವು ಎಲ್ಲಿದ್ದೇವೆ? ನಮ್ಮ ಬಯೋಡಾಟಾ ಎಲ್ಲಿದೆ? ನಮ್ಮ ಬಯೋಡಾಟಾ ಎಲ್ಲಿದೆ? ನಮ್ಮ ಬಯೋಡಾಟಾ ಏನಿದೆ? ನಮ್ಮ ಅಚೀವ್ಮೆಂಟು? ನಮ್ಮೂರಿನವರು, ನಮ್ಮ ಪಕ್ಕದ ಊರಿನವರು ಮುಕ್ತ ಪುರುಷರಾದ್ರಲ್ಲ. ಇಂದ್ರನ 100 ಆನಂದಕ್ಕೆ ಬೃಹಸ್ಪತಿಯ ಆನಂದಾಸಮ, ಬೃಹಸ್ಪತಿಯ 100 ಆನಂದಕ್ಕೆ ಪ್ರಜಾಪತಿಯ ಆನಂದಾಸಮ, ಪ್ರಜಾಪತಿಯ 100 ಆನಂದಕ್ಕೆ ಮುಕ್ತ ಪುರುಷನ ಆನಂದ ಸಮ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಮನೇಲಿ ಅಜ್ಜ ಅಜ್ಜಿ ಎಲ್ಲ ಮುಕ್ತಿ ಬೇಕು ಅಂತ ಬಯಸ್ತಾ ಇರ್ತಾರಲ್ಲ. ಆ ಮುಕ್ತಿ ಅಂದ್ರೆ ಏನರ್ಥ? ಪ್ರತಿಯೊಬ್ಬರಿಗೂ ಮುಕ್ತನಾಗುವ ಸಾಮರ್ಥ್ಯ ಇದೆ, ಆಗಲೇಬೇಕು ಜೀವನದಲ್ಲಿ ಅಂತ ಜನ ಹೇಳೋದನ್ನು ನಾವು ಕೇಳಿದ್ದೀವಲ್ಲ. ಅಷ್ಟು ಸಾಧನೆ ಮಾಡೋದಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಹೊಟ್ಟೆಪಾಡು, ಗುಬ್ಬಚ್ಚಿ ಆಗ್ಬಿಡು, ಗುಬ್ಬಚ್ಚಿ ಜೀವನ ಮಾಡಿಬಿಡು. ಈ ರೀತಿಯ ಉಪದೇಶಗಳು ನಮ್ಮ ಮಕ್ಕಳಿಗೆ ನಾವು ಹೇಳಲೇ ಇಲ್ಲ. ಪ್ರಪಂಚವನ್ನೇ ಗೆಲ್ಲಬೇಕು, ಹಿಮಾಲಯವನ್ನು ಕುಟ್ಟಿ ಪುಡಿ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಪತ್ರಗಳು ಬರೀತಾರೆ. ಕುರ್ಮಸ್ತಾರಕ ಚರ್ವಣಂ ತ್ರಿಭುವನಂ ಉತ್ಪಾಟಯಾಮೋ ಬಲಾತ್. 3 ಲೋಕಗಳನ್ನು ಅಲಗಾಡಿಸ್ಬಿಡ್ತೇವೆ. ನಕ್ಷತ್ರಗಳನ್ನು, ಗಿಡದಿಂದ ಹೂವುಗಳನ್ನು ಕೀಳದಂತೆ ಕಿತ್ತು ಆ ಕಡೆಗೆ ಬಿಸಾಕ್ತೇವೆ. ಸಮುದ್ರಗಳನ್ನು ಒಣಗಿಸ್ಬಿಡ್ತೇವೆ. ಉಫ್ ಅಂತ ಊಗಿದ್ರೆ ಹಿಮಾಲಯ ಆ ಕಡೆ ಹೋಗಿ ಬೀಳುವಂತೆ ಮಾಡ್ತೇವೆ. ಯಾಕೆ? ನಾವು ರಾಮಕೃಷ್ಣರ ದಾಸರು. ಇಂಥ ಚಿಂತನೆ ಸಣ್ಣ ಮಕ್ಕಳಿಗೂ ಹೇಳಬೇಕಾಗಿತ್ತು. 5 ವರ್ಷದ ಮಗುವಿನಿಂದ ಹೇಳ್ತಾನೆ ಬರಬೇಕಾಗಿತ್ತು. ಏನಾದರೂ ಮಾಡೋ, ಆದರೆ ನೆನಪಿಟ್ಕೋ, ಇಲ್ಲಿಯವರೆಗೆ ಇತಿಹಾಸದಲ್ಲಿ ಏನೇನಿದೆಯೋ ಆ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡೋ ಅಷ್ಟೇ. ಏನಾದರೂ ಮಾಡು. ಇವತ್ತು ನಮ್ಮ ತಂದೆ ತಾಯಿ ಅಂದರೆ ಮಕ್ಕಳಿಗೆ ಹೇಳ್ತಾರೆ, ಕನ್ನಡ ಶಾಲೆ ಮಾಸ್ತರ್ ಆಗು, ಇಂಜಿನಿಯರ್ ಆಗ್ಬಿಡ್ತು ಅಂತಂದ್ರೆ ಇಂದ್ರ ಪದವಿ. ಇಲ್ಲ CET-ನಲ್ಲಿ ಏನಾದರೂ ಒಂದು MBBS ಆಗಿಬಿಡ್ತು, ಒಬ್ಬ ಡಾಕ್ಟರ್ ಆಗಿಬಿಡ್ತು, ಮುಗದೇ ಹೋಯ್ತು ಕತೆ. ಒಂದು ಮನೆಗೆ 4 ಜನ ಡಾಕ್ಟರ್ಗಳಿರ್ತಾರೆ, ಒಂದು ಡಾಕ್ಟರ್ ಆಗಿಬಿಡ್ತು, ಮುಗದೇ ಹೋಯ್ತು. ಅಯ್ಯೋ ದುರ್ವಸ್ಥೆಯೇ. ಬೇರೆ ದೇಶದವ್ರು ಹಾಗೆ ಯೋಚನೆ ಮಾಡೋದ್ರ ಅರ್ಥ ಇದೆ. ಯಾಕೆ? ಅವ್ರೂರಿನಲ್ಲಿ ಉಪನಿಷತ್ತುಗಳಿಲ್ಲ ಅವರಿಗೆ. ಒಬ್ಬ ಮನುಷ್ಯನ ತಾಕತ್ತು ಏನು ಅಂತ ಹೇಳಿ ವಿವೇಕಾನಂದ ಏನು ಹೇಳ್ತಾರೆ ಗೊತ್ತಾ? ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮನುಷ್ಯನ ಶಕ್ತಿಗಳು ಎಷ್ಟು ಅಂತ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಯಾವ ಧರ್ಮಕ್ಕೂ ಆಗೋದಿಲ್ಲ, ಯಾವ ವಿಜ್ಞಾನಕ್ಕೂ ಆಗೋದಿಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ಶಕ್ತಿಗಳಿದೆ ಮನುಷ್ಯನಲ್ಲಿ. ಅಲ್ಪತನ, ಹೊಟ್ಟೆಪಾಡು, ಎಂತಹ ಇದೊಂದು ಜೀವನವೇ ಇದು ಜೀವನವೇ. ಆತ್ಮಹತ್ಯೆಗಿಂತಲೂ ದುರ್ವಸ್ಥೆ ಇದು. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡವರಾದ್ರೂ ಹೋದ್ರು, ಇದು ಬದುಕಿಯೂ ಆತ್ಮಹತ್ಯೆ. ಇದು ಒಂದು ಜೀವನವೇ ಅಲ್ಲ ಇದು. ಆದ್ದರಿಂದ ನೆನಪಿಟ್ಕೊಳ್ಳಿ, ಅಲ್ಪ ಆಸೆಗಳು ಬೇಡ. ಯಾವ ಕ್ಷೇತ್ರದಲ್ಲಾದರೂ ಒಂದು ಸೆಕೆಂಡ್ ತಗೊಂಡಿದ್ದೀವಿ, ಒಂದು ಕ್ಷೇತ್ರ ಏನಂತ ಕೆಟ್ಟ ಕ್ಷೇತ್ರವ ಇದು? ಹಣ ಬರುತ್ತೆ, ಕೀರ್ತಿ ಬರುತ್ತೆ, ಯಾರಿಗೆ ಬೇಡ? ಗೌರವ ಬರುತ್ತೆ, 10,000-100,000 ಜನ ಪರಿಚಯಕ್ಕೆ ಬರ್ತಾರೆ, ದೇಶ ವಿದೇಶಗಳನ್ನು ನೋಡ್ತೀವಿ. ಇದನ್ನೆಲ್ಲ ಪ್ರತಿನಿತ್ಯ ಮನಸ್ಸಿನ ಮುಂದೆ ತಂದ್ಕೋಬೇಕು, ಕನಸು ಕಾಣಬೇಕು. ಒಂದು ದಿನ ನಾನು ಹೀಗಾಗ್ತೇನೆ, ಈ ವರ್ಷದ ಕೊನೆಗೆ ನಾನು ಹೀಗಾಗ್ತೇನೆ, ಮುಂದಿನ ವರ್ಷದ ಕೊನೆಗೆ ಹೀಗಾಗ್ತೇನೆ, 5 ವರ್ಷದ ನಂತರ ಹೀಗಾಗ್ತೇನೆ. ಒಂದು ಚಾರ್ಟ್ ಹಾಕೋಬೇಕು. ನೀವು ಮಲ್ಕೊಳ್ಳೋ ರೂಮ್ನಲ್ಲಿ ಅದೆಲ್ಲ ಬರ್ಕೋಬೇಕು. ಮಕ್ಕಳ ಮುಂದೆ ತಂದೆ ತಾಯಿಯಂದರು ಈ ಕನಸುಗಳನ್ನು ಇಡಬೇಕು. ಆವಾಗ ಇದೆಲ್ಲ ಕೂಡ ಹೋಗುತ್ತೆ. ಹೀಗಾಗಿ ಮೊದಲು ಸಣ್ಣ ಆಸೆಗಳಿಂದ ಆಚೆಗೆ ಬನ್ನಿ. ಇದು ನಿಷ್ಪ್ರಯೋಜಕವಾಗಿ, ಇದರಿಂದ ಏನೂ ಸಿಗೋದಿಲ್ಲ ಜೀವನದಲ್ಲಿ.